ಹಿಡನ್ ಸಾಧಕರು ಅಂದ್ರೆ ನಮ್ಮ ತಾಯಿ ಅನ್ನೋದು. ನಾನಂದ್ರೆ ನಾನು ಹೋಗೋವಾಗ ಶೂಟಿಂಗ್ ಚಕ್ಕರ್ ಆಗೋದು ಸ್ಕೂಲು. ಓಕೆ, ಅದೆಲ್ಲ ಅವರೇ ತಂದು ಕಾಪಿ ಮಾಡಿ ಬರ್ದಿಡೋರು. ನಾನು ತಗೊಂಡ್ ಹೋಗ್ಬಿಡ್ತಾ ಇದ್ದೆ ಶೂಟಿಂಗ್. ಅಂದ್ರೆ ನಾನು 80 ಡೆಬ್ಯೂ ಮಾಡಿದ್ದೆ, 84 ಬಾರ್ನ್, 91 ಗೌರಿ ಗಣೇಶ. ಬಟ್ ಅದಕ್ಕೆ ಮುಂಚೆ 88, 89, 90 3 ವರ್ಷ ನಾನು ಧಾರಾವಾಹಿಗಳು ಮಾಡ್ತೀನಿ, ಫಿಲಮ್ಗೆ ಡೆಬ್ಯೂ ಮಾಡ್ತೀನಿ. ಅದು ಹಿಟ್ ಆಗುತ್ತದೆ. ಜಿಂಕೆ ಮರಿ ಓಡ್ತೈತೆ ನೋಡ್ಲಾ ಮಗ ಅಂತ ಹಾಡೆಲ್ಲ ಇದೆಯಲ್ಲ, ಅದು ರೈಟ್ 2002 ಅಲ್ಲಿ ಫ್ರೆಂಡ್ಸ್ ಬರುತ್ತೆ. ಫ್ರೆಂಡ್ಸ್ ಒಂದು ರೀತಿ ಒಂದೇ ವರ್ಷ ಗ್ಯಾಪ್, ಮತ್ತೆ ತಿರ್ಗಾ ಸೆಕೆಂಡ್ ಇನ್ನಿಂಗ್ಸ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ಟಿವಿನಲ್ಲಿ ಕಾಮಿಡಿ ಕಿಲಾಡಿಗಳು, ಡ್ರಾಮಾ ಜೂನಿಯರ್ಸ್ ಎಲ್ಲಾ ಶೋನಲ್ಲೂ ನಾವು ನಿಮ್ಮನ್ನ ನೋಡ್ತಾ ಇದ್ವಿ ಅಲ್ವಾ? ಸೊ ಆನಂದ್ ತಮ್ಮನ ಅವಾಗ ನೋಡಿದಾಗ ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು, ಎಷ್ಟು ಮೆಮೊರಿ ಇರ್ಬೇಕು ಆನಂದ್ ತಮ್ಮಂಗೆ, ಮತ್ತೆ ಎಷ್ಟು ವಾಕ್ಚಾತುರ್ಯ ಇರ್ಬೇಕು. ಈ ಇದ್ರ ಜೊತೆ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ನ ಹಾವಳಿ, ಲೈಕ್ ಎಲ್ಲಾ ಸ್ಪಾನ್ಸರ್ಸ್ ನ ನೆನ್ಪಿಟ್ಕೊಂಡು ಅವ್ರದನ್ನು ಕೂಡ ನೀವು ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್. ಸೊ ಇದೆಲ್ಲನೂ ಹೇಗ್ ಸಾಧ್ಯ ಅಂತ. ನಿಮ್ಗೆ ಎಲ್ಲ ಕ್ರೆಡಿಟ್ಸ್ ನಾನು ತಗೊಳಲ್ಲ, ಒಂದೆರಡು ಸತ್ಯಗಳನ್ನ ಹೇಳ್ತೀನಿ. ವಿಠಲನ ಆಗಮನದಿಂದ ನಿಮ್ಮ ಲೈಫೇ ಚೇಂಜ್ ಆಯ್ತು ಅಂತ ಹೇಳಿದ್ರು ಅವರು. ಸೊ ಈ ವಿಠಲನ ಒಂದು ಕತೆ ಏನು ಅಂತ ನಿಮ್ ಲೈಫ್ ಅಲ್ಲಿ? ವಿಠಲ ತುಂಬಾ ಮನಸ್ಸಿಗೆ ಇದಾಗಿದ್ದು ಭಕ್ತ ಕುಂಬಾರ ಸಿನಿಮಾ ಇಂದ. ನಾನು ಮದುವೆ 2010 11 ಅಷ್ಟೊತ್ತಿಗೆ ನನಗೆ ಫಸ್ಟ್ ಗುರುಗಳು ಸಿಗ್ತಾರೆ. ನನಗೆ ನನ್ನ ಆಧ್ಯಾತ್ಮದ ಫಸ್ಟ್ ಗುರುಗಳು ಬಂದು ಬ್ರಹ್ಮಯ್ಯ ಅಂತ ಅವರು. ಸೊ ಅದಾದ್ಮೇಲೆ 2017 ವಿನಯ್ ಗುರುಜಿ ಸಿಕ್ಕಿದ. ಅನೋನ್ ಸೈಡ್ ಆಫ್ ಮೈಂಡ್ ಸ್ಟಾರ್ಟೆಡ್ ಸಮ್ ಸ್ಪಿರಿಚುವಲ್ ಜರ್ನಿ. ಓಕೆನಾ? 2025 ಅಂದ್ರೆ ಎಷ್ಟಾಯ್ತು ಈಗ? ಆಲ್ರೆಡಿ ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕೊಳ್ಳಿ ಅಲ್ವಾ? ಕಲೆಕ್ಟ್ ಆಗಿರೋ ಮಾಹಿತಿಗಳನ್ನ ಇವಾಗ ನಾನು ಮಾತಾಡ್ತಾ ಇದೀನಿ. ಸೊ ನನ್ಗೆ ಅದೇನು ತುಂಬಾ ಟಫ್ ಅಂತ ಅನಿಸ್ತಾ ಇಲ್ಲ. ಸೊ ಐ ಆಮ್ ಲುಕಿಂಗ್ ಅಟ್ ಆಲ್ ಮೈಕ್ರೋ ಮಿನಿ ಕಂಟೆಂಟ್ ಪ್ರಾಜೆಕ್ಟ್ಸ್ ಅಷ್ಟೇನೆ. ಹಾಯ್, ಹಲೋ, ನಮಸ್ಕಾರ ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇವತ್ತಿನ ಸಾಧಕರಿಗೂ ಈ ಶ್ಲೋಕಕ್ಕೂ ನಂಟಿದೆ. ಸೊ ಸಪ್ತ ಸಾಗರದ ಆಚೆಯಿಂದ ಕಾಯ್ತಾ ಇರುವಂತಹ ಮಹಾನ್ ಕಲಾವಿದರು, ಬಾಲ್ಯರಿದ್ದಾರೆ ಇವರು. ಈಗ ಒಂದು ಪಾಡ್ಕಾಸ್ಟ್ ಮಾಡ್ತಾರೆ. ಎಲ್ರಿಗೂ ಪ್ರಿಯವಾಗಿರುವಂತಹ ನೆಚ್ಚಿನ ನಲ್ಮೆಯ ನಟ ಮಾಸ್ಟರ್ ಆನಂದ್ ಅವರು ನಮ್ ಜೊತೆ ಇದ್ದಾರೆ. ಯಾರು ಈ ವಿಡಿಯೋನ ಮಿಸ್ ಮಾಡ್ಬೇಡಿ, ಸ್ಕಿಪ್ ಮಾಡ್ಬೇಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ ಗಳ ಮುಖಾಂತರ ನಮ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊತೀನಿ. ಬನ್ನಿ ಆನಂದ್ ಅವರನ್ನ ಮೀಟ್ ಮಾಡೋಣ, ಅವರ ಪಯಣ ಜರ್ನಿಯನ್ನ ತಿಳ್ಕೊಂಡು ಅವರ ಸಾಧನೆಗೆ ಒಂದು ನಮನವನ್ನ ಮಾಡೋಣ. ನಮಸ್ತೆ ಆನಂದ್ ತಮ್ಮ, ಹೇಗಿದ್ದೀರಿ? ಫೈನ್ ಹೇಳ್ಬೇಕು. ನಿಮ್ ಹೆಸರಲ್ಲೇ ಆನಂದ ಇದೆಯಲ್ಲ, ಕೊಟ್ಟಿದೆ ಹೆಸರು ಅಷ್ಟೇ. ನಿಮ್ ತಂದೆ ತಾಯಿ ಆಶೀರ್ವಾದ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ನನ್ ಮಗ ಯಾವಾಗ್ಲೂ ಆನಂದವಾಗಿರ್ಲಿ ಅಂತ ನಿಮ್ಗೆ ಆನಂದ ಅಂತ ಹೆಸರಿಟ್ಟಿದ್ದಾರೆ. ರೈಟ್. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನೆಲ್ ಕೆನಡಾದಿಂದ ಅಟ್ಲಾಂಟಾದವರೆಗೆ ಈಗ ಮುಂದುವರೆದಿದೆ ನಮ್ಮ ಚಾನೆಲ್. ಅಂಡ್ ನಮ್ಮ ಥೀಮ್ ಅಲ್ಲಿ ಸಾಧಕರ ಸಂದರ್ಶನ ಅಂತ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಮನೆಯಲ್ಲಿ ತಂದೆನೂ ಕೂಡ ಸಾಧಕರು, ತಾಯಿಯೂ ಕೂಡ ಸಾಧಕರು. ಎಲ್ಲರ ಸಾಧನೆ ಕೆಲವುದು ಹೊರಹೊಮ್ಮತ್ತೆ, ಕೆಲವುದು ಗೌಪ್ಯವಾಗಿ ಹಾಗೆ ಉಳ್ಕೊಂಡ್ಬಿಡತ್ತೆ. ಸೊ ಅವರ ಸಾಧನೆಯನ್ನ ಸಪ್ತ ಸಾಗರದಾಚೆ ಇರುವ ನಿಮ್ಮ ಸಾಧನೆಯನ್ನ ವಿಶ್ವದಾದ್ಯಂತ ಜನರಿಗೆ ತಲುಪಿಸೋ ಒಂದು ಸಣ್ಣ ಪ್ರಯತ್ನ ನಮ್ ಕಡೆಯಿಂದ ಆಗ್ತಾ ಇದೆ. ಸೊ ನಿಮ್ಗೆ ನಮ್ಮ ಚಾನೆಲ್ ಅಂಡ್ ನಮ್ ಥೀಮಿಗೆ ಸ್ವಾಗತ. ಸುಸ್ವಾಗತ. ನೋಡಿ, ಪ್ರೀತಿ ಅನ್ನೋದು ಒಂದು ವಿಶ್ವಾಸ ಅನ್ನೋದಿತ್ತು ಅಂತಂದ್ರೆ ಅದೇ ಆ ಪ್ರೀತಿ ವಿಶ್ವಾಸಕ್ಕೆ ನೋಡಿ ನೀವು ಹೇಳ್ದಂಗೆ ಸಾಗರವನ್ನು ದಾಟಿ ಬರುವಂತ ಶಕ್ತಿ ಇರುತ್ತೆ. ಖಂಡಿತ. ತುಂಬಾ ಮುಖ್ಯ. ಗುರುಗಳೇ ನನ್ನನ್ನ ಕನೆಕ್ಟ್ ಮಾಡಿಸಿದ್ದಾರೆ. ಸೊ ನಿಮ್ಮ ಸಮಯ ಇವತ್ತು ಕೊಟ್ಟಿದ್ದೀರಿ. ಅಂಡ್ ನಮ್ಮಂತ ಚಾಲ ಒಂದು ಸುವರ್ಣ ಅವಕಾಶ ಇದೆ. ಇಲ್ಲಿ ಯಾವತ್ತು ಯಾವ್ದು ದೊಡ್ಡದಲ್ಲ ಚಿಕ್ಕದಲ್ಲ, ಇದು ಎಫರ್ಟ್ ಬಹಳ ಮುಖ್ಯ. ಆಮೇಲೆ ಎಲ್ಲದಕ್ಕೂ ಉದ್ದೇಶ ಬಹಳ ಮುಖ್ಯ ಅಂತ ಹೇಳ್ತಾರೆ ಗುರು. ಅದ್ರದ್ದು ನಾವೇನು ನೋಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವೂ ಎಸ್. ಸೊ ನಿಮ್ ಬಗ್ಗೆ ಏನ್ ಹೇಳೋದ್, ನಾನು ಎಲ್ರಿಗೂ ಓಪನ್ ಬುಕ್, ಎಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಎಷ್ಟು ಸಾಧಕರು ಅನ್ನೋದು ಗೊತ್ತು. ಅದು ಬಿಟ್ಟು
ಬೇರೆ ವಿಷಯಗಳ ಚರ್ಚೆನ ಮಾಡೋಣ ಅಂತ ಒಂದ್ ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ. ಅದು ಎಷ್ಟು ಮಟ್ಟಿಗೆ ನಿಮಗ್ ತೃಪ್ತಿ ಕೊಡುತ್ತೋ ಗೊತ್ತಿಲ್ಲ, ಬಟ್ ನನ್ಗಂತೂ ತುಂಬಾನೇ ತೃಪ್ತಿಯನ್ನು ಕೊಡುತ್ತೆ. ಸೊ ಎಲ್ಲ ಸಾಧಕರಿಗೂ ಮೊದಲನೇ ಪ್ರಶ್ನೆ ಕೇಳ್ತೀನಿ. ಸೊ ನಿಮ್ಮ ಬಾಲ್ಯ ಹೇಗಿತ್ತು? ತಂದೆ ತಾಯಿ ಹುಟ್ಟಿದೆಲ್ಲಿ? ವಿದ್ಯಾಭ್ಯಾಸ ಹೇಗಾಯ್ತು? ಮತ್ತೆ ತಂದೆ ತಾಯಿ ಜೊತೆ ಕಳೆದಂತ ಮಧುರ ಕ್ಷಣಗಳು, ಇದೆಲ್ಲಾನು ಒಂಚೂರು ಆನಂದ್ ಅವರಿಂದ ತಿಳ್ಕೊಬೋದಾ ಅಂತ. ಏನಿಲ್ಲ, ನೀವ್ ಹೇಳ್ದಂಗೆ ನಮ್ದೆಲ್ಲ ತೆರೆದಿದ್ದ ಪುಸ್ತಕನೇ ಜೀವನ. ಓಕೆನಾ? ಕರೆಕ್ಟ್. ಎಸ್. ಸಂಬಡಿ ಕಿಡ್ಸ್ ಅಂತಂದ್ರೆ ಅವರೆಲ್ಲ ನಮ್ ಜೊತೆನೆ ಬೆಳೆದ್ ಬಿಟ್ಟಿರ್ತಾರೆ. ಓಕೆನಾ? ಖಂಡಿತ. ಓ ಯಾ. ಹಾಗಾಗಿ ಅವಾಗ ನಮ್ಮ ಪೇಪರ್ ಬರ್ತಾ ಇದ್ದಿದ್ ಇಂಟರ್ವ್ಯೂಗಳು ಇನ್ನೊಂದು ಮತ್ತೊಂದು ನೋಡ್ಕೊಂಡೇ ಬೆಳೆದಿರ್ತಾರೆ. ಈಗಿನ ಜನರೇಷನ್ ಅವ್ರಿಗೆ ಏನಾರು ಹೇಳ್ಬೇಕಂದ್ರೆ ಹೇಳ್ಬೇಕಷ್ಟೇನೆ, ಬಿಟ್ರೆ ರೈಟ್. ಗೊತ್ತೇ ಇರುತ್ತೆ. ಏನಿಲ್ಲ, ನನ್ನ ಜೀವನ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಫೀಲ್ಡ್ ಅಲ್ಲಿ ನೀವು ಏನಾರು ಅಚೀವ್ ಮಾಡಕ್ ಹೋದಾಗ ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಲೈಫ್ ಇರಲ್ಲ. ಖಂಡಿತ ಹೌದು. ಹಾ. ಸಾಧಕರು ಅಂತ ಮಾತಾಡೋದು ಯಾರು ಒಬ್ಬರಿಂದ ಆಗುವಂತದ್ದಲ್ಲ, ಅದು ಎಫರ್ಟ್. ಓಕೆ, ಈಸ್ ಆಲ್ಸೋ ಎ ಟೀಮ್. ಓಕೆನಾ? ಈಗ ನಾವು ಎಷ್ಟೋ ಫಿಲಮ್ ಅಲ್ಲಿ ನೋಡಿದೀವಿ, ದಂಗಲ್ ಫಿಲಮ್ ಅಲ್ಲಿ ನೋಡಿದೀವಿ, ಚಕ್ದೇಲ್ ನೋಡಿದೀವಿ, ಎಲ್ಲ ಅವ್ರಿಗೆಲ್ಲ ಫ್ಯಾಮಿಲಿ ಎಫರ್ಟ್ ಮಾಡಿನ ಅವರೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಬರುವಂತದ್ದು. ಖಂಡಿತ. ಹಾ. ಈ ಕ್ಷೇತ್ರವೂ ಅಷ್ಟೇನೆ. ಈ ಹಿಡನ್ ಸಾಧಕರು ಅಂದ್ರೆ ನಮ್ ತಾಯಿ ಅನ್ಬೇಕು. ಯಾಕಂದ್ರೆ ನಾನು ಇವತ್ತೇನೋ ಒಂದೆರಡು ಅಕ್ಷರ ಓದಿದೀನಿ, ನಾನು ಎಜುಕೇಶನ್ ಅಂದ್ರೆ ಆ ಡಿಗ್ರಿ ಅವ್ರಿಗೆ ಸಲ್ಲೋ ಅಂತ. ಯಾಕಂದ್ರೆ ನಾನ್ ಸ್ಕೂಲ್ ಹೋಗೋವಾಗ ಶೂಟಿಂಗ್ ಚಕ್ಕರ್ ಆಗೋದು ಸ್ಕೂಲು. ಓಕೆ, ಅದೆಲ್ಲ ಅವರೇ ತಂದು ಕಾಪಿ ಮಾಡಿ ಬರ್ದಿಡೋರು. ನಾನ್ ತಗೊಂಡ್ ಹೋಗ್ಬಿಡ್ತಾ ಇದ್ದೆ ಶೂಟಿಂಗ್ಗೆ, ಓದ್ಕೊಂತ ಇದ್ದೆ. ಎಷ್ಟೋ ಬರೆಯಕ್ಕಾಗದೆ ನೋಟ್ಸ್ ನ ರೆಕಾರ್ಡ್ ಮಾಡ್ಬಿಡೋರು ಕ್ಯಾಸೆಟ್ ಅಲ್ಲಿ. ಅವಾಗಿನ ಕಾಲದಲ್ಲಿ ವಾಕ್ಮ್ಯಾನ್ ಹಾಕೊಂತ ಇದ್ವಲ್ಲ ನಾವೆಲ್ಲ. ಸೊ ನಾನು ವಾಕ್ಮ್ಯಾನ್ ಅಲ್ಲಿ ನೋಡ್ತಿರೋದು, ನನ್ ನೋಟ್ಸ್ ಎಲ್ಲ ಟೇಪ್ ಕ್ಯಾಸೆಟ್. ಎ ಸೈಡು ಸೈನ್ಸ್, ಬಿ ಸೈಡು ಸೋಷಿಯಲ್ ಸೈನ್ಸ್, ಈ ತರ. ಫಸ್ಟ್ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ರೆಗ್ಯುಲರ್ ಕ್ಲಾಸ್ಗೆ ಯಾರು ಹೋಗ್ತಾ ಇದ್ರು ಅವ್ರಿಗೆ ಪ್ಯಾರಲಲ್ ಇರ್ತಾ ಇದ್ದೆ ನಾನು. ಸುಮಾರು ಡೌಟ್ ಬರೋದು, ಹೆಂಗೆ ಒಂದ್ ಸ್ಕೂಲ್ಗೆ ಬರಲ್ಲ ಅಂದ್ರೂ ಟಾಪ್ 5 ಅಲ್ಲಿ ಬರ್ತಾನಲ್ಲ, ಮಾರ್ಕ್ಸ್ ತಿದ್ದಿ ಹಾಕ್ತಾರೆ ಅಂತೆಲ್ಲ ಅವಾಗ ಒಂದ್ ಸ್ವಲ್ಪ ಬಂದಿತ್ತು ಕಂಪ್ಲೇಂಟ್ ಎಲ್ಲ. ಆಮೇಲೆ ಈ ತರನಪ್ಪ ನಾನು ಓದೋದು ಅಂದ್ಬಿಟ್ಟು ಅಂತ. ಆತರ ನನ್ನ ಚೈಲ್ಡ್ಹುಡ್ ಅಂದ್ರೆ ನಾನು 88ಗೆ ಡೆಬ್ಯೂ ಮಾಡಿದ್ದೆ. 84 ಬಾರ್ನ್ ನಾನು. ಓಕೆ, 8 ಡೆಬ್ಯೂ ಮಾಡ್ತೀನಿ. 4 ಇಯರ್ಸ್ ಇದ್ದಾಗ ಅಂತ ಬಂದಾಗ ನಿಮಗೆಲ್ಲ ಪರಿಚಯ ಇರೋದು 91 ಗೌರಿ ಗಣೇಶ. ಬಟ್ ಅದಕ್ ಮುಂಚೆ 88, 89, 90 3 ವರ್ಷ ನಾನು ಧಾರಾವಾಹಿಗಳು ಮಾಡ್ತೀನಿ. ಫಸ್ಟ್ ಟಿವಿ ದೂರದರ್ಶನ ಧಾರಾವಾಹಿಗಳು, ಆಗ ಟೆಲಿಫಿಲಮ್ ಎಲ್ಲ ಬರೋದು. ಕರೆಕ್ಟ್. ಮತ್ತೆ 13 ಎಪಿಸೋಡ್ಸ್ ಅಂತ ಬರೋದು, 13 ಕಂತುಗಳ ಸಂಚಿಕೆ ಅಷ್ಟೇ. ಅವಾಗ 13 ಎಪಿಸೋಡ್ ಆಗೋಯ್ತು ಅಂದ್ರೆ ಮುಗ್ದೋಯ್ತು ಅಂತ. ಕರೆಕ್ಟ್. ಇದ್ರಲ್ಲಿ ಎಲ್ಲ ಸುಮಾರು ಮಾಡ್ತಿದ್ದೆ ನಾನು. ನನಗೆ ಗೌರಿ ಗಣೇಶ ಬಂದ ಮೇಲೆ ಎಲ್ರಿಗೂ ಚಿರಪರಿಚಿತ. ಅಲ್ಲಿ 99 ವರ್ಗುನು ನಾನು ಆಕ್ಟ್ ಮಾಡಿದೆ ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ನಾನು 10th. ಅವಾಗ ಒಂದ್ ವರ್ಷ ಪಬ್ಲಿಕ್ ಎಕ್ಸಾಮು ಅಟೆಂಡೆನ್ಸ್ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದ್ ವರ್ಷ ನಾನು ಆಕ್ಟ್ ಮಾಡ್ಲಿಲ್ಲ ಅಷ್ಟೇ. ಅದ್ ಬಿಟ್ರೆ ಮತ್ತೆ ಒಂದಕ್ಕೆ ನಾನು ಚಿತ್ರ ಅನ್ನೋ ಫಿಲಮ್ಗೆ ಡೆಬ್ಯೂ ಮಾಡ್ತೀನಿ. ಅದು ಹಿಟ್ ಆಗುತ್ತದೆ. ಜಿಂಕೆ ಮರಿ ಓಡ್ತಾ ಐತೆ ನೋಡ್ಲಾ ಮಗ ಅಂತ ಹಾಡೆಲ್ಲ ಇದೆಯಲ್ಲ, ಅದು ರೈಟ್. 2002 ಅಲ್ಲಿ ಫ್ರೆಂಡ್ಸ್ ಬರುತ್ತೆ. ಒಂದ್ ರೀತಿ ಒಂದೇ ವರ್ಷ ಗ್ಯಾಪ್, ಮತ್ತೆ ತಿರ್ಗಾ ಸೆಕೆಂಡ್ ಇನ್ನಿಂಗ್ಸ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಆದ್ಮೇಲಿಂದ ಮಾಡ್ಕೊಂಡೆ ಎಜುಕೇಶನ್ಗೆ ನನಗೆ. ಆಮೇಲೆ ಕಾಲೇಜಲ್ಲಿ ತೊಂದರೆ ಆಯ್ತು ನನಗೆ. PUC ನಾನು ಪಾಸ್ ಆಗಕ್ಕಾಗ್ಲಿಲ್ಲ, ಸೆಕೆಂಡ್ PUC. ಯಾಕಂದ್ರೆ ನಾನು ಸೈನ್ಸ್ ತಗೊಂಡ್ಬಿಟ್ಟೆ. ಈ ಟೈಮ್ ಅದು ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ, ಸೈನ್ಸ್ ಹೋಯ್ತು ನಂದು. ಅದಾದ್ಮೇಲೆ ಕಾಮರ್ಸ್ ತಗೊಂಡೆ ನಾನು. ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ, ಓಪನ್ ಯೂನಿವರ್ಸಿಟಿಲಿ ಕಾಮರ್ಸ್ ತಗೊಂಡೆ. ಹಾಗೆ ಆಮೇಲೆ ನಾನು ಡಿಗ್ರಿ ರೀತಿಯಾದಂತ ಕೆಲವು ಅಪ್ಸ್ ಅಂಡ್ ಡೌನ್ಸ್ ನೋಡ್ಲೇಬೇಕಾಗುತ್ತೆ. ಎಲ್ಲರ ಈ ತರ ಬೇರೆ ಒಂದು ಎಜುಕೇಶನ್ ಅಲ್ಲದೆ ಇನ್ನೊಂದು ಕ್ಷೇತ್ರದಲ್ಲಿ ಏನಾದ್ರು ಲೈಫಲ್ಲಿ ನಾವು ಗಮನಿಸಬಹುದು ಇದನ್ನ. ಖಂಡಿತ ಆನಂದ್ ಅವ್ರೆ, ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಿಟ್ರಿ. ತಂದೆ ತಾಯಿ ಜೊತೆ ಮಧುರ ಕ್ಷಣ ಅಂತ ನಾನ್ ಕೇಳ್ದೆ. ಸೊ ಏನಾದ್ರೂ ನಿಮ್ ತಂದೆ ತಾಯಿಯಿಂದ ನೀವು ಕಲ್ತಿದ್ದು, ಯಾವತ್ತೂ ನಾನು ಈ ಪಾಠ ಅವ್ರು ಹೇಳ್ಕೊಟ್ಟಿದ್ದು ಇವತ್ತಿನ ತನಕನೂ ಕೂಡ ನಾನು ಅದನ್ನ ಪಾಲಿಸ್ತೀನಿ, ಏನ್ ಹೇಳ್ಬೋದು ನೀವು? ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಇಬ್ರಿಗೂ. ಯಾವ ವಿಚಾರದಲ್ಲಿ ಅಂತಂದ್ರೆ, ಯಾವತ್ತು ಒಂಥರ ಸ್ಟಾರ್ ಕಿಡ್ ಅಂತನೋ ಇವರ ಸೆಲೆಬ್ರಿಟಿ ಅನ್ನೋದನ್ನ ನನ್ಗೆ ತಲೆ ಒಳಗ ಬಿಡ್ಲಿಲ್ಲ ಅವರು ಚಿಕ್ಕ ವಯಸ್ಸಲ್ಲಿ. ನೋಡಿ, ಅದು ಬೇಸಿಕಲಿ ಅದೊಂದು ಫೌಂಡೇಶನ್ ಕುತ್ಕೊಂಡ್ಬಿಡ್ತು ನಮ್ಮ ಹಣೆ ಬರದಲ್ಲಿ. ಓಕೆನಾ? ನಾವು ಸೆಲೆಬ್ರಿಟಿ ಅನ್ನೋದು ಅದು ನಮ್ ಕೆಲ್ಸದ ಮೇಲೆ ಗುರುತಿಸ್ತಾ ಇರ್ತಕ್ಕ.
ಅದೇನಾಗಿದೆ, ನಾನು ಅದಕ್ಕೆ ಇಷ್ಟು ವರ್ಷ ಆದ್ರೂ ಇಂಡಸ್ಟ್ರಿ ಅದಕ್ಕೆ ಅದು ಕಾರಣ ಆಗಿದೆ ನನಗೆ. ಇಲ್ಲಾಂದ್ರೆ ಇಷ್ಟು ವರ್ಷ ಸಸ್ಟೈನ್ ಆಗಕ್ ಆಗಲ್ಲ ಯಾವುದೇ ಒಂದು ಅಯ್ಯೋ ಹಾ ಯಾಕಂದ್ರೆ ಸುಮಾರು ಜನ ಬೆಳಿತಾರೆ, ಜಡ್ಜ್ ಮಾಡ್ತಾರೆ, ಸಂಬಂಧಗಳು ಹೋಗ್ತವೆ, ಹಾಳಾಗ್ತವೆ. ಹ್ಮ್ ಎಷ್ಟೋ ಸಲ ನೀವು ಬಿಟ್ಕೊಡ್ಬೇಕಾಗುತ್ತೆ, ಕೆಲವು ಸತಿ ನೀವು ಹೋಲ್ಡ್ ಮಾಡ್ಬೇಕಾಗುತ್ತೆ, ಎಲ್ಲಾನು ಇರುತ್ತಲ್ವಾ. ಖಂಡಿತ ಹೌದು ಹೌದು ಅಂದ್ರೆ ನನ್ನ ಸಿನಿಮಾಗೆ ನಮ್ಮ ತಂದೆ ಎಷ್ಟು ನನ್ ಸಪೋರ್ಟಿವ್ ಆಗಿದ್ರು, ನನ್ನ ಎಜುಕೇಶನ್ ನಮ್ಮ ತಾಯಿ ಎಷ್ಟೇ ಸಪೋರ್ಟಿವ್ ಆಗಿದ್ರು. ಸೊ ಅದೆರಡು ಇವತ್ತೊಂದು ನಮಸ್ಕಾರ ನಮಸ್ಕಾರ ಅಂತ ನಾವು ಎಲ್ಲ ಕಡೆ ಹೇಳ್ತಾ ಇದೀವಿ. ಸೊ ಈಗ ಒಂದ್ ಪ್ರಶ್ನೆ ಕಾಡ್ತಾ ಇದೆ ಅನಂತಮ್ಮ. ಸೊ ಈಗ ನೀವು ಫಿಲಿಂ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದು ನಿಮ್ಮ ಒಂದು ಚಾನ್ಸ್ ಆಗಿತ್ತಾ ಚಾಯ್ಸ್ ಆಗಿತ್ತಾ ಅಂತ? ನೀವೇ ಲೆಕ್ಕ ಹಾಕಿ, 4 ವರ್ಷದ ಮಗುಗೆ ಏನ್ ಚಾಯ್ಸ್ ಆಗಿರುತ್ತದ, ಅಂದ್ರೆ ಏನ್ ಚಾನ್ಸ್, ಅದು ಏನು ಅಲ್ಲ ಅದು ಆಕ್ಚುಲಿ. ಅಂದ್ರೆ ನಮ್ ತಂದೆಗೆ ಇಂಟ್ರೆಸ್ಟ್ ಇತ್ತು ಇವೆಲ್ಲ, ಈ ಕಲೆ ಇದು ಅದರಲ್ಲೆಲ್ಲ ಬ್ಯಾಲೆನ್ಸಿಂಗ್ ಮಾಡ್ಕೊಂಡೇ ಬಂದು ಇಡೀ ಲೈಫ್ ನಮ್ದು. ರೈಟ್. ಸೊ ತುಂಬಾನೇ ಖುಷಿ ಆಗತ್ತೆ, ತಂದೆ ತಾಯಿಯೇ ನಿಮ್ಗೆ ಸ್ಫೂರ್ತಿ ಅನ್ನೋದನ್ನ ಕೇಳೋದಕ್ಕೆ ಎಷ್ಟು ಉತ್ತೇಜನ ಸಿಗತ್ತೆ ಎಲ್ರಿಗೂ. ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನೀವು ಗೌರಿ ಗಣೇಶದಿಂದ ನಿಮ್ಮ ಕೆರಿಯರ್ ಪ್ರಾರಂಭ ಆಯ್ತು. ಸೊ ಚೈಲ್ಡ್ ಆರ್ಟಿಸ್ಟ್ ಅಂತ ಬಂದಾಗ ಆಗ ನಿಮ್ಗೆ ನೆನಪೇನಾದ್ರೂ ನಿಮ್ಗೆ ಯಾವ ತರ ಪ್ರಭಾವನ ಬೀರ್ತು ನಿಮ್ಮ ಮೇಲೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಅಂತ? ಅವ್ರು ನೆನ್ಪಿಲ್ದೇ ಇರೋಂಥದ್ದು ಏನಿಲ್ಲ, ಅಂದ್ರೆ ಜ್ಞಾಪಕ ಇಲ್ಲ ಅಂದ್ರೆ ಆ ಸಿನಿಮಾ ಮಾಡಿದ್ದು, ಆ ಸಿನಿಮಾದಲ್ಲಿ ಸ್ವಲ್ಪ ಕಳೆದಂತ ಸಮಯ, ಆ ಕಲಾವಿದ್ರ ಜೊತೆ ಕಳೆದ ಸಮಯ ನನ್ನ ತಲೆಯಲ್ಲಿದೆ. ಓಕೆ, ನನ್ನ ತಂದೆಗೆ ಈ ಕ್ಷೇತ್ರ ಇಂಟ್ರೆಸ್ಟ್ ಇತ್ತು. ಅವರು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ. ಟು ಫ್ರೈಡೆ 5 ದಿನ ಮಾತ್ರ ಆಫೀಸ್, 2 ದಿನ ರಜಾ ಸಿಗೋದು, ಸ್ಯಾಟರ್ಡೆ ಸಂಡೇ. ಆ 2 ದಿನದಲ್ಲಿ ಅವರು ದೂರದರ್ಶನಲ್ಲಿ ನಾಟಕ ಎಲ್ಲ ಮಾಡೋರು, ಹೋಗಿ ಎಲ್ಲ ಹವ್ಯಾಸಿ ಕಲಾವಿದರಾಗಿದ್ರು ಅವರು. ಅಲ್ಲಿಂದ ಫ್ರೆಂಡ್ ಸರ್ಕಲ್ ಗಳೆಲ್ಲ ಸಿಕ್ಕಿ ಯಾವ್ದೋ ಒಂದು ಯಾರನ್ನೋ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತೀವಿ ನಾವು. ಅಲ್ಲಿ ನೋಡ್ತಾರೆ, ನನಗೆ ಅದು ಬೈ ಜೀನ್ಸ್ ಬ್ಲಡ್ ಗೊತ್ತಿಲ್ಲ. ಇವಾಗ ಮನೇಲಿ ಎಲ್ಲಾ ಮಕ್ಳಿಗೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಓಕೆ, ನೋಡಿ ಫಸ್ಟ್ ನನ್ನ ರವಿಚಂದ್ರನ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಅದು ಕಿಂಡರಿ ಜೋಗಿ. ನನ್ ಶಂಕರ್ ಅಂತ ಮಾಡ್ತೀನಿ ವಿಷ್ಣು ಸರ್ ಜೊತೆ, ಅದಾದ್ಮೇಲೆ ಮುತ್ತಿನ ಹಾರ ಮಾಡ್ಕೊಂತ ಬರ್ತಾ ಒಂದು 10 ನಂದು ಗೌರಿ ಗಣೇಶ ಬರೋ ಹೊತ್ತಿಗೆ. ಅಷ್ಟೇ, ನಾನೇನು ಅದು ಟ್ರೈ ಮಾಡಿಲ್ಲ, ಅದಾಗವೇ ಆಯ್ತು ಅಷ್ಟೇ. ರೈಟ್. ಸೊ ನಿಮ್ಗೇನೋ ಅವಕಾಶಗಳು ಸಿಕ್ತು. ಸೊ ಅದು ಅವಕಾಶಗಳು ಬರ್ತಾ ಬರ್ತಾ ನಿಮ್ಗೆ ಇಂಟ್ರೆಸ್ಟ್ ಯಾವ ರೀತಿ ಡೆವಲಪ್ ಆಯ್ತು ಅಂತ? ಈಗ ಕೆಲವರಿಗೆ ಒಂದ್ ಪಾಯಿಂಟ್ ಅಲ್ಲಿ ಇದ್ ನನ್ಗೆ ಇಷ್ಟ ಆಯ್ತು, ಇದೇನೋ ಆಯ್ತು, ಕಾರಣಾಂತರದಿಂದ ನನ್ಗೆ ಇನ್ ಕಂಟಿನ್ಯೂ ಮಾಡಲ್ಲ, ನಾನು ಬಿಟ್ಬಿಡ್ತೀನಿ, ಯಾಕೋ ಒಂದ್ ಪಾಯಿಂಟ್ ಅಲ್ಲಿ ಗಿವ್ ಅಪ್ ಮಾಡ್ಬಿಡ್ತೀವಿ ಅಲ್ವಾ? ಸೊ ಅದೇ ಇಂಟ್ರೆಸ್ಟ್ ನ ಕಂಟಿನ್ಯೂ ಮಾಡುವ ಸೀಕ್ರೆಟ್ ಏನು ಆನಂದ್ ಅವರಿಂದ ಅಂತ ತಿಳ್ಕೊಬೇಕು. ಇಂಟ್ರೆಸ್ಟ್ ನನಗೆ ಡ್ರಾಪ್ ಆಗಿತ್ತು. ನಾನು ಅವಾಗ ಚೈಲ್ಡ್ ಆರ್ಟಿಸ್ಟ್ ಕೆರಿಯರ್ ನಂದು ಕಂಪ್ಲೀಟ್ ಆಯ್ತು 1990 ವರ್ಷ ನಾನು 10th ಬರ್ದೆ ಅಂತ ಹೇಳಿದ್ನಲ್ಲ. ಆ ನಾನು ಸ್ಟಡೀಸ್ ಎಜುಕೇಶನ್ ನಾರ್ಮಲ್ ಸ್ಟೂಡೆಂಟ್ ತರ ನಾನು ಇದ್ಬಿಟ್ಟೆ. ಓಕೆನಾ, ಬಂದಿದ್ದು ತಲೆಯಲ್ಲಿ ಏನು ಅಂತಂದ್ರೆ, ಈಗ ಇಲ್ಲಿಂದ ಆಚೆಗೆ ವಿ ಆರ್ ನೈದರ್ ಕನ್ಸಿಡರ್ಡ್ ಆಸ್ ಕಿಡ್ಸ್ ನಾರ್ ಗ್ರೋನ್ ಅಪ್. ಈ ಪೀರಿಯಡ್ ಅಲ್ಲಿ ನಮ್ಗೆ ಯಾವ ಅವಕಾಶ ಸಿಗಲ್ಲ. ಸೊ ಲೆಟ್ ಮಿ ಸ್ಟಡಿ, ಓದಿ ಮಾಡ್ಕೊಂಡು ಕೆರಿಯರ್ ಮಾಡ್ಕೊಂಡು ಏನಾದ್ರು ಮತ್ತೆ ಅವಕಾಶ ಸಿಕ್ಕಿದ್ರೆ ವಾಪಸ್ ಬರೋಣ, ಇಲ್ಲ ಅಂದ್ರೆ ನಾರ್ಮಲ್ ಆಗ್ಬಿಡ್ಬೇಕು ನಾವೀಗ. ಯಾಕಂದ್ರೆ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಆತರ ಏನಲ್ವಲ್ಲ, ಪ್ರೊಡ್ಯೂಸ್ ಮಾಡಿಸಿ ಮತ್ತೆ ರೀಲಾಂಚ್ ಇಲ್ಲ, ಅಷ್ಟೆಲ್ಲ ಫೈನಾನ್ಸ್ ಆಲ್ಸೋ ಮಿಡಲ್ ಕ್ಲಾಸ್. ಲೆಟ್ ಮಿ ಗೋ ಬ್ಯಾಕ್ ಟು ಸ್ಟಡೀಸ್ ಅಂಡ್ ಪರ್ಸ್ಯೂ ಇಟ್. ಆಕ್ಚುಲಿ ನನಗೆ ಮೆಡಿಸಿನ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದ್ದಿತ್ತು. ನಾನು PUC ಫೇಲ್ ಆದಾಗ್ಲೂ ನಾನು ಬಯಾಲಜಿ ಒಂದು ಪಾಸ್, ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಫೇಲು. ಇಷ್ಟ ನಮ್ಗೆ, ಬಟ್ ನಮ್ಮ ದೇಶದ ವ್ಯವಸ್ಥೆ ಹೆಂಗಿದೆ ಅಂತ ಅಂದ್ರೆ ಮ್ಯಾಥಮೆಟಿಕ್ಸ್ ಕಲಿಬೇಕು, ಕೆಮಿಸ್ಟ್ರಿ ಕಲಿಬೇಕು, ಡಾಕ್ಟರ್ ಆಗೋರ್ಗೆ. ಓಕೆ, ನಾನು ಡಾಕ್ಟರ್ ಆಗಿಲ್ಲ, ನಾನು ಬರೀ ಬಯಾಲಜಿ ಓದಕ್ ಕೊಟ್ಟಿದ್ರೆ ನಾನು ಇವತ್ತು ಡಾಕ್ಟರ್ ಆಗಿರ್ತಾ ಇದ್ದೇನೆ. ನೋಡಿ, ಡಾಕ್ಟರ್ ಆಗ್ಬಿಟ್ಟಿದ್ರೆ ಆಕ್ಟಿಂಗ್ ನ ಮಿಸ್ ಮಾಡ್ಕೋತಾ ಇದ್ವಿ. ಅಗೇನ್ ನಾನ್ ಫೇಲ್ ಆಗಕ್ಕೂನು, ಚಿತ್ರ ಅನ್ನೋ ಸಿನಿಮಾ ವಾಪಸ್ ಬರಕ್ಕೂನು, ಓಕೆನಾ, ಎಲ್ಲವೂ ಒಂಥರ ಸಿಂಕ್ ಆಗ್ಬಿಟ್ಟು ಏನಾಯ್ತು, ನನಗೆ ಮತ್ತೆ ಒಂದು ರೇ ಆಫ್ ಹೋಪ್ ಕಾಣಿಸ್ತು ಟು ಮೇಕ್ ಎ ಕೆರಿಯರ್ ಇನ್ ಸಿನಿಮಾ. ಅಗೇನ್ ನಾನು ಅದೇ ಮಾಡ್ಕೊಂಡು ಬಂದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಆಕ್ಟಿಂಗ್ ಜೊತೆಗೆ ಡೈರೆಕ್ಷನ್ ಮಾಡುವಂಥದ್ದು, ಓಕೆ, ಪ್ರೊಡಕ್ಷನ್ ಎಲ್ಲವೂ ಇಂಟ್ರೆಸ್ಟ್ ಬಂತು. ಯಾಕಂದ್ರೆ ನೀವು ಆಲ್ರೆಡಿ ನಾನು 10-15 ವರ್ಷ ಮಾಡ್ಬಿಟ್ಟಿದ್ದೀನಿ ಆಕ್ಟಿಂಗ್. ನಾವು ನೋಡಿದ್ವಿ ನಿಮ್ಮ ಪ್ರೊಫೆಷನಲಿ ಚೇಂಜ್ ಬೇಕು ಅಂತ ಅನ್ಸುತ್ತೆ. ಆ ಚಿಕ್ಕ ಮಗು ಮಾಡಿದೆ. ಓಕೆ, ನನ್ನ ಮನಸ್ಸಿಗೆ ಐ ಸಾ ಎ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ ದಟ್ ವೇ. ರೈಟ್. ಎಷ್ಟೋ ಜನ ಕಲಾವಿದರ ಜೊತೆ ನೀವು ಮಾಡಿದಿರ, ದಿಗ್ಗಜರ ಜೊತೆ ಒಳ್ಳೆಯ ಅನುಭವ ಏನು ನಮ್ಗೆ ಮರೆಯಕ್ ಆಗಲ್ಲ ಅನ್ನೋದಾದ್ರೆ ಏನನ್ನ ಹೇಳ್ತೀರಾ ಅನಂತಮ್ಮ?
ಗ್ರಂಥ ಬರೀಬೇಕಾಗತ್ತೆ ನಾನು. ಅಷ್ಟು ಅನುಭವಗಳಿದೆ ನನಗೆ. ಒಂದು ಹೆಡ್ಲೈನ್ ಅಲ್ಲಿ ಅಥವಾ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಓಕೆ, ಅವ್ರ ಎಕ್ಸಾಂಪಲ್ ಆಗದೆ ಅವ್ರ ಸಿಂಪ್ಲಿಸಿಟಿಗೆ. ಅಂದ್ರೆ ಅಷ್ಟು ನೀನ್ ಸಕ್ಸಸ್ ಹೊಂದಿ ಲೈಫ್ ಅಲ್ಲಿ ಎಲ್ಲ ಏಕಭಾವದಿಂದ ಮಾತಾಡ್ಸೋದು, ಎಲ್ಲಾರನು ಏಕಭಾವದಿಂದ ನೋಡೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಣ. ಅದು ಅಷ್ಟು ಬರೋಂಥದ್ದಲ್ಲ ಅದು. ಯಾಕಂದ್ರೆ ನಾನು ಸುಮಾರು ಬೇರೆಯವ್ರನ್ನ ಈ ಮೇಲೆ ಇಟ್ಟಾದವರು ಯಾವ್ದು 1-2 ಇಟ್ಕೊಟ್ಟವ್ರಿಗೆ ತಲೆ ನಿಲ್ಲಲ್ಲ. ಓಕೆನಾ? ನಾವೆಲ್ಲ ಏನ್ ಲೆಕ್ಕವೇ ಇಲ್ಲ. ಓಕೆನಾ? ಕೆರಿಯರ್ ಇದ್ದಾಗ ನಾವೆಲ್ಲ ಕಂಡ್ಬಿಟ್ಟವ್ರು. ಅಂತದ್ರಲ್ಲಿ ನನ್ನ ನೋಡಿದೆ ಅಂತ ಹೇಳೋರು ಅವ್ರು ಇದ್ದಾಗ. ನಿನ್ ಸಿನಿಮಾ ಇವತ್ತು ನಾನು ಟೇಪ್ ಹಾಕೊಂಡ್ ನೋಡುದು, ಅವಾಗೆಲ್ಲ VHS ಟೇಪ್ ಬರೋದಲ್ಲ, ನಮ್ಮ ಮನೇಲಿ ಬೇಜಾರಾದಾಗೆಲ್ಲ ನಾನು ಹಾಕೊಂಡ್ ನೋಡ್ತೀನಪ್ಪ ಅಂತ ಹೇಳೋದಿದೆಯಲ್ಲ, ಅದೇ ದೊಡ್ಡ ವಿಷಯ ನಮ್ಗೆ. ಓಕೆ, ಆ ಒಂದು ಕಲಿತೆ ನಾನು. ಅಂದ್ರೆ ಒಂದು ಆನೆ ಓದಿದ್ದೆ ನಡೆಯೋದು. ಎಲ್ಲಾರನ್ನು ನೋಡುವಾಗ ಆನೆ ಎಲ್ಲಾರನ್ನು ಕೆಳಗೆ ನೋಡ್ತಾ ಇರುತ್ತೆ. ಅಂದ್ರೂ ಅವ್ರು ಅದನ್ನ ಬಗ್ಗೆ ಮಾತಾಡೋದಿದೆಯಲ್ಲ, ಸೊಂಡ್ಲಲ್ಲಿ ಎತ್ಕೊಂಡು ಅವ್ರೆಲ್ಲಾರನು ತಲೆ ಮೇಲೆ ಕೂರ್ಸ್ಕೊಂತ ಇದ್ದ ರೀತಿ ಇದೆಯಲ್ಲ, ಅವರು ಅದರಲ್ಲಿ ಅದ್ಭುತ ಅಂತ ಹೇಳ್ಬೇಕು. ಆಮೇಲೆ ಅವರ ಒಂದು ಪಂಕ್ಚುಯಾಲಿಟಿ, ಟೈಮಿಂಗು ನಮಗೆ ಫಾಲೋ ಮಾಡಕ್ಕೆ ಕಷ್ಟ ಆಗ್ಬಿಡೋದು. ಅಂದ್ರೆ 7 ಗಂಟೆ ಫಸ್ಟ್ ಮೇಕಪ್ ರೆಡಿ ಇದ್ಬಿಡೋರು, ನಮಗ್ ಭಯ ಆಗೋಗೋದೇ ಅವರೇ ಬಂದ್ಬಿಡ್ತಾರ, ನಾವ್ ಹೋಗ್ಬೇಕಪ್ಪ ಅಂದ್ಬಿಟ್ಟು. ಅವರಿಂದ ಕಲಿತಕ್ಕಂಥದ್ದು. ಅಂಬರೀಶ್ ಸರ್ ನಿಮಗೆ ಫ್ರೆಂಡ್ಶಿಪ್ ಇನ್ನೊಂದ್ ಹೆಸರು ಅಂಬರೀಶ್ ಅಂತ. ಆಕ್ಚುಲಿ ಅವ್ರಿಗೆ ಯಾರು ಎನಿಮಿಸೇ ಇಲ್ಲ ನನ್ನ ಲೆಕ್ಕದಲ್ಲಿ. ಅವ್ರನ್ನು ಯಾರೋ ಎನಿಮಿ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನೇ ವೇಸ್ಟ್ ಅಂತ ಹೇಳ್ಬೇಕು ನಾನು, ಅಷ್ಟೇ ಸಿಂಪಲ್ ಆಗಿ. ಆ ಸಿನಿಮಾನ ಅವ್ರು ಬರೀ ಫ್ರೆಂಡ್ಶಿಪ್ ಮಾಡ್ಬಿಟ್ಟಿದ್ದಾರೆ, ದುಡ್ಡು ಮಾಡಿಲ್ಲ. ಅದ್ಯಾರು ಅವ್ರಿಗೇನೋ ಒಂದು ಹೆಲ್ಪ್ ಬೇಕು, ಇದು ಅವ್ರು ಕೊಟ್ಬಿಡು, ಇವ್ರು ಕೊಟ್ಬಿಡು ಅಂತ ಅವ್ರ ಡೇಟ್ ನ ಅವ್ರು ಮಾರ್ಕೊಂಡ್ಬಿಟ್ಟಿದ್ದಾರೆ ಪಾಪ, ಈ ತರ ದಾನ ಧರ್ಮಗಳಿಗೆ ಎಲ್ಲ. ಯಾರು ಹೇಳಲ್ಲ, ಮಾಡಲ್ಲ ಅಷ್ಟೇನೆ. ಸೊ ಹಂಗಾಗಿ ಅವ್ರು ಅದು ಅನ್ಸುತ್ತೆ, ಹೆಂಗಪ್ಪ ಇವೆಲ್ಲ ಸಾಧ್ಯ ಅಂದ್ಬಿಟ್ಟು. So I spent a lot of time with them. I got that opportunity, blessing. ಇವತ್ತಿಗೆ ನಾನು ನೆನ್ಸ್ಕೊಂಡಾಗ ನನಗೆ ಇವ್ರನ್ನೆಲ್ಲ ಟಿವಿಲಿ ನೋಡಿದಾಗ ಅಥವಾ ನಂದೇ ಸಿನಿಮಾ ನಾನು ನೋಡಿದಾಗ ಅವ್ರ ಜೊತೆ ನಿಜವಾಗ್ಲೂ ಅವ್ರ ಜೊತೆ ಮಾಡಿರೋದು ಏನಪ್ಪ ಇದು, ನಾನು ಯಾವ ಎರಾದಲ್ಲಿ ಇದ್ದೀನಿ. ಓಕೆನಾ? ಇವತ್ತು ನಿಮ್ಗೆ ಅನಂತಮ್ಮ ಎಷ್ಟು ಪುಣ್ಯ ಅನ್ಸುತ್ತಲ್ವಾ, ಈ ತರ ಎಲ್ಲಾ ಒಳ್ಳೆ ಸಜ್ಜನರ ಜೊತೆ ಬೆರೆತು ಅರಿತು ಕಲಿತಿರೋದು. ಅದೇ ಹೇಳ್ತೀನಲ್ಲ, ಇವತ್ತು ಟ್ರೋಲ್ ಆಗುವಂತದ್ದು, ಇವತ್ತು ಬರೋ ವಾಟ್ಸಪ್ ಸ್ಟೇಟಸ್, ಸೋಷಿಯಲ್ ಮೀಡಿಯಾ ಇದೆಲ್ಲ ನೋಡಿದಾಗ ಅವರ ಎಲ್ಲ ಇದ್ದಿದ್ರೆ ಇನ್ನು ಕಥೆನೇ ಬೇರೆ ಆಕ್ಚುಲಿ. ಈಗ ಯಾವ್ದನ್ನ ಈಚೆ ಆಚೆ ದಿನದಲ್ಲೇ ಈ ಎಪಿಸೋಡ್ ನಾವು ಮಾಡ್ತಾ ಇದೀವಿ, ಅದು ಕೂಡ ಖುಷಿ ಇದೆ ನನಗೆ. ಎಸ್ ತಮ್ಮ, ಥ್ಯಾಂಕ್ ಯು. ಸೊ ಈಗ ನೀವು ಫಿಲಿಮು, ಆಕ್ಟಿಂಗು ಅದೆಲ್ಲ ಒಂದು ಪಯಣ ಆದ್ರೆ, ಟಿವಿನಲ್ಲಿ ಕಾಮಿಡಿ ಕಿಲಾಡಿಗಳು, ಡ್ರಾಮಾ ಜೂನಿಯರ್ಸು ಎಲ್ಲಾ ಶೋನಲ್ಲೂ ನಾವು ನಿಮ್ಮನ್ನ ನೋಡ್ತಾ ಇದ್ದೀವಾ. ಸೊ ಆನಂದ್ ಅಮ್ಮನ ಅವಾಗ ನೋಡಿದಾಗ ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು, ಎಷ್ಟು ಮೆಮೊರಿ ಇರ್ಬೇಕು ಆನಂದ್ ಅಮ್ಮಂಗೆ, ಮತ್ತೆ ಎಷ್ಟು ವಾಕ್ಚಾತುರ್ಯ ಇರ್ಬೇಕು. ಇದ್ರ ಜೊತೆ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ನ ಹಾವಳಿ, ಲೈಕ್ ಎಲ್ಲಾ ಸ್ಪಾನ್ಸರ್ಸ್ ನ ನೆನ್ಪಿಟ್ಕೊಂಡು ಅವ್ರದನ್ನು ಕೂಡ ನೀವು ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್. ಸೊ ಇದೆಲ್ಲನೂ ಹೇಗ್ ಸಾಧ್ಯ ಅಂತ? ನಿಮ್ಗೆ ಎಲ್ಲ ಕ್ರೆಡಿಟ್ಸ್ ನಾನು ತಗೊಳಲ್ಲ, 1-2 ಸತ್ಯಗಳನ್ನ ಹೇಳ್ತೀನಿ. ಓಕೆ, ಅಂತ ಬಂದಾಗ ಲೈಫಿನ ಅನುಭವ, ನಿಮಗಿರುವ ಒಂದು ಸಂಬಂಧ, ಮತ್ತೆ ನೀವು ಒಂದು ಬ್ರಿಡ್ಜ್ ಆಗಿ ನಿಂತಿರ್ತೀರಾ ಜಡ್ಜ್ಗೂ ಕಂಟೆಸ್ಟೆಂಟ್ಗೂ ಮಧ್ಯ. ಸ್ವಂತ ಕೆಪಾಸಿಟಿ ಮೇಲೆ ಮಾಡುವಂತ ಒಂದು ಕೆಲಸ ಆಂಕರಿಂಗ್ ಅನ್ನೋದು. ಇಷ್ಟು ಉದ್ದ ಇದೆಯಲ್ಲ, ಅದೆಲ್ಲ ಮಾಡಲ್ಲ. ಅದು ನಮಗೆ ಒಂದು ಟಾಕ್ ಬ್ಯಾಕ್ ಅಂತ ಹಾಕಿರ್ತಾರೆ ಕಿವಿಲಿ, ಅಲ್ಲಿ ನಮಗೆ ಡಿಕ್ಟೇಷನ್ ಕೊಡ್ತಾರೆ. ಓಕೆನಾ? ಅದು ನಾವು ಇಮಿಡಿಯೇಟ್ ಹೇಳ್ತಾ ಇರ್ತೀವಿ. ಓಕೆನಾ? ಅದು ಒಂದು. ಆಮೇಲೆ ಇವಾಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ಇವಾಗ ಈ ಕ್ಯಾಮ್ರಾ ಅಲ್ವಾ, ಇಲ್ಲೊಂದು ಲೆಟರ್ ಇಟ್ಬಿಟ್ರೆ, ನಾನು ಈಗ ಲೆಟರ್ ನೋಡ್ತಾ ಇನ್ನ ನಿಮ್ಮನ್ನ ನೋಡ್ತಾ ಇನ್ನ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ದೂರದಲ್ಲಿ ಕ್ಯಾಮ್ರಾ ಪಕ್ಕದಲ್ಲಿ ಎಲ್ಲಾ ಸ್ಪಾನ್ಸರ್ಸ್ ಲಿಸ್ಟ್ ನ ಹಾಕ್ಬಿಟ್ಟಿರ್ತಾರೆ, ದೊಡ್ಡ 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 ಇದು. ಓಕೆನಾ? ರೈಟ್, ಕ್ಯಾಮ್ರಾ ನೋಡ್ಕೊಂಡು ಮಾತಾಡುವಾಗ ಅದನ್ನ ಓದ್ತಾ ಇರ್ತೀವಿ. ಆಕ್ಚುಲಿ ಅದು ಎಲ್ಲರೂ ಅದೇ ಮಾಡ್ತಾರೆ ಆಕ್ಚುಲಿ, ಬಿಕಾಸ್ ಆ ಸ್ಪಾನ್ಸರ್ಸ್ ವಾರವಾಗೂ ಕೆಲವರು ಚೇಂಜ್ ಆಗ್ತಾ ಇರ್ತಾರೆ. ಆಮೇಲೆ ಟ್ಯಾಗ್ ಲೈನ್ ಇರುತ್ತೆ, ಅದನ್ನ ಹಂಗೆ ಹೇಳ್ಬೇಕು ಇರುತ್ತೆ. ಅಲ್ಲ, ಅದು ಗೋಟ್ ಇಂಡಿಯಾ ಯಾರು ಅದನ್ನ ಮೆಮರೈಸ್ ಮಾಡಲ್ಲ. ಬಟ್ ನಾನು ಹೇಳ್ತಾ ಇರೋದೇನಂದ್ರೆ, ಎಮೋಷನ್ಸ್ ನ ಬೆಸೆಯುವ ಕೆಪಾಸಿಟಿ ಬಿಟ್ವೀನ್ ಕಂಟೆಸ್ಟ್, ಜಡ್ಜಸ್ ಅಂಡ್ ಆಡಿಯನ್ಸ್, ಅದನ್ನ ಭಾವನೆಗಳ ಬೆಸುಗೆ ಮಾಡ್ತೀರಾ ನೀವು ಅಂತ. ನಾನಂತಲ್ಲ, ಯಾರೇ ಆಗ್ಲಿ ಮಾಡ್ಲೇಬೇಕಲ್ಲ. ಈಗ ಆಂಕರ್ ಅಂತ ಬಂದಾಗ ಇವಾಗ ಕಂಟೆಸ್ಟೆಂಟ್ಸ್ ಜಡ್ಜಸ್ ಇರುವ ಶೋ ಈ ತರ, ಅದು ಬಿಟ್ರೆ
ಅಂತದ್ದು ಇರ್ತಾವಲ್ಲ, ಇವಾಗ ಕೌನ್ ಬನೆ ಕರೋಡ್ಪತಿ ಅಮಿತಾಬ್ ಬಚ್ಚನ್ ಅವ್ರು ಒಬ್ಬರೇ ಇರ್ತಾರೆ. ಓಕೆನಾ? ಕರೆಕ್ಟ್. ಹಾ. ಮೇಕ್ ಎ ಬ್ರಿಡ್ಜ್ ಕಂಟೆಸ್ಟೆಂಟ್ಸ್ ಅಂಡ್ ಪೀಪಲ್. ಓಕೆನಾ? ಸೊ ನಾವಂತೂ ತುಂಬಾನೇ ಇಷ್ಟಪಟ್ಟು ಆ ಟೈಮ್ ಕರೆಕ್ಟ್ ಆಗಿ ಕುತ್ಕೊಂಡು ನೋಡ್ತಿದ್ದಂತಹ ಶೋ ಅಂದ್ರೆ ಡ್ರಾಮಾ ಜೂನಿಯರ್ಸು, ಕಾಮಿಡಿ ಕಿಲಾಡಿಗಳು ಎಲ್ಲಾನು ಕೂಡ ಮನ್ಸಿಗಂತೂ ಒಂಥರ ಎಲ್ಲರ ಮುಖದಲ್ಲೂ ನಗುವಿನ ಛಾಯೆ ತರಿಸ್ತಾ ಇದ್ರಿ ನೀವು. ತುಂಬಾ ಟೀಮ್ ವರ್ಕ್. ರೈಟ್. ಸೊ ಈಗ ನೀವು ಆಕ್ಟಿಂಗ್ ಮಾಡ್ತಾ ಇದ್ರಿ, ಸೀರಿಯಸ್ ಆಕ್ಟರ್ ಆಗೋಕ್ಕೂ ಕಾಮಿಡಿಯನ್ ಆಗಿ ಪಾತ್ರ ಮಾಡೋಕ್ಕೂ ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ಸ್ತು ಅನಂತಮ್ಮ? ನೋಡಿ, ನಿಮ್ಗೆ ಆಕ್ಚುಲಿ ಬರೀ ಕಾಮಿಡಿ ಇಸ್ ಅ ಸೀರಿಯಸ್ ಜಾಬ್ ಅಂತೀವಿ ನಾವು. ವೈ? ಬಿಕಾಸ್ ಇಟ್ ಈಸ್ ವೆರಿ ಈಸಿ ಟು ಮೇಕ್ ಸಮ್ವನ್ ಕ್ರೈ, ಇಟ್ ಈಸ್ ವೆರಿ ಈಸಿ ಟು ಸಮ್ವನ್ ಡಿಸಪಾಯಿಂಟ್. ನಗಿಸ್ತಾ ಇರ್ತಾರಲ್ಲ ಅವನು ತುಂಬಾ ಸ್ಟ್ರೆಸ್ ಆ ಪರ್ಫಾರ್ಮೆನ್ಸ್ ಅದೆಲ್ಲ ಮಾಡ್ಬೇಕಂದ್ರೆ ತುಂಬಾ ಕೇಳುತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ. ಓಕೆನಾ? ನೀವು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನಾವು ನೋಡಿದ್ರು, ಓಕೆನಾ, ಅಡಿ ಕ್ಯಾಮ್ರಾ ಅದಕ್ಕೆ ಅದು ಗಿಡಿ ಅಂತ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇರುತ್ತೆ. ಆದ್ರೂ ಮೇಲಿನ ಕೆಳಗೆ ಓಡಾಡು, ಬೀಳು, ಏಳು, ಒದೆ ತಿನ್ನು, ಏಟ್ ಮಾಡ್ಕೋ, ಅದ್ ನೋಡಿದಾಗ್ಲೇ ಅಲ್ವಾ ನಮಗ್ ನಗು ಬರೋದು. ಬೇರೆ ತರ ಪಾತ್ರಗಳು ಅಂದ್ರೆ ಅದು ಅದಕ್ಕೆ ಸಮಯ ಅದ್ರದ್ದಾದಂತ ಒಂದಿರುತ್ತೆ. ಆಕ್ಷನ್ ಹಂಗಾರ ಈಸಿನ ಅಲ್ಲ, ಆಕ್ಷನ್ಗೂ ರಿಸ್ಕ್ ಇರುತ್ತೆ ಲೈಫ್ ಅಲ್ಲಿ. ಏನೇ ಯಾರೇ ನಮ್ ಬದ್ಲು ಡೂಪೋ ಯಾರೋ ಮಾಡ್ತಾರೆ ಅಂತಂದ್ರು ತಕ್ಕ ಮಟ್ಟಿಗೆ ಏಟ್ ಬೀಳೋ ಎಲ್ಲಾ ಸಾಧ್ಯತೆಗಳಿರುತ್ತೆ. ಓಕೆನಾ? ಡಾನ್ಸ್ ಸೀಕ್ವೆನ್ಸ್ ಇರ್ಬೋದು, ಏನೇ ಸೊ ಅದೆಲ್ಲವೂ ನೋಡ್ಕೊಂಡು ಹುಷಾರಾಗೆ ಮಾಡ್ಬೇಕಾಗುತ್ತೆ. ಕರೆಕ್ಟ್. ಕಾಮಿಡಿ ಇಸ್ ಅ ವೆರಿ ಸೀರಿಯಸ್ ಜಾಬ್. ಸ್ಕ್ರಿಪ್ಟ್ ವೈಸ್ ಅಷ್ಟೇ, ಆಕ್ಟಿಂಗ್ ವೈಸ್ ಅಷ್ಟೇ ಚಾಲೆಂಜ್. ಅಥವಾ ಬೇರೆ ಇನ್ಯಾವ್ದಾರ ರೋಲ್ ಕೊಟ್ಟಿದ್ರೆ ಹೆಂಗ್ ಮಾಡ್ತಿದ್ದೆ ಅನ್ನೋದು ಆತರ ಏನಾದ್ರು ಅಭಿಪ್ರಾಯ ಮನ್ಸಲ್ಲಿ ಉಟ್ಕೊಂಡಿತ್ತ ಅಂತ? ಏನಾಗುತ್ತೆ ಗೊತ್ತಾ, ಇಲ್ಲಿ ಎವ್ರಿ ಆಕ್ಟರ್ ಆಲ್ ನವರಸಸ್, ಎಲ್ರಿಗೂ ಕೆಪಾಸಿಟಿ ಇರುತ್ತೆ ಒಂದಿಷ್ಟು ವರ್ಷ ಅಂತ ಅವ್ರು ಸೀನಿಯರ್ ಆದ್ಮೇಲೆ. ಆದ್ರೆ ಅವ್ರಿಗೆ ಸಿಗುತ್ತೆ ಅಂತಂದ್ರೆ ಜನ ಅವ್ರನ್ನ ಹೇಗ್ ಸಿಗ್ತಾರೋ ಹಾಗೆ ಸಿಗ್ತಾ ಇರುತ್ತೆ ಅವ್ರಿಗೆ. ವಾಂಟ್ ಟು ಸಿ. ನಾವೇನ್ ಮಾಡ್ತೀವಿ, ಇನ್ನೊಂದ್ ಕ್ಷೇತ್ರನ ಬರೀ ನಾವು ಎಂಟರ್ಟೈನ್ಮೆಂಟ್ ಅಂತೀವಿ, ಆದ್ರೆ ಅದರಿಂದ ಒಂದು ಬಿಸ್ನೆಸ್ ಇದೆ, ಕಾಮರ್ಸ್ ಇದೆ. ಈಗ ಅಶ್ವಿನಿ ಅವರು ಯಾವ್ದಕ್ ಸೂಟ್ ಆಗ್ತಾರೆ, ಏನ್ ಪಾತ್ರ ಮಾಡ್ತಾರೆ ಅಂತ ಅಂದ್ಮೇಲೆ ನಾವೇ ಅವರಿಂದ ಬಯಸ್ತಾ ಇರ್ತೀವಿ ಪ್ರತಿ ಸತಿ ಆ ಪಾತ್ರ. ಬೇರೆ ಬರುತ್ತೆ ಅಂದ್ರೆ ನಾವ್ ಎಕ್ಸ್ಪೆರಿಮೆಂಟ್ ಮಾಡಕ್ ರೆಡಿ ಇರಲ್ಲ. ಇನ್ ದಾಟ್ ವೇ ನೋಡಿ, ರಮೇಶ್ ಅರವಿಂದ್ ಅನ್ನೋರು ನಮಗೆ ಸಹಜಾಭಿನಯ, ಹುರುದ್ರೂಪಿ ನಟ, ಒಂದು ಮನೆಯ ಯಜಮಾನ, ಗಂಡ, ಅಣ್ಣ ಎಲ್ಲ ಅಂತ ಅನ್ಸುತ್ತೆ. ಓಕೆನಾ? ವರ್ಷಿಣಿ ಅನ್ನೋ ಒಂದು ಕಥೆಯಲ್ಲಿ ಅವರೇ ವಿಲನ್. ಬಟ್ ವಿಲನ್ ಈಸ್ ನಾಟ್ ಎ ರೆಗ್ಯುಲರ್ ವಿಲನ್, ರೈಟ್? ಈಸ್ ಅ ವೆರಿ ಕೋಲ್ಡ್ ಬ್ಲಡ್ ಆಗಿ ಥಿಂಕ್ ಮಾಡುವಂತ ವಿಲನ್ ಅಲ್ವಾ? ಅಲ್ಲೂ ಒಂದು ಲೇಯರ್ ಇದೆ. ಏನೋ ಒಂದು ಆತನು ಅವಳ ಆಕರ್ಷಣೆಗೆ ಒಳಗಾಗಿ ಒಂದು ಪ್ರೀತಿಯ ಬ್ಲೈಂಡ್ ಅಲ್ಲಿ ಹಂಗ್ ಮಾಡ್ದ ಅಂತ ಒಂದು ಜಸ್ಟಿಫಿಕೇಶನ್, ಸಣ್ಣ ಜಸ್ಟಿಫಿಕೇಶನ್, ತಪ್ಪದು ಸರಿ ಅಂತಲ್ಲ. ಅಂದ್ರೆ ಅವನ ಅಸಹಾಯಕತೆ, ಅವನು ಒಂದು ಯಾವ್ದೋ ಲವ್ ಫೇಲ್ಯೂರ್ ಆಗಿ ಬಂದಿರ್ತಾನೆ. ಇಲ್ಲಿ ನೋಡಿ ಅವ್ನಿಗೆ ಇಷ್ಟ ಆಗ್ಬಿಡುತ್ತೆ, ಅವಳ ಸಿಂಗಿಂಗ್ ಇಷ್ಟ ಆಗ್ಬಿಡುತ್ತೆ. ಸೊ ಏನೋ ಈ ತರ ಒಂದು ತಪ್ಪು ಮಾಡ್ದ ಅಂತ ಅವ್ರನ್ನ ತೋರಿಸ್ಬೋದೇ ಹೊರತು ವಿಲನ್ ಆಗಿ ಅವ್ರನ್ನ ತೋರ್ಸಕ್ಕೆ ಆಗಲ್ಲ ನಿಮ್ಗೆ. ದೋ ಹಿ ಕ್ಯಾನ್ ಆಕ್ಟ್, ದೋ ಹಿ ಕ್ಯಾನ್ ಪರ್ಫಾರ್ಮ್, ವಿ ಕ್ಯಾನ್ ಅಕ್ಸೆಪ್ಟ್ ಆಗಲ್ಲ, ಜೀರ್ಣ ಆಗಲ್ಲ ಅದು. ಓಕೆನಾ? ಈಗ ನಮ್ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಎಲ್ರು ದಿಗ್ಗಜರು ಕೂಡ ಮಹಾನ್ ಕಲಾವಿದ್ರು ಪರಕಾಯ ಪ್ರವೇಶ ಮಾಡ್ಕೋತಾ ಇದ್ರು. ಒಂದು ಆಕ್ಟಿಂಗ್ ಒಂದು ರೋಲ್ಗೆನೆ ಅವರೇ ಆ ರೋಲ್ ಅಲ್ಲಿ ಇದಾರೇನೋ ರೀತಿನಲ್ಲಿ ಮಾಡ್ತಾ ಇದ್ರು. ಆತರ ಮಾಡಿದಾಗ ಈಗ ಪಾಸಿಟಿವ್ ವೇಲ್ ಮಾಡಿದಾಗ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ನೆಗೆಟಿವ್ ರೋಲ್ ಮಾಡಿದಾಗ ತೂ ಅಂತ ಬೈಕೊಳ್ಳೋದು. ಸೊ ಈಗ ಆನಂದ್ ತಮ್ಮನ್ ಕೇಸಲ್ಲಿ ಬಂದಾಗ ಪ್ರತಿಯೊಂದ್ ರೋಲ್ ಅಲ್ಲೂ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇತ್ತು ಆಡಿಯನ್ಸ್ ಇಂದ ಆಗ್ಲಿ, ಅಥವಾ ನಿಮಗೇನೆ ವೈಯಕ್ತಿಕವಾಗಿ ಇಂತ ಪಾತ್ರ ಮಾಡಿದಾಗ ಏನಂತ ಆತರ ಏನಾದ್ರು ಅನುಭವಗಳಿದ್ರೆ ಹಂಚ್ಕೋಬಹುದಾ ಅಂತ? ಬೇಸಿಕಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಿದ್ರಿಂದ ನಮ್ಗೆ ಅದೊಂದು, ಓಕೆನಾ, ಈಗ ನಾವೇನೇ ಬಿಲ್ಡಿಂಗ್ ಕಟ್ಟಿದ್ರು ಆ ಫೌಂಡೇಶನ್ ಮೇಲೆ ನಿಂತಿರುತ್ತದು. ಓಕೆ, ಸ್ಕ್ವೇರ್ ಒನ್ ಅಂತ ಕರಿತೀವಿ. ಓಕೆನಾ? ಸುತ್ಕೊಂಡ್ ಬಂದ್ರು ತಿರ್ಗಾ ಜನ ಸ್ಕ್ವೇರ್ ಒನ್ಗೆ ಬರೋರು. ಮಾಡ್ತಾ ಇದ್ದಿದ್ದು ಚೈಲ್ಡ್ ಆರ್ಟಿಸ್ಟ್ ಸಿನಿಮಾ. ನೀವು ಹಾಗೆ ಚೆನ್ನಾಗಿದ್ರಿ, ನೀವು ಹಾಗೆ ಇರ್ಬೇಕಾಗಿತ್ತು, ನಿಮ್ ಏಜ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ಬೇಕಾಗಿತ್ತು, ನೀವೆಲ್ಲ ಮಗುವಾಗಿ, ಈ ತರ ಕಮೆಂಟ್ಸ್ ನಮ್ಗೆ ಇವತ್ತಿಗೂ ಬರ್ತಾ ಇರೋದು. ಫರ್ಗೆಟ್ ಅಬೌಟ್ ಎದುರುಗಡೆ ಸಿಕ್ಕಿದ್ರೆ, ನೀವೆಲ್ಲ ಯಾಕೆ ಸರ್ ದೊಡ್ಡವರಾದ್ರಿ, ನಮ್ ಮೆಮೊರಿಲೆಲ್ಲ ನೀವು ಮಗು ಹಂಗೆ ಅಂತ. ಸೊ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಓಕೆನಾ? ಅಡ್ವಾಂಟೇಜ್ ಪಾಸಿಟಿವ್, ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನು, ನಾವೇ ಬೇರೆ ರೋಲ್ ಮಾಡಕ್ಕಾಗಲ್ಲ. ಅದೇ ಒಂದ್ ಮೈಂಡ್ ಸೆಟ್
ವೆರಿ ಡಿಫಿಕಲ್ಟ್. ಓಕೆನಾ? ಖಂಡಿತ. ಹ್ಮ್ ಸೊ ನಾನು ಹಂಗೆ ಯಾವ್ದೋ ಇವಾಗ ಫ್ರೆಂಡ್ ಸಿನಿಮಾ ಇನ್ನೊಂದು ಅದ್ರಲ್ಲೆಲ್ಲ ನಾವು ಗರ್ಲ್ ಫ್ರೆಂಡ್ ಲವ್ ಸೀನ್ ಇದೆಲ್ಲ ಮಾಡ್ದಾಗ ನಂಗೆ ಎಷ್ಟೋ ಲೇಡೀಸ್ ಸಿಗೋರು, ದೊಡ್ಡವ್ರು ಹಿರಿಯರು, ಹ್ಮ್ ಅಯ್ಯೋ ನೋಡಕ್ಕಂದ ನೀನ್ ನಮ್ಮನೆ ಹುಡುಗನ್ ತರ, ನೀನ್ ನಂಗೆಲ್ಲ ನೋಡಕ್ಕೆ ಆಗಲ್ಲ ನಾವು ಅನ್ನೋರು. ಹ್ಮ್. ಮತ್ತೆ ಪಾತ್ರ ಇವಾಗ ಆತರ ಇರುತ್ತೆ ಅಲ್ವಾ? ಖಂಡಿತ. ಹ್ಮ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ನಿಮ್ಗೆ ಫಸ್ಟ್ ಹೌದ್. ಇಂಪ್ರೆಷನ್ ಯಾರು ಯಾವ್ದ್ರಲ್ಲಿ ಬರ್ತಾರೋ, ಹ್ಮ್ ರವಿಚಂದ್ರನ್ ಸರ್ ಸಿಕ್ಕಿದಾಗ ಈಗಲೂ ಅದೇ ಅಂತಾರ ಅವರು. ಹ್ಮ್ ಅವತ್ತು ನಾನು ನೋಡಿ ಇವತ್ತು ಲವರ್ ಬಾಯ್ಗೆ ನೋಡಕ್ ಇಷ್ಟಪಡ್ತಾರ ಕಣೋ. ನಾನ್ ಗ್ರೇ ಹೇರ್ಸ್ ಹಾಕೊಂಡು ಅಪ್ಪನ್ ಪತ್ರ ಮಾಡ್ತೀನಿ ಅಂದ್ರೂ ಅಲ್ಲೂ ನನ್ನ ಹತ್ರ ಅವರು ರೊಮ್ಯಾಂಟಿಕ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಸ್. ಅದಕ್ಕೆ ಬೇರೆ ಬೇರೆ ಮಾಡಕ್ ಟಫ್ ಆಗುತ್ತೆ ಅಂತ. ಸೊ ದಿಸ್ ಕಮ್ಸ್ ವಿತ್ ಎವ್ರಿಬಡಿ. ಸೊ ನೀವು ಸೊ ಆನಂತಮ್ಮ, ನೀವು ಎಷ್ಟೋ ಫಿಲಿಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ರಿ. ಅಂಡ್ ಡೈರೆಕ್ಷನ್ ಅಂತ ಬಂದಾಗ ನಿಮ್ಗೆ ಅದರ ಡೈರೆಕ್ಷನ್ ನಲ್ಲಿ ನಿರ್ದೇಶನ, ನಿರ್ಮಾಪನ ಅದ್ರಲ್ಲಿ ಯಾವ ರೀತಿ ನಿಮ್ಗೆ ಅನುಭವ ಆಯ್ತು? ಅಂಡ್ ಅದ್ರ ಬಗ್ಗೆ ಒಂಚೂರು ಏನಾದ್ರೂ ಶೇರ್ ಮಾಡ್ಕೋಬಹುದಾ ಅಂತ. ಈಗ ನಾನು ಒಂದೇ ಸಿನಿಮಾ ಡೈರೆಕ್ಟ್ ಮಾಡಿದ್ ನಾನು. ಓಕೆ, ಹ್ಮ್ ಹ್ಮ್ ಧಾರಾವಾಹಿ, ಒಂದು ಧಾರಾವಾಹಿ ಮಾಡ್ತಾ ಇದ್ದೆ ನಾನು, SSLC ನನ್ ಮಕ್ಕಳು ಅಂತ. ಅದು ಫಸ್ಟ್ ನನ್ನ ಡೆಬ್ಯೂ ಧಾರಾವಾಹಿ. ಕರೆಕ್ಟ್. ಫಾರ್ಮೆಟ್ ಹೇಳ್ಬಿಡ್ತೀನಿ. ಸೀರಿಯಲ್ ಡೈರೆಕ್ಟ್ ಮಾಡಕ್ಕೂ ಸಿನಿಮಾ ಹೆಂಗೆ ಅಂದ್ರೆ ಟೆಸ್ಟ್ ಮ್ಯಾಚ್ ಒನ್ ಡೇ ಇದ್ದಂಗೆ. ಓಕೆನಾ? ದಿನ ಬರುತ್ತೆ ಕ್ರಿಕೆಟ್ ಲಾಂಗ್ ಫಾರ್ಮೆಟ್, ಒನ್ ಡೇ ಮ್ಯಾಚ್ ಇದ್ದಂಗೆ. ಓಕೆ, ಫಾಸ್ಟ್ ಆಗ್ಬಿಟ್ಟಿದೆ. 2020 ತರ ಹೋಗ್ಬಿಟ್ಟಿದೆ ಸಿನಿಮಾ. ಬಟ್ ಎಸ್ ಎಸ್. ಹಾ ನಾನೇನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ನನ್ನ ಇಷ್ಟು ವರ್ಷ ಅಭಿನಯ ಮಾಡಿದ್ಮೇಲೆ ಹ್ಮ್ ಡೈರೆಕ್ಷನ್ ಅಂತ ಆಸೆ ಬಂದಾಗ ನಾನು ಸೀರಿಯಲ್ ಮಾಡ್ತೀನಿ ಸ್ಟಾರ್ಟಿಂಗ್ ಫಸ್ಟ್. ಯಾಕಂದ್ರೆ ಏನೇ ತಪ್ಪುಗಳು ಇದ್ರು ಅಲ್ಲಿ ತಿದ್ಕೋಬಹುದು. ಕರೆಕ್ಟ್. ಎಪಿಸೋಡ್ ಮಾಡ್ತಾರೆ ನಿಮ್ಗೆ ಇವಾಗ್ಲೇ ಯಾವ್ದೋ ಒಂದು ಹೊರತು ಇಷ್ಟನೇ ಎಪಿಸೋಡ್ ಅಲ್ಲಿ ಈ ಕಾನ್ಸೆಪ್ಟ್ ಹೇಳಿ ಅಂದ್ರೆ ಯಾರು ಹೇಳಲ್ಲ, ಮರ್ತೋಗ್ಬಿಡ್ತಾರೆ. ಹೌದು. ಸೊ ಇಫ್ ಯು ಮೇಕ್ ಮಂಡೇ ಯು ಕ್ಯಾನ್ ಕಮ್ ಬ್ಯಾಕ್ ಅಗೇನ್ ಆನ್ ಟ್ಯೂಸ್ಡೇ. ರೈಟ್. ಸಿನಿಮಾ ಒಂದ್ ಮಿಸ್ಟೇಕ್ ಅದು ತುಂಬಾ ತೊಂದರೆ ಆಗುತ್ತೆ ಮಾರನೇ ದಿನ. ಓಕೆನಾ? ಮಾಡಿದ್ದು ಆಮೇಲೆ ಯಾಕೆ ಸಿನಿಮಾ ಮಾಡ್ಲಿಲ್ಲ ನಾನು ಅಂತಂದ್ರೆ, ಆ ಒಂದು ಸಿನಿಮಾದಲ್ಲೇ ನಾನು 10 ಸಿನಿಮಾ ಪಾಠ ಕಲಿತೆ. ಓಕೆನಾ? ನಿಮಗೆ ಗೆಲುವು ಯಾವತ್ತು ಏನು ಕಲ್ಸಲ್ಲ, ಸೋಲೆ ನಿಮ್ಗೆ ಕಲ್ಸ. ಎಸ್ ಎಸ್. ಹಾ ಯುವರ್ ಟೀಚರ್ಸ್ ಅಂಡ್ ಇಟ್ ವಿಲ್ ಶೋ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ನೆಕ್ಸ್ಟ್ ಅಂತ. ಓಕೆನಾ? ಖಂಡಿತ. ಹ್ಮ್ ಬರೀ ಸ್ಕ್ರಿಪ್ಟ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಆನ್ ಪೇಪರ್ ವರ್ಕ್ ಚೆನ್ನಾಗಿತ್ತು ಅಂದ್ರೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ ಲೆಕ್ಕಾಚಾರ ತಪ್ಪಾಯ್ತು ನಾನು ಮಾಡಿದಾಗ. ಕರೆಕ್ಟ್. ಪ್ರೊಡಕ್ಷನ್, ರಿಲೀಸು, ಥಿಯೇಟರ್ಸ್, ಓಕೆನಾ, ಇವೆಲ್ಲ ಚೈಲ್ಡ್ ಆರ್ಟಿಸ್ಟ್ ಆಗಿ ನೋಡ್ಕೊಂಡು ಬರಕ್ಕೂನು ಅವತ್ತಿನ ನೀರ್ಗಿಳಿಯಕ್ಕೂ ಅದು ಬೇರೆನೆ ಆಟ. ಓಕೆನಾ? ನೋಡಿದ್ನಲ್ಲ ಇವೆಲ್ಲ ಗೊತ್ತಿರೋ ವಿಷಯನೇ ಅಂತ ಇಳಿದ್ಬಿಟ್ಟೆ. ಬಟ್ ಇಟ್ಸ್ ಲೈಕ್ ನೀ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಕ್ಕೂ ನದಿಲಿ ಈಜಕ್ಕೂ ಡಿಫ್ರೆಂಟ್ ಅನ್ನೋ ತರ ಆಗೋಯ್ತು ನನ್ನ ಪರಿಸ್ಥಿತಿ. ರೈಟ್. ಸೊ ಹಾಗಾಗಿ ಅವಾಗ ನಾನು ಕಲ್ತಿದ್ದ ಒಂದಷ್ಟು ಇದನ್ನ ನಾನು ಅದಕ್ಕೆ ಮಾಡಿದ್ರೆ ನೆಕ್ಸ್ಟ್ ನಾವೇ ಮಾಡ್ಬೇಕಪ್ಪ, ಸುಮ್ಮನೆ ಇಲ್ಲ ಅಂದ್ರೆ ಇದು ವರ್ಕೌಟ್ ಆಗಲ್ಲ ಅನ್ನೋ ತರದ್ ಒಂದು ನಿಲುವು ನನ್ನ ಮೈಂಡ್ ಬಂದ್ಬಿಡ್ತು. ಓಕೆ, ಧಾರಾವಾಹಿಗಳು ನನಗೆ ಆ ಸಮಯದಲ್ಲಿ ಮತ್ತೆ ಸಿಗ್ತಾ ಹೋಯ್ತು. ಎಲ್ಲಿ ಕಟ್ ಆಗಿತ್ತು ಒಂದು ಸೀರಿಯಲ್ ಮಾಡಿದ್ಮೇಲೆ, ಸಿನಿಮಾ ಸೀರಿಯಲ್ ಟಿವಿ ಕಟ್ ಆಗಿದ್ದು ಮತ್ತೆ ನನಗ್ ಸಿಕ್ತು. ಓಕೆ, ಪಡ್ಡೆಗಳು, ರೋಬೋ ಫ್ಯಾಮಿಲಿ, ನಿಗೂಢ ರಾತ್ರಿ, ಈ ತರ ಎಲ್ಲ ನಾನು ಡೈರೆಕ್ಷನ್ ಮಾಡ್ಕೊಂಡ್ ಬಂದೆ. ಐ ವಾಸ್ ವೆರಿ ಹ್ಯಾಪಿ ಇನ್ ಡೂಯಿಂಗ್ ಆಲ್ ದೋಸ್ ಪ್ರಾಜೆಕ್ಟ್ಸ್. ವಾವ್, ಸೂಪರ್ ಸೂಪರ್. ಅಂದ್ರೆ ಅದ್ರ ಅನುಭವಗಳ, ಅದ್ರ ಪಯಣನೇ ಬೇರೆ ರೀತಿ ಅಂತ ಹೇಳ್ತೀರಾ. ನಾರ್ಮಲ್ ಆಗಿ ಫಿಲ್ಮ್ ಮೂವಿಲಿ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ಕೊಳ್ಳೋದಕ್ಕೂ ಡಿರೆಕ್ಷನ್ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಾಗ ಅದರ ಹಾದಿನೂ ಕೂಡ ವಿಭಿನ್ನವಾಗಿರತ್ತೆ ಅಂತ ನಿಮ್ಮ ಅನುಭವ. ರೈಟ್. ಸೊ 60 ಫಿಲ್ಮ್ಗಳನ್ನ ಮಾಡಿದ್ರಿ, ಹಲವಾರು ಅವಾರ್ಡ್ಗಳನ್ನ ವಿನ್ ಮಾಡಿದ್ರಿ. ಸೊ ಈ ಯಶಸ್ಸು ನಿಮಗೆ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ ಆನಂದಮ್ಮ? ಇದು ದೂರ ಹೋಗುವಂತ ಡೆಸ್ಟಿನೇಷನ್ ಇದೆ. ಓಕೆನಾ? ನಿಮ್ಗೆ ಅಲ್ಲಿ ದೂರದಲ್ಲಿ ಏನೋ ಒಂದು ಕಾಣ್ತಾ ಇರುತ್ತೆ, ಯು ಥಿಂಕ್ ದಟ್ ಇಸ್ ದ ಡೆಡ್ ಎಂಡ್. ಓಕೆ, ಅಗೇನ್ ಯು ವಿಲ್ ಸೀ ಅನದರ್ ಡೆಸ್ಟಿನೇಷನ್, ಇಟ್ಸ್ ದೇರ್ ಅಂತ. ಓಕೆನಾ? ಯಾಕಂದ್ರೆ ನಾನೇನಕ್ಕೆ ಕೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಾನು ಅವ್ರ ಕೆರಿಯರ್ ಮುಗಿತಾ ಬಂದಾಗ ಅವ್ರು ನಾನು ಇನ್ನೂ ಭಕ್ತಿ ಮಾಡ್ಬೇಕಾಗಿತ್ತು, ಮತ್ತೆ ನಾನು ರಾಮಾಯಣ ಮಾಡ್ಬೇಕಾಗಿತ್ತು, ರಾಮನು ನಾನೇ, ರಾವಣನು ನಾನು ಆಸೆ ಇತ್ತು. ಎಲ್ಲವನ್ನೂ ಸಾಧಿಸಿದಂತವ್ರಿಗೇನೆ ನಾನಿನ್ನು ಸಾಧಿಸ್ಬೇಕು ಅಂತ ಆಸೆ ಅನ್ನೋದೊಂದು ಇತ್ತು ಅಂದಾಗ ನನಗೆ ಎಲ್ಲಾ ತರ ಅಂತ ನಾನು ಹೇಳಕ್ ಆಗಲ್ಲ. ಓಕೆನಾ? ಅಟ್ ದಿ ಸೇಮ್ ಟೈಮ್ ನಾನು ಈಗಿರೋ ನನ್ನ ಅನುಭವ ಮತ್ತು ಈ ಆಧ್ಯಾತ್ಮ ಮತ್ತು ಜೀವನ ಎಲ್ಲವನ್ನು ನೋಡ್ತಾ ಇರ್ಬೇಕಾದ್ರೆ, ಓಕೆನಾ, ಐ ಕ್ಯಾನ್
ಕಂಟೆಂಟ್ ಅಂಡ್ ಹ್ಯಾಪಿ ಅಬೌಟ್ ಮೈ ಸೆಲ್ಫ್. ಏನು ಅಂತ ಇದನ್ನ ರಿಗ್ರೆಟ್ ಮಾಡ್ಕೊಳ್ಳೋಂಥದ್ದು ಏನು ಇರೋದಿಲ್ಲ. ಏನು ಇರಲ್ಲ. ಹ್ಮ್ ನಾನ್ ಅದ್ನೇ ಹೇಳ್ದಂಗೆ ಇದು ಹ್ಮ್ ಎಂದೂ ಒಂದು ಸಾಧನೆ. ಹ್ಮ್ ಓಕೆನಾ. ಹ್ಮ್ ಹ್ಮ್ ಎಷ್ಟು ತೃಪ್ತಿ ಕೊಡ್ತು ಅಂತಂದ್ರೆ ಮತ್ತೆ ಅದು ಇನ್ನೂ ಬೇಕು ಅನ್ನೋ ತರದ್ ಒಂದು ವಿಚಾರ ಇದೆ. ರೈಟ್. ಸೊ ಎಲ್ಲ ಆಕ್ಟರ್ಸ್ ಜೊತೆ ನೀವು ಕೆಲಸ ಮಾಡಿದ್ರಿ. ನನ್ ಯಾರೇ ಫಿಲಿಂ ಫೀಲ್ಡ್ ಅಲ್ಲಿ ಮಾತನಾಡ್ಸಿದ್ರು ಅವ್ರಿಗೆ ಒಂದೇ ಪ್ರಶ್ನೆ ಕೇಳೋದು, ಅಪ್ಪು ಜೊತೆ ನಿಮ್ಗೆ ಇದ್ದಂತ ಅನುಭವ ಏನಾದ್ರು ಇದ್ರೆ ಹಂಚ್ಕೊಳ್ಳಿ ಅಂತ. ಸೊ ಇಲ್ಲೂ ಕೂಡ ಕೆನಡಾದಿಂದ ಕೆಲವು ಡಿರೆಕ್ಟರ್ಸು ಪ್ರೊಡ್ಯೂಸರ್ಸ್ನ ನಾನು ಸಂದರ್ಶನ ಮಾಡಿದ್ದೀನಿ. ಸೊ ಅವರಲ್ಲೂ ಕೂಡ ನಾನು ಇದೇ ಪ್ರಶ್ನೆ ಕೇಳಿದ್ದೀನಿ. ಸೊ ಅಪ್ಪು ಅಂದ್ರೆ ನಮ್ಗೆಲ್ಲರಿಗೂ ನೆಚ್ಚಿನ ಕಲಾವಿದ್ರು ಅವರು. ಸೊ ಅವರನ್ನ ಕಲಾವಿದ್ರು ಅಂತ ಹೇಳೋದ್ಕಿಂತ ಒಬ್ಬ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ನಾವು ಇವತ್ತು ಕೂಡ ಅಪ್ಪುನ ನಾವು ಮನೇಲಿ ದೇವ್ರ ತರ ಇಟ್ಕೊಂಡು ಅವ್ರನ್ನ ಗುಡ್ ಮಾರ್ನಿಂಗ್ ಅಪ್ಪು, ಗುಡ್ ಈವ್ನಿಂಗ್ ಅಪ್ಪು ಅಂತ ಹೇಳ್ತೀವಿ ನಾವೆಲ್ರು. ಸೊ ಆನಂದ್ ತಮ್ಮನ್ಗೆ ಅಪ್ಪು ಆ ಹೇಗೆ ಹತ್ರ ಆದ್ರು ಅಂತ. ಯಾಕಂದ್ರೆ ನಾನು ಅವ್ರ ಜೊತೆ ಅಭಿನಯಿಸುವಂತ ಅವಕಾಶ ಸಿಗ್ಲಿಲ್ಲ. ಹಾ ಬಟ್ ನಾನು ಗಳಲ್ಲಿ ಭೇಟಿ ಆಗ್ತಾ ಇದ್ದೆ ಅವ್ರನ್ನ. ಓಕೆ. ಹ್ಮ್ ತುಂಬಾ ಹ್ಮ್ ಮಾತಾಡ್ಸೋರು. ಆಮೇಲೆ ಈಗ ಅವರು ಒಂದು ಚೈಲ್ಡ್ ಆಗಿ ಬಂದು ಅಂತ ಇದು ಸಿನಿಮಾಗಳನ್ನ ಮಾಡಿದವ್ರು. ಅವ್ರ ಅನುಭವಗಳು ಸಾಕಷ್ಟು ಇರ್ತಾ ಇತ್ತು. ಅದ್ರ ಹ್ಮ್ ಜೊತೆಗೆ ನಾನು ಆ ಮನೆಯ ಒಂದು ಗುಣವೇ ಎಲ್ಲರನ್ನು ಸಮನಾಗಿ ಕಾಣೋದು, ಇನ್ನೊಬ್ಬರ ಒಂದು ಕಲೆಯನ್ನು ಸಾಧನೆಯನ್ನು ಶ್ಲಾಘಿಸಿ ಮಾತಾಡುವಂಥದ್ದು. ಆ ಗುಣ ಇದೆಯಲ್ಲ, ಅದು ನಾನು ಹ್ಮ್ ಯಾವತ್ತು ಸಿಂಪ್ಲಿಸಿಟಿ, ಅಗೇನ್ ಅವ್ರ ತಂದೆ ಸಿಂಪ್ಲಿಸಿಟಿನೇ ಅವರಲ್ಲೂ, ಶಿವಣ್ಣ ಅವರಲ್ಲೂ ಅಷ್ಟೇನೆ. ಆ ಹ್ಮ್ ಸಿಂಪ್ಲಿಸಿಟಿ ನಮ್ಗೆ ಇಷ್ಟ ಆಗುವಂಥದ್ದು. ವೆರಿ ನೈಸ್. ನೋಡಿ ಎಷ್ಟು ನೀವು ಪ್ರತಿ ಒಬ್ರು ಕಲಾವಿದ್ರಿಂದನೂ ಕೂಡ ಎಂತೆಂತ ಒಂದು ಪಾಸಿಟಿವಿಟಿನ ಏನೇನು ಗುಣಗಳನ್ನ ಕಲ್ತ್ಕೊಂಡಿರಿ ಅನ್ನೋದಕ್ಕೆ ಕೇಳಲಿಕ್ಕೆ ಒಂಥರ ಕರ್ಣಗಳು ಪುನೀತವಾದ್ವು ಅಂತ ಹೇಳ್ಬೋದು. ಈಗ ನಾನೊಂದು ಸಿನಿಮಾ ಮಾಡಿ, ಕೋಳಿಕೆ ರಂಗ ಅನ್ಬಿಟ್ಟು ಅಂತ. ಹಾ ಓಕೆನಾ. ಹಾ ಆ ಸಿನಿಮಾ ಇಂಟ್ರೊಡಕ್ಷನ್ ಸಾಂಗ್ ಅವ್ರು ಪ್ಲೇಬ್ಯಾಕ್ ಸಿಂಗಿಂಗ್. ಓಕೆನಾ. ವಾವ್. ಹಾ ಅವ್ರ ರೆಕಾರ್ಡಿಂಗ್ ಬಂದಿದ್ರು ಅವತ್ತು. ನಾನು ಅಲ್ಲಿದ್ದೆ. ವೆಲ್ಕಮ್ ಸರ್ ಅಂತ ಮಾತಾಡಿ ನನಗೆ ನನ್ಗೆ ಕೆನ್ನೆ ಎಲ್ಲ ಸರಿ. ಅವರು ನಿಮ್ಗೆ ಗಡ್ಡ ಚೆನ್ನಾಗ್ ಬರುತ್ತೆ ರೀ, ನನ್ಗೆ ಇಷ್ಟು ಚೆನ್ನಾಗ್ ಬರೋದೇ ಇಲ್ಲ, ನಿಮ್ಗೆ ಹ್ಮ್ ಇದೆ ಅಂತೆಲ್ಲ ಮಾತಾಡಿ ಒಳಗ್ ಹೋಗಿ ರೆಕಾರ್ಡ್ ಮಾಡಿದ್ರು. ಓಕೆ. ಹ್ಮ್ ಹ್ಮ್ ಆಚೆ ಬಂದ ಅದ್ ಹೇಳಿದ್ರು, ಐ ವಿಶ್ ಟು ಸಿಂಗ್ ಮೋರ್ ಸಾಂಗ್ಸ್ ಫಾರ್ ಯು ಅಂತ ಹೇಳಿದ್ರು ಅವರು. ಹಾ ಹ್ಮ್ ಮುಂದೆ ತುಂಬಾ ಹಾಡುಗಳು ಹಾಡಕ್ ಇಷ್ಟ, ಮೋರ್ ಸಾಂಗ್ಸ್ ಫಾರ್ ಯು ಅಂದ್ರು. ಬಟ್ ಏನ್ ಮಾಡ್ತೀರಿ, ವಿಧಿ ಅಷ್ಟೇ ಇದ್ದಿತ್ತು ನಮ್ಗೆ, ಟೈಮು ಎಲ್ಲವೂ. ಅದೊಂದು ತುಂಬಾ ಒಂಥರ ಕಂಬನಿ ಒಂದು ಒಂದು ಒಂಥರ ಅತೀವ ದುಃಖ ಇವತ್ತಿನ ತನಕನೂ ಅದನ್ನ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಲ್ಲ ಅನ್ನೋದನ್ನ. ಸೊ ಪಯಣ ನಡೀತಾನೆ ಇರ್ಬೇಕು ಜೀವನದಲ್ಲಿ. ಸೊ ಆನಂದ್ ತಮ್ಮ ವಿಠಲನ ಭಕ್ತರು, ರೈಟ್. ಸೊ ವಿಠಲನಿಗೂ ಆನಂದ್ ತಮ್ಮನಿಗೂ ಹತ್ರ ಯಾವ ರೀತಿ, ಯಾಕೆ ಒಂಥರ ಕನೆಕ್ಷನ್ ವಿಠಲನ ಅಂತ ಅಂದ್ರೆ, ಯಾಕಂದ್ರೆ ನಾನು ನಿಮ್ಮ ವೈಫ್ದು ವಿಡಿಯೋ ನೋಡಿದೀನಿ. ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದ್ರು ನಿಮ್ಮ ಬಗ್ಗೆ, ನಿಮ್ಮ ಹೋಮ್ ಟೂರ್ ಅಂತ ಹೇಳಿ. ಅಪ್ಪ ನನ್ಗಂತೂ ಒಂದ್ ನಿಮಿಷ ಏನ್ ಈ ತರ ಇಷ್ಟೆಲ್ಲಾ ನಡೆದಿದ್ಯಾ ಅವ್ರ ಲೈಫಲ್ಲಿ, ಏನೇನೆಲ್ಲ ಒಂದು ಫೇಸ್ ಮಾಡ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ನಾವ್ ನೋಡ್ತಿದ್ದಾಗ ಆಕ್ಟರ್ಸ್ ಅಥವಾ ಒಂದು ಸೆಲೆಬ್ರಿಟಿ ಇಂದಾಗ ಅವ್ರ ಏನ್ ಬಿಡಪ್ಪ ಆರಾಮಾಗಿ ಲೈಫಲ್ಲಿ ಫುಲ್ ಸೆಟ್ಲ್ ಆಗಿರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಬಿಂದಾಸ್ ಆಗಿರ್ತಾರೆ, ಆಕ್ಟಿಂಗ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ, ಅವ್ರಿಗೇನ್ ಕಷ್ಟ ಗೊತ್ತಾಗತ್ತೆ ಅಂತ ಜನದ ಮಾತು, ಲೈಕ್ ಕಾಮನ್ ಆಗಿ ಮಾತಾಡೋದು. ಸೊ ನಿಮ್ಮ ಒಂದು ಪಯಣನ ನಿಮ್ಮ ವೈಫ್ ಹೇಳಿದಾಗ, ನನ್ಗೆ ನನ್ನ ಹಸ್ಬೆಂಡಿಗೆ ನಾವು ಕುತ್ಕೊಂಡು ನೋಡಿದಾಗ, ವಾ ಎಂಥ ಇದನ್ನ ಕಷ್ಟನ ಫೇಸ್ ಮಾಡಿದಾರೆ ಇವರು ಲೈಫಲ್ಲಿ, ಇದೆಲ್ಲ ಏನು ಅಲ್ಲ ಅನ್ನೋ ಒಂದು ಪಾಸಿಟಿವಿಟಿ, ಒಂದು ಮೋಟಿವೇಶನ್ ಅನ್ನ ಆ ವಿಡಿಯೋ ತಂತು. ರೈಟ್. ಸೊ ನಿಮ್ಮಿಂದ ಅದ್ರ ಬಗ್ಗೆ ಒಂಚೂರು ಕೇಳೋಣ ಅಂತ ಅನಂತಮ್ಮ. ಏನಾಗುತ್ತೆ, ಸಿನಿಮಾ ಪೇಮೆಂಟ್ಸ್ಗಳು ಮತ್ತೆ ಚಾನೆಲ್ ಪೇಮೆಂಟ್ಸ್ಗಳು ಎಷ್ಟೊಂದು ನಮಗೆ ಬಾಂಬೆಯಿಂದ ಬರ್ತಕ್ಕಂಥದ್ದು ಚಾನೆಲ್, ಕನ್ನಡ ಚಾನೆಲ್ ಅಂತ ಯಾವುದೂನೇ ಇಲ್ಲ. ಕಸ್ತೂರಿ ವಾಹಿನಿ ಅಂತ ನಿಮ್ ನೆನಪಿದ್ರೆ. ಓಕೆನಾ. ಅದು ನಮ್ಗೆ ಇಲ್ಲಿ ಆಕ್ಟ್ ಮಾಡ್ತೀವಿ, ಇಮಿಡಿಯೇಟ್ ದುಡ್ಡು ಸಿಗುತ್ತೆ ಅನ್ನೋ ತರ. ಅದು ಬಿಟ್ರೆ ಬೇರೆ ಯಾವ ಚಾನಲ್ ನೀವು ಲೆಕ್ಕ ತಗೊಂಡ್ರು, ಈಗ ಅಂತಂದ್ರೆ ಮೇಡ್ ಆಫೀಸ್ ಚೆನ್ನೈ, ಎವ್ರಿ ಚೆಕ್ ಅಂಡ್ ಎವ್ರಿ ಹ್ಯಾಸ್ ಟು ಗೋ ಅಲ್ಲಿಂದ ಬರ್ಬೇಕು ನಿಮ್ಗೆ. ಚೆನ್ನೈಯಿಂದ. ಜಿ ಕಲರ್ಸ್ ಬೇರೆ ಯಾವ್ದೇ ತಗೊಂಡ್ರು ದರ್ ಆಲ್ ಬಾಂಬೆ ಬೇಸ್ಡ್. ಓಕೆನಾ. ಎಸ್ ಎಸ್. ಡಿಲೇ ಆಗ್ಬಿಟ್ರೆ, ಪೇಮೆಂಟ್ ಹೋಲ್ಡ್ ಆದ್ರೆ, ಓಕೆನಾ, ಅಥವಾ ಪ್ರೊಡಕ್ಷನ್ ಹೌಸ್ ಹೋಲ್ಡ್ ಆಯ್ತು ಅಂತಂದ್ರೆ, ಸೊ ನಿಮ್ಗೆ ಅವಾಗ ನಿಮ್ಗೆ ಕಷ್ಟ ಆಗುತ್ತೆ. ಇಟ್ಸ್ ಲೈಕ್ ನಮ್ದು ಕಾರ್ಪೊರೇಟ್ ಕಂಪ್ನಿ ಕೆಲಸ ತರನೇ ಚಾನಲ್ ಅಂತಂದ್ರೆ. ನಾವೇನೋ ಬ್ಯಾಂಕಲ್ಲಿ ಸಾಲ ಇಲ್ಲಿ ಕಟ್ತೀವಿ, ಇಲ್ಲಿ ಕೆಲಸ ನಿಂತೋಗ್ಬಿಡುತ್ತಾವಲ್ಲ. ಓಕೆನಾ. ಕೆಲಸ ನಿಂತೋಗ್ಬಿಡುತ್ತೆ. ಆ ತರ ಎಲ್ಲ
ಇಟ್ ಈಸ್ ಕಾಲ್ಡ್ ಫ್ಲೋ ಸ್ಟ್ರಕ್ ಆಗೋದು ಅಂತ. ಓಕೆ, ರೈಟ್. ಅದು ಹ್ಮ್ ಎಲ್ಲರೂ ನಾವು ಫೇಸ್ ಮಾಡಿದ್ವಿ. ಆಮೇಲೆ ಈಗ ನಮ್ಮ ಹತ್ರ ಕತೆ ಇರುತ್ತೆ, ಆ ಕತೆನ ಇಮಿಡಿಯೇಟ್ ಅಪ್ರೂವಲ್ ಮಾಡೋರು ಆ ಟೈಮಿಗೆ ಸಿಗಲ್ಲ, ಅವರೆಲ್ಲ ಹೋಗ್ಬಿಟ್ಟಿರ್ತಾರೆ. ಹ್ಮ್ ಅವರು 45 days ಟೂರ್ ಅಂತ ಅಂದ್ಬಿಟ್ರೆ 45 days ಅಂದ್ರೆ ಎಷ್ಟಾಯ್ತು ನಿಮ್ಗೆ? 1.5 ತಿಂಗಳು ಆಗೋಯ್ತು ನಿಮ್ಗೆ. 1.5 ತಿಂಗಳು ಆಗೋಯ್ತು. ಹಾ 1.5 ತಿಂಗಳು ನೀವೀಗ ಕಾಂಟ್ರಾಕ್ಟ್ ಯಾವ್ದೋ ಸೈನ್ ಮಾಡಿರ್ತೀರಾ, ಮತ್ತೆ ಹಾ ಬೇರೆ ಆಗಲ್ಲ, ಇಲ್ಲಿ ಮಾಡಕ್ ಇಲ್ಲಿ ಕೆಲಸ ಇರಲ್ಲ, ಈ ತರದೆಲ್ಲ ಸಾಕಷ್ಟು ವಿಷಯಗಳಿದೆ. ಹ್ಮ್ ಓಕೆನಾ? ಹ್ಮ್ ಅವೆಲ್ಲವೂ ಆಗುತ್ತೆ ಒಂದು ಫೈನಾನ್ಷಿಯಲ್ ವಿಚಾರಕ್ಕೆ ಅಂತ ಬಂದಾಗ. ಹ್ಮ್ ಇನ್ನೂ ನಾವು ಯೂಸ್ ಮಾಡ್ಬಿಟ್ಟಿದ್ರೆ ಇನ್ನೂ ಸ್ಟ್ರಕ್, ಯಾಕಂದ್ರೆ ದುಡ್ಡು ಎಲ್ಲಿಂದನೋ ಆಚೆಯಿಂದ ತಂದಿರ್ತೀವಿ, ಅಲ್ಲಿ ಇಂಟ್ರೆಸ್ಟ್ ಕಟ್ಟಬೇಕು. ಓಕೆನಾ? ಕರೆಕ್ಟ್. ಎಸ್ ಎಸ್. ಪೇಮೆಂಟ್ ಆಗಿಲ್ಲ ಅಂತ ಅಂದ್ರೆ ಅವ್ರಿಗಾದ್ರೂ ಇಂಟ್ರೆಸ್ಟ್ ಕಟ್ತಾನೆ ಇರ್ಬೇಕು. ಸೊ ನೀವು ಕಟ್ಲೆ. ಕಮಿಟ್ ನೋಡ್ಕೊಳ್ದೆ ಮಾಡ್ಕೊಂಡ್ಬಿಟ್ಟು ಸುಮಾರು ಹ್ಮ್ ಅಂತ ಕೆಲಸಗಳೆಲ್ಲ ಆಗುತ್ತೆ. ನಾನು ಆ ಥರದ ಕಮಿಟ್ಮೆಂಟ್ ನಾ ಮಾಡ್ಕೊಂಡಿರಲಿಲ್ಲ, ಬಟ್ ನನಗೆ ಪೇಮೆಂಟ್ಗಳು ತುಂಬಾ ಸ್ಟ್ರಕ್ ಆಗ್ಬಿಡ್ತು ಆ ಟೈಮಲ್ಲಿ. ಓ ಬರೋದೇ ಬರ್ಲಿಲ್ಲ, ಕೊಡೋರು ಕೊಡ್ಲಿಲ್ಲ, ಈ ತರದ್ದೆಲ್ಲ ಆಗೋಯ್ತು ನನಗೆ. ಓಕೆ, ಹ್ಮ್ 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 ಫೇಸ್ ವಿ ಹ್ಯಾವ್ ಟು ಗೋ ಥ್ರೂ. ಬಟ್ ಏನೋ ಅವ್ರ ಮನೆ ಕಡೆನೂ ಸಪೋರ್ಟ್, ಆಮೇಲೆ ನಮ್ಮ ತಂದೆದು ಸಪೋರ್ಟ್ ಇದ್ದಿದ್ರಿಂದ, ನಮ್ಮ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರಿಂದ ನಾನು ಹೇಳ್ತಾ ಇರೋದು, ಹ್ಮ್ ಹ್ಮ್ ಯಾವತ್ತು ರಿಸೈನ್ ಮಾಡ್ಲಿಲ್ಲ. ಮಗ ಹಂಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಬಿಡ್ತು ಅಂತ ನಮ್ಮ ಅಪ್ಪ ಹ್ಮ್ ಕೆಲಸ. ಸೊ ಹಾಗಾಗಿ ನಾನು ಅದಕ್ಕೆ ತಮಿಳು ತೆಲುಗು ಎಲ್ಲ ತುಂಬಾ ಆಫರ್ ಬಂತು ನನ್ನ ಚಿಕ್ಕ ವಯಸ್ಸಲ್ಲಿ. ಓಕೆನಾ? ಅಬ್ಬಾ. ಹಾ ಆದ್ರೆ ಆಗ್ಲಿಲ್ಲ, ಯಾಕೆಂದ್ರೆ ಜೊತೆಗೆ ನಾವು ಅಪ್ಪ ಬರ್ಬೇಕಾಗುತ್ತೆ, ಲಾಂಗ್ ಲೀವ್ಸ್ಗಳು ಸಿಗಲ್ಲ ಅಂತಾನೆ ನಾವು ಬರೀ ಕನ್ನಡದಲ್ಲಿ ಫಿಕ್ಸ್ ಆದ್ವಿ. ಬಟ್ ಕರೆಕ್ಟ್. ನಾನು ಹ್ಮ್ ಒಂದು ಸಿನಿಮಾ ಮಾಡಕ್ ಅವಕಾಶ ಸಿಕ್ತು ನನಗೆ, ತಮಿಳ್ ಒಂದು, ತಮಿಳ್ 2, ತೆಲುಗು 1, ಮಲಯಾಳಂ ಹ್ಮ್ 1 ಎಲ್ಲ ಸಿಕ್ತು ನನಗೆ. ಅಬ್ಬಾ. ಬಟ್ ಹಾ ಆ ಟೀಮ್ ಎಲ್ಲ ವರ್ಕ್ ಮಾಡಿದ ಸಿನಿಮಾ ಎಲ್ಲ ಇಲ್ಲಿ ಬೆಂಗಳೂರಲ್ಲೇನೆ. ಸೊ ಓಕೆ. ಅವ್ರು ವರ್ಕ್ ಮಾಡಿದಾಗ ಬನ್ನಿ ನೀವು ಚೆನ್ನೈಗೆ ಅಂತೆಲ್ಲ ಕರೆದಾಗ ನಾವು ಹೋಗಕ್ಕಾಗಿಲ್ಲ, ಬಿಕಾಸ್ ಆಫ್ ದಿಸ್ ರೀಸನ್. ಓ ಅದು ತುಂಬಾ ಹೆಲ್ಪ್ ಆಯ್ತು. ಇದೆಲ್ಲ ಸ್ಟಕ್ ಆದಾಗ ಏನಾಯ್ತು, ಒಂದು 7-8 months ಹ್ಮ್ ಅದೆಲ್ಲ EMI ಮಾಡೋದು ಇರ್ತಾವಲ್ಲ, ಫ್ಯಾಮಿಲಿ ಮಾಡ್ಲೇಬೇಕಾಯ್ತು ಅವೆಲ್ಲ. ಹೌದು ಹೌದು ಹೌದು. ರೈಟ್. ಸೊ ನಾ ಕೇಳ್ದೆ ನಿಮ್ಗೆ ವಿಠಲನ ಆಗಮನದಿಂದ ನಿಮ್ಮ ಲೈಫೇ ಚೇಂಜ್ ಆಯ್ತು ಅಂತ ಹೇಳಿದ್ರು ಅವರು. ಸೊ ಈ ವಿಠಲನ ಒಂದು ಕತೆ ಏನು ಅಂತ ನಿಮ್ ಲೈಫಲ್ಲಿ? ವಿಠಲ ತುಂಬಾ ಮನಸ್ಸಿಗೆ ಇದಾಗಿದ್ದು ಭಕ್ತ ಕುಂಬಾರ ಸಿನಿಮಾ ಇಂದ. ಹಾ ಓಕೆನಾ? ಓಕೆ ಒನ್ ಆಫ್ ಮೈ ಫೇವರೆಟ್ ಫಿಲ್ಮ್ಸ್. ಓಕೆನಾ? ಓಕೆ. ಹಾ ಕಾಲೇಜ್ ಸಿನಿಮಾ ಯಾವಾಗ ಸ್ವಂತ ಮನೆ ಅಂತ ಮಾಡ್ತೀವಿ ಆವಾಗ ವಿಠಲಂದೊಂದು ತಂದಿಡ್ಬೇಕು ಅಂತ ನನಗೊಂದು ಮನ್ಸಿಗೆ ಬರುತ್ತೆ. ಹಾ ಅದೇ ಪ್ರಕಾರ ಆ ಕೆತ್ತನೆ ಮಾಡುವವರು ಅವರು ಕುರುಬರಳ್ಳಿ ಇರ್ತಾರೆ, ಅವ್ರ ಮನೆ ಅಲ್ಲಿದೆ. ಶಂಕರ್ ಹಾ ಮಠ ಹಳ್ಳಿ ಅಂತ ಒಂದು ಪ್ಲೇಸ್ ಇದೆ. ಓಕೆ, ಹಾ 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 ಏನೋ ಶೂಟಿಂಗ್ ಏನೋ ಮಾಡ್ತಾ ಇರ್ತೀವಿ, ಅವಾಗ ಸರ್ ನಮ್ಮ ಮನೆಗ್ ಬನ್ನಿ, ನಾನು ಈ ತರ ಆರ್ಟ್ ವರ್ಕ್ ಎಲ್ಲ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ನೋಡಿದ್ರೆ ಒಂದು ಹ್ಮ್ ಫ್ಲೋರ್ ಐಡಲ್ಸ್ ಕೆತ್ತಿಟ್ಟಿರೋದೇ ಇತ್ತು. ಓಕೆನಾ? ಹೌದಾ. ಹಾ ಅದರಲ್ಲಿ ನಾನು ಅವಾಗ ಅವ್ರಿಗೆ ಹೇಳಿ ವಿಠಲನ್ ಮಾಡ್ಕೊಡ್ತೀರಾ ನೀವು ಅಂತ ಕೇಳಿದೆ ಅವ್ರಿಗೆ. ಓಕೆ, ಹಾ ಹಾ ಆಗ ಮಾಡೋಣ, ನಿಮ್ಗೆ ಯಾವ ಹೈಟ್ ಬೇಕು ಏನ್ ಬೇಕು ಅಂದಾಗ ನಾನು ಹೊಸ ಮನೆಗೆಲ್ಲ ಕ್ಯಾಲ್ಕುಲೇಷನ್ ಇತ್ತಲ್ಲ ನನಗೆ. ಸೊ ಅವಾಗ ನನಗೆ ಇಷ್ಟು ದೊಡ್ಡದೇ ಬೇಕು ಅಂದ್ಬಿಟ್ಟು ಅಂತ ಕೇಳಿದೆ. ಹ್ಮ್ ನಾವು ಅದು ಕೊಟ್ಟಿದ್ ವರ್ಷ ಬರ್ಲಿಲ್ಲ ಅದು. ಓ ಓಕೆನಾ? ಅದೇ ಹೇಳ್ತಿದ್ರು ಅವರು, 1 ವರ್ಷ ಮರ್ತೇ ಹೋಗ್ಬಿಟ್ಟಿತ್ತು, ಆಮೇಲೆ ಬಂತು. ಯಾವ ವರ್ಷ ಆರ್ಡರ್ ಕೊಟ್ಟನ ಆ ವರ್ಷ ಅದು ಬರ್ಲಿಲ್ಲ. ಹ್ಮ್ ಆ ವರ್ಷ ಏನೇನೋ ಅಪ್ಸ್ ಅಂಡ್ ಡೌನ್ಸ್ ಆಯ್ತು ನೋಡಿ. ಅಕಸ್ಮಾತ್ ಆಕ್ಚುಲಿ ಬಂದಿದ್ರು ನಮ್ಗೆ ಇಡಕ್ ಜಾಗ ಇರ್ತಾ ಇರಲಿಲ್ಲ, ಅದಕ್ಕೆ ನೋಡಿ. ಬರ್ಲಿಲ್ಲ ಅದು. ಹಾ ಹಾ ಬಟ್ ಇವಾಗ ಇದೆಲ್ಲ ಕ್ಲಿಯರ್, ಒಂದು ಫ್ಲೋರ್ ಎಲ್ಲ ಮುಗಿಸಿ ಕಿಟಕಿ ಬಾಗ್ಲು ಇದು ಎಲ್ಲ ಆಗಿ ಮನೆಗೆ ಫಿಟ್ಟಿಂಗ್ಸ್ ಎಲ್ಲ ಆಗಿ ಪೇಂಟಿಂಗ್ ಆಗೋ ಹೊತ್ತಿಗೆ ಹಾ. ಕರೆಕ್ಟ್ ಆಗಿ ಅದು ಬಂತು ಮನೆಗೆ. ಸೊ ಹೌದಾ. ಬ್ಲೆಸ್ಸಿಂಗ್ ಅಂತ ನಾವು ಫೀಲ್ ಮಾಡೋದು ಯಾವಾಗ್ಲೂ. ಇಲ್ಲ, ನಮ್ಗೆ ವಿಠಲನ ದರ್ಶನನೂ ಕೂಡ ಆಯ್ತು ಆ ವಿಡಿಯೋ ಮುಖೇನ. ಜೊತೆಗೆ ನಿಮ್ ಬಗ್ಗೆ ಹಲವಾರು ತಿಳಿದೇ ಇರುವಂತಹ ಮಾಹಿತಿಗಳನ್ನ ಕೊಟ್ರೋರು. ನಿಜವಾಗ್ಲೂ ಅದು ಒಂಥರ ನನ್ಗಂತೂ ಲೈಫಲ್ಲಿ ಇದೇನು ಅಲ್ಲ, ಕಷ್ಟ ಅನ್ನೋದು ಎಲ್ಲಾರ ಲೈಫಲ್ಲೂ ಬರುತ್ತೆ. ನಾವ್ ಅದನ್ನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಚೈತನ್ಯತೆ ದೇವ್ರು ಕೊಟ್ಟಿರೋದ್ರಿಂದ ಮುಂದೆ ಹೋಗ್ತಾ ಇರಬಹುದು ಅನ್ನೋದೊಂದು ಕಲ್ತ್ಕೊಂಡ್ವಿ ಅದ್ರಿಂದ. ರೈಟ್. ಸೊ ಇಮಿಟೇಷನ್ ಅಂತ ಬಂದಾಗ ಆನಂತಮ್ಮ ಯಾರ ಫೇವ್ರೆಟ್ ಆಕ್ಟರ್ ನ ಇಮಿಟೇಟ್ ಮಾಡಬಹುದು ಅಂತ ಕಾಯ್ತಾ ಇದೀವಿ. ಇನ್ವಿಟೇಷನ್ ಎಲ್ಲ ನೋಡೇ ಇದ್ದೀರಾ, ಎಲ್ಲಾರ್ದು ಮಾಡಿದೀನಿ, ಅದು ಮಾಡ್ತಾನೆ ಇರ್ತೀನಿ. ಯೂಶಲಿ ಅದು ಮ್ಯೂಸಿಕ್ ಗಳಿದ್ದಾಗ ಆತರ ಇಮಿಟೇಷನ್ ಮಾಡೋದಕ್ಕೆ ಇನ್ನೂ ಸುಲಭ ಆಗುತ್ತೆ. ಓಕೆ ರೈಟ್. ಸೊ ಯಾ ಇದು ಒಂದ್ ಪಯಣ ಆದ್ರೆ, ಫಿಲ್ಮ್ ಚಲನಚಿತ್ರ ನಿರ್ದೇಶನ ನಿರ್ಮಾಪನ ಎಲ್ಲನೂ ಒಂದು ಪಯಣ ಆದ್ರೆ, ಬರೀ ಆಸ್ ಅನ್ ಇಂಡಿವಿಜುವಲ್ ಪರ್ಸನ್, ಒಬ್ಬ ವ್ಯಕ್ತಿಯಾಗಿ ನೋಡೋದಾದ್ರೆ ಆನಂತಮ್ಮ ಸಮಯನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಜಿಜ್ಞಾಸೆ ನನ್ಗೆ. ನಂಗೆ ಅದೇ ಒಂದೊಂದು ಫೇಸ್ ಆಫ್ ಲೈಫ್ ಅಲ್ಲಿ ಇಟ್ ವಿಲ್ ಬಿ ಲೈಕ್ ದಟ್. ಇವಾಗ ನನ್ನ ಚೈಲ್ಡ್ಹುಡ್ ಅಲ್ಲಿ ಓದು,
ಟ್ಯೂಷನ್ಸ್ ಮತ್ತೆ ಶೂಟಿಂಗ್ ಬ್ಯಾಲೆನ್ಸ್ ಮಾಡೋದೇ ಒಂದು ಟೈಮ್ ಆಗಿತ್ತು. ಹ್ಮ್ ಅದಾದ ನಂತರ ನನಗೆ ಅದನ್ನೇ ಹೇಳಿದ್ನಲ್ಲ, ನನ್ನ ಕಾಲೇಜ್ ಎಕ್ಸ್ಪೀರಿಯನ್ಸ್ ನನಗೆ ಕಮ್ಮಿ. ಬಿಕಾಸ್ ನಾನು ಸೆಕೆಂಡ್ ಪಿ ಯು ಪಾಸ್ ಆಗದೆ ಇರೋದ್ರಿಂದ ನಾನು ಹ್ಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಓಪನ್ ಇದು ತಗೊಂಡಿದ್ರಿಂದ ನಾನು ಟ್ಯೂಟೋರಿಯಲ್ಸ್ ಹೋಗ್ಬೇಕಾಗಿತ್ತು ಟ್ಯೂಷನ್ಸ್ಗೆ. ಓ ಓಕೆ, ಹಾ ಒಂದೊಂದ್ ಕಡೆ ಇರ್ತಾ ಇದ್ರು ಮೇಷ್ಟ್ರು. ಅದು ಓಡಾಟಗಳು ಮತ್ತೆ ಅದ್ರ ಜೊತೆ ಶೂಟಿಂಗ್. ನಾನು ಹೇಳ್ತೀನಲ್ಲ, ನಮ್ಮ ಆರ್ಟಿಸ್ಟ್ ಲೈಫ್ ಅಲ್ಲಿ ಏನಾಗಿರುತ್ತೆ ಗೊತ್ತಾ ಮೇಡಮ್, 90% ಆಫ್ ಅವರ್ ದಟ್ ವುಡ್ ಹವ್ ಗಾನ್ ಇನ್ ಶೂಟಿಂಗ್ ಸೆಟ್ಸ್, ಟ್ರಾವೆಲ್. ಓಕೆ, ಹಾ ಅದರಲ್ಲೇ ನಮ್ಮ ನಾವು ನೋಡ್ಬಿಟ್ಟಿರ್ತೀವಿ. ಓಕೆನಾ. ಹ್ಮ್ ಹ್ಮ್ ಇನ್ ಮದುವೆ ಆಗಿ 2010 ಅಲ್ಲಿ ಆಗಿದ್ದು. ಹ್ಮ್ 2006 ಅಲ್ಲಿ ನಾನು ಆಂಕರಿಂಗ್ ಬಂದಿದ್ದು ಡ್ರಾಮಾ ಜೂನಿಯರ್ಸ್. ಓಕೆನಾ. ಹಾ ಹಾ ಗಮನ 88 ಇಂದ ನಾನು ಡೆಬ್ಯೂ ಮಾಡಿ ಹ್ಮ್ 2006 ನನಗೆ ಅಂತ ನನಗೆ ಅದ್ಭುತವಾದಂತ ಫ್ರೀ ಟೈಮ್ ಇಲ್ಲ ನನಗೆ. ಓಕೆನಾ. ಹ್ಮ್ 2000 ಯಾವಾಗ ನಾನು ಆಂಕರಿಂಗ್ ಅಂತ ಬರ್ತೀನಿ ಅವಾಗ್ಲೇ ನಂಗೆ ಟೈಮ್ ಸಿಗೋದು. ಬಾ ಹಾ ಹಾ ಅವಾಗ್ಲೇ ಟೈಮ್ ಸಿಗೋದು, ಯಾಕಂದ್ರೆ ನಾನು ಎಲ್ಲಾ ಫಾರ್ಮೆಟ್ಗಳನ್ನ ದಾಟ್ಬಿಟ್ಟಿದ್ದೆ ಅವಾಗ. ಓಕೆನಾ. ಈಗ ನೀವು ಹ್ಮ್ ಧಾರಾವಾಹಿ ಅಂತೂ ಸೋಮವಾರದಿಂದ ಶುಕ್ರವಾರದವರೆಗೂ ನಿಮ್ಗೆ ಎಪಿಸೋಡ್ ಕೊಡ್ಬೇಕು ಅಂತಂದ್ರೆ ನಾವು ಹ್ಮ್ ಶನಿವಾರ ಮಾಡ್ಬೇಕು. ಓಕೆನಾ. ಬ್ಯಾಂಕಿಂಗ್ ಇಡ್ಬೇಕು, ಎಪಿಸೋಡ್ ಬ್ಯಾಂಕಿಂಗ್ ಅಂತಾರೆ ಅದನ್ನ. ಓಕೆನಾ. ಕರೆಕ್ಟ್ ಹಾ ಯಾವ್ದೋ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ, ಇನ್ನೊಂದು ಹಬ್ಬ ಬಂದಾಗ ನಾವು ಮನೇಲಿ ಹಬ್ಬ ಮಾಡ್ಬೇಕು ಅಂದ್ರೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಸ್ಯಾಟರ್ಡೆ ಸಂಡೇನು ಶೂಟ್ ಮಾಡ್ಬೇಕು. ಓಕೆ, ಖಂಡಿತ ಹ್ಮ್ ಅವಾಗ ಎಪಿಸೋಡ್ ಸಿಗ್ತಾ ಇರುತ್ತೆ. ಸೊ ನಾನು ಆತರ 4 ಸೀರಿಯಲ್, ಎವ್ರಿ ಸೀರಿಯಲ್ ಹ್ಯಾಸ್ ಕ್ರಾಸ್ಡ್ 500 ಎಪಿಸೋಡ್ಸ್ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಓಕೆನಾ. ಖಂಡಿತ ಎಷ್ಟು ಶ್ರಮ ಹಾಕ್ತಿದ್ದೀರಾ. ನಮ್ಗೆ ಶ್ರಮ ಅಂತ ಅನ್ಸಿಲ್ಲ, ಯಾಕಂದ್ರೆ ನಾವು ಇಷ್ಟಪಟ್ಟು ಮಾಡೋವಾಗ ಅದು ಅಷ್ಟೊಂದು ಕಷ್ಟ ಅಂತಾನು ಅನ್ಸಿಲ್ಲ. ಓಕೆ, ಹ್ಮ್ ಬೇಸಿಕಲಿ. ಬಟ್ ಹ್ಮ್ ನಾನು ಹೇಳ್ತಾ ಇರೋದು ಟೈಮ್ ಹ್ಮ್ ಇದ್ರೆ ಅಂತಂದ್ರೆ ಇದೆ, ಓದು ಕಲಿಕೆ, ಆಮೇಲೆ ಯಾವಾಗ್ಲೂ ಅಪ್ಡೇಟ್ ಆಗುವಂತದ್ದು ಹಾ ಎಲ್ಲ ಮಾಡ್ಲೇಬೇಕು. ಸೊ ಈ ಹಂಗೆ ಹೋಗ್ತಾ. ಟೈಮ್ ಅನ್ನೋದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕಾಡ್ತಾ ಇದೆ ನನ್ಗೆ. ಆ ಈ ವಾಕ್ಚಾತುರ್ಯತೆ ಮತ್ತೆ ನೆನಪಿನ ಶಕ್ತಿ, ಈ ಎರಡನ್ನ ಯಾವ ರೀತಿ ವೃದ್ಧಿಸ್ಕೋತಾರೆ ಅಂತ ಆನಂದಮ್ಮ. ಈ ನಾನು ಹೇಳೋದೇನು ಅಂತಂದ್ರೆ, ಯಾವತ್ತು ರಸ್ಟ್ ಹಿಡಿಬಾರ್ದು. ಏನೇ ಆಗ್ಲಿ, ದೇಹವೇ ಆಗ್ಲಿ ಮೈಂಡೇ ಆಗ್ಲಿ. ಹ್ಮ್ ಓಕೆನಾ. ಹ್ಮ್ ರಸ್ಟ್ ಕೊಟ್ಟಾಗ ರಸ್ಟ್ ಆಗ್ಬಿಡುತ್ತೆ. ಓಕೆನಾ. ತುಕ್ಕಿಡಿಯೋದು ಅಂತಾರೆ. ಓಕೆನಾ. ಎಸ್ ಕೀಪ್ ಯುವರ್ ಸೆಲ್ಫ್ ಎಂಗೇಜ್ ಸೊ ದಟ್ an empty mind is devil workshop ಅಂತಾರೆ. ಓ ಯಾ ಹ್ಮ್ ಬಿಡಬಾರ್ದು ಅಷ್ಟೇನೆ. ನಾವು ಕಲಿತಾ ಇದೀವಿ, ನೋಡ್ತಾ ಇದೀವಿ, ತಿಳ್ಕೊಂತಾ ಇದೀವಿ ಅಂತ ಮಾಡ್ದಾಗ ನಿಮ್ಗೆ ಅದು ಚುರುಕಾಗೇ ಇರುತ್ತೆ, ಬುದ್ಧಿ ಖಂಡಿತ ಚುರುಕಾಗಿ. ಆ ರೀತಿ ಒಬ್ರನ್ನೊಬ್ರು ತೊಡಗಿಸ್ಕೋಬೇಕು ಯಾವ್ದಾರ ಒಂದು ಕೆಲಸದಲ್ಲಿ ಅಂತ ನಾನು ಹೇಳೋದು. ರೈಟ್. ಸೊ ಇದು ಇಂಡಿವಿಜುವಲ್ ಲೈಫ್ ಆದ್ರೆ ಗುರುವಿನ ಪ್ರಾಧಾನ್ಯತೆ, ಗುರುವಿನ ಆಗಮನ, ರೈಟ್, ಸ್ಪಿರಿಚುವಾಲಿಟಿ ಅಂತ ಏನ್ ಹೇಳ್ತೀವಿ, ಆಧ್ಯಾತ್ಮ ಅಂತ ಏನ್ ಕರಿತೀವಿ. ಸೊ ಆನಂದ್ ಅಮ್ಮಂಗೆ ಈ ಆಧ್ಯಾತ್ಮದ ಒಲಿಮೆ ಯಾವಾಗ ಆಯ್ತು ಅಂಡ್ ಹೇಗಾಯ್ತು ಅಂಡ್ ಇವಾಗ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಆಸೆ. ಅಂದ್ರೆ ನಮ್ಮಮ್ಮನು ನಾನು ಯಾವಾಗ್ಲೂ ಹೇಳ್ತೀನಿ, ಏನು ಯಾವಾಗ್ಲೋ ಅಂತಲ್ಲ ಕಣೋ, ನಿನ್ ಚಿಕ್ಕ ವಯಸ್ಸಿಂದಾನು ಒಂದ್ ಪೇಪರ್ ಪೆನ್ ಕೊಟ್ರೆ ನೀನೊಂದ್ ಲಿಂಗ ಬರೆಯೋದು, ಒಂದು ಬರೆಯೋದು, ಇದೇ ನವಿಲ್ಗರಿ ಬರೆಯೋದು, ಇದೇ ನೀ ಬರೀತಾ ಇದ್ದೆ ಅಂತ. ನಮ್ಮ ಅಪ್ಪನು ನಾನು ಎಷ್ಟೋ ಇವತ್ತಿಗೂ LKG UKG ಡ್ರಾಯಿಂಗ್ಸ್ ಎಲ್ಲ ಹಂಗೆ ಸೇವ್ ಮಾಡಿ ಇಟ್ಟಿದ್ದಾರೆ. ಓಕೆ. ಹಾ ಹಾ ಇನ್ಕ್ಲಿನೇಷನ್ ಟುವರ್ಡ್ಸ್ ದಿಸ್ ರಿಲಿಜಿಯಸ್ ಥಿಂಗ್ ಫಸ್ಟ್ ಆಫ್ ಆಲ್. ಓಕೆ. ಹ್ಮ್ ಹ್ಮ್ ಅದನ್ನ ಅನ್ನಕ್ ಇಷ್ಟಪಡಲ್ಲ, ಯಾಕಂದ್ರೆ ಚಿಕ್ಕ ಮಗುಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿರಕ್ ಸಾಧ್ಯ ಇಲ್ಲ. ಹೌದು. ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ತಿನ್ನೋದು, ಮನೆಯಿಂದನೋ ಏನೋ ದೇವ್ರ ಫೋಟೋನೋ ಪೂಜೆನೋ, ಚಿಕ್ಕ ವಯಸ್ಸಿನ ನಾವೆಲ್ಲ ಗಣೇಶ ಕೂರ್ಸೋದು, ಆಟ ಆಡೋದು, ಇವೆಲ್ಲದ್ರಿಂದ ಪ್ರಭಾವಿತನಾಗಿ ಮಾಡ್ತಿದ್ದೆ. ಹ್ಮ್ ಸೊ ಒಂದು ಇಂಟ್ರೆಸ್ಟ್ ಇತ್ತು ನನಗೆ. ಅಂದ್ರೆ ಗೊತ್ತಿಲ್ಲ ನಮ್ಗೇನೋ ಅಂತ, ನಮ್ ಚಿಕ್ಕ ವಯಸ್ಸಲ್ಲೆಲ್ಲ ಏನೋ ಕೇಳಿದ್ ಕೊಡ್ತಾನೆ ದೇವ್ರು ಅನ್ನೋ ತರ. ಓಕೆನಾ. ಕರೆಕ್ಟ್. ಹಾ ಕೊಡಲ್ಲ, ಗೊತ್ತಿಲ್ಲ, ಆಮೇಲೆ ಸುಖ ಕೊಡೋನೆ ಅವನೇ ಕಷ್ಟ ಕೊಡ್ತಾನೆ, ಈ ತರದೆಲ್ಲ ಒಂದು ವಿಚಾರಗಳು ಲೈಫಲ್ಲಿ ಒಂದು ಹಂತ ನೀವು ನೋಡ್ತಾ ಹೋದಾಗ ಹ್ಮ್ ನಿಮಗೆ ಅಂತ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಮೇಡಮ್. ನಾನು ಹೇಳ್ತಾ ಇರೋದು ಇದು ನನಗೆ ಅಂತಲ್ಲ, ಹ್ಮ್ ಯಾರು ಡಿಫ್ರೆನ್ಸ್ ಬಿಟ್ವೀನ್ ರಿಲಿಜಿಯಸ್ ಬಿಲೀಫ್ಸ್ ಅಂಡ್ ಸ್ಪಿರಿಚುವಲ್ ಬಿಲೀಫ್ಸ್. ಓಕೆನಾ. ಎಸ್ 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 ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ ಸ್ಪಿರಿಚುವಲ್ ಅಂತ ಬಂದಾಗ. ಓಕೆನಾ. ಹ್ಮ್ ಹ್ಮ್ ವೈ ಅಂತ ಒಂದು ಪ್ರಶ್ನೆ ಬರುತ್ತೆ. ಓಕೆನಾ. ಹ್ಮ್ ಹ್ಮ್ ಅದು ಯಾವಾಗ್ಲೂ ಮನುಷ್ಯನ್ಗೆ ಏನಾಗುತ್ತೆ, ಏನೋ ಖುಷಿ ಇದ್ದಾಗ ನನಗ ವೈ ಅಂತ ಅನ್ಸಲ್ಲ. ಹಂಗಾರ ಅವಾರ್ಡ್ ಕೊಟ್ರೆ ಯಾಕೆ ನಂಗೆ ಅವಾರ್ಡ್ ಕೊಡ್ತೀವಿ ಯಾರು ಕೇಳಲ್ಲ. ಕರೆಕ್ಟ್. ಆದ್ರೆ ಒಂದು ಫೈನಾನ್ಷಿಯಲ್ ಬ್ಯಾಕ್ ಸೆಟ್, ಒಂದು ರಿಲೇಶನ್ಶಿಪ್ ಬ್ಯಾಕ್ ಸೆಟ್, ಒಂದು ಹೆಲ್ತ್ ಬ್ಯಾಕ್ ಸೆಟ್ ಆದಾಗ ಮನುಷ್ಯ ವೈ ಮೀ ಅಂತ ಪ್ರಶ್ನೆ ಮಾಡ್ತಾನೆ. ಓಕೆನಾ. ಹ್ಮ್ ಆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಏನ್ ಕಾರಣ, ಸಮಥಿಂಗ್ ಇಸ್ ಗೋಯಿಂಗ್ ಔಟ್ ಆಫ್ ಮೈ ಕಂಟ್ರೋಲ್, ವಿಚ್ ಇಸ್ ನಾಟ್ ಇನ್ ಮೈ ಕಂಟ್ರೋಲ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಅವನಿಗೆ. ಓಕೆನಾ. ಹ್ಮ್ ಹ್ಮ್ ವ್ಯತ್ಯಾಸ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು. ಹ್ಮ್ ಸುಮಾರು ಜನ ಒಂದು ಫೇಸ್ ಅಲ್ಲಿ ಕಳೆದೋಗ್ತಾರೆ.
ಓಕೆನಾ. ಕರೆಕ್ಟ್. ಅವರು ಮರಿಬೇಕು ಅಂತ ಚಟಗಳಿಗೆ ಬಿದ್ದ್ಬಿಡ್ತಾರೆ. ನನಗೆ ಈ ಲಾಸ್ ಆಯ್ತು, ನನಗೆ ಇದು ಮರಿಬೇಕು, ನಾನು ಇದನ್ನ ಸೇವಿಸ್ತೀನಿ, ನಾನು ಇದನ್ನ ಮರಿಬೇಕು, ನಾನು ಇಲ್ಲಿ ಹೊಟ್ಟೋಗ್ತೀನಿ, ನಾ ಮರಿಬೇಕು ಇದನ್ನ ಮಾಡ್ತೀನಿ ಅಂತ. ಅದು ಒಂದು ಕ್ಯಾಟಗರಿ. ರೈಟ್ ರೈಟ್. ಹೇಳ್ತಾರೆ ಏನಕ್ಕೆ ಇದು ಗುರು, ಏನೋ ಬೇರೆ ಇದೆ ವಿಷಯ ಅನ್ಬಿಟ್ಟು ಅಂತ. ಲೈಫ್ ನನಗೆ ಗೊತ್ತಿಲ್ಲ, ಎಲ್ಲಾರು ಧಮಕ ಅಂತ ಬರುತ್ತೆ. ಅದು ಬಂದಾಗಿ ನಾನು ಫೇಲ್ ಆಗಿದ್ದೆ ತಗೋಬಹುದು ಇನ್ಸಿಡೆಂಟ್. ಅದೊಂದು ದೊಡ್ಡ ಸೆಟ್ ಬ್ಯಾಕ್ ಅದು ಆಕ್ಚುಲಿ. ಓಕೆನಾ, ಸ್ಟೆಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತಾರಲ್ಲ, ಅದಿರ್ಬೋದು. ಆಮೇಲೆ ಫಿನಾನ್ಷಿಯಲ್ ಬ್ಯಾಕ್ ಸೆಟ್ ಇರ್ಬೋದು. ಇವೆಲ್ಲವೂ ಏನ್ ಮಾಡ್ತು, ಏನಕ್ಕೆ ಇವಾಗ ಕಂಟ್ರೋಲ್ ಮಿಸ್ ಹೊಡಿತಾ ಇದೆ ಲೈಫ್ ಅಲ್ಲಿ. ಸಮಥಿಂಗ್ ನಾಟ್ ಈ ಅದೃಷ್ಟದ ಮೇಲೆ ನಿಂತಿರುವಂತ ಕ್ಷೇತ್ರಗಳು, ಸಿನಿಮಾ, ಸ್ಪೋರ್ಟ್ಸ್ ಕೂಡ ಅದನ್ನು. ಓಕೆನಾ, ಚಾನ್ಸ್ ಸಿಗಲ್ಲ. ಓಕೆ, ಚೆನ್ನಾಗ್ ಆಡಲ್ಲ, ಹಿಂಗೆಲ್ಲ ಇದೆ. ಈ ಒಂದು ಪ್ರಶ್ನೆಗಳು ಹುಡುಕ್ತಾ ಹೋದೆ ನಾನು. ಅವಾಗ ಮಾಡಿದೆ, ನನಗೆ ಗೊತ್ತಿಲ್ಲ ಎಲ್ಲಿ ಆನ್ಸರ್ ಸಿಗುತ್ತೆ ಏನು ಅಂದ್ಬಿಟ್ಟು ಅಂತ. ಇದ್ದಾಗ ಈ ತರದ್ದೆಲ್ಲ ಅಣ್ಣವ್ರು ಮಾಡಿದಂತ ಸಿನಿಮಾಗಳಲ್ಲೇ ಉತ್ತರ ಹುಡುಕಕ್ ಟ್ರೈ ಮಾಡ್ತಾ ಇದ್ ನಾನು. ಅಂದ್ರೆ ಭಕ್ತ ಕನಕದಾಸ, ಓಕೆ, ರಾಮು, ಓಕೆ, ಮೂರುವರೆ ವಜ್ರಗಳು, ಕಲ್ಯಾಣ. ಓಕೆನಾ, ನೋಡಿ ಇಷ್ಟು ಬರ್ತೇನೆ ನನ್ ಬುಕ್, ಯಾಕಂದ್ರೆ ನಾನು ಅದನ್ನ ಸಿಲೆಬಸ್ ತರ ತಂದ. ಓಕೆನಾ, ಅದ ಆನ್ಸರ್ ಹುಡುಕ್ತಾ ಇದ್ದೆ. ಇವರೆಲ್ಲ ಏನಕ್ಕೆ ಹಿಂಗಾದ್ರು, ಲೈಫ್ ಹೆಂಗ್ ಚೇಂಜ್ ಆಯ್ತು ಇವ್ರಿಗೆ. ಅವ ಒಂದಷ್ಟು ಎಳೆ ಬಿಡಿಸ್ತಾ ಹೋದಾಗ ನನಗೆಲ್ಲ ಒಂದು ಇದು ಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ಓಕೆನಾ, ಕ್ಯಾನ್ ಶೋ ಮಿ ಗಾಡ್, ಸಂಬಡಿ ಐ ನೀಡ್ ಟು ಶೋ ಮಿ ಗಾಡ್ ಅಂತ. ನಂದು 2006 ಆಯ್ತು ನನಗೆ. ಓಕೆನಾ, 2006 ಅಂದ್ರೆ ನಾನು ಮದುವೆ ಆಗಕ್ಕೆ ನಾನು 3-4 ವರ್ಷದ ಮುಂಚೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಾನು ಮದುವೆ 2010 11 ಅಷ್ಟೊತ್ತಿಗೆ ನನಗೆ ಫಸ್ಟ್ ಗುರುಗಳು ಸಿಗ್ತಾರೆ. ನನಗೆ ನನ್ನ ಆಧ್ಯಾತ್ಮದ ಫಸ್ಟ್ ಗುರುಗಳು ಬಂದು ಬ್ರಹ್ಮಯ್ಯ ಅಂತ ಅವರು. ಅವರ ಪರಿಚಯ ಬಗ್ಗೆ ಹೇಳಿರ್ತೀನಿ ನಾನು. ಅವರ ಒಂದು ಪರಿಚಯ ಲಿಂಕ್ ಸಿಲೆಬಸ್ ಬೇರೆ ತರ ಓಪನ್ ಆಗೋಯ್ತು ನನಗೆ. ಓಕೆನಾ, ಅಂದ್ರೆ ಕೊಂಡಂಗಲ್ಲ ಆಧ್ಯಾತ್ಮ ದೇವ್ರು ಅಂದ್ಬಿಟ್ರು ಅಂತ. ಓಕೆನಾ, ಸೊ ಅದೆಲ್ಲ ಸುಮಾರು ವಿಷಯಗಳು ಅಂತ ಇದ್ದ ವಿಷಯ ಎಲ್ಲ ರಾಂಗ್ ಅಂತ ಟಿಕ್ ಮಾರ್ಕ್ ಆಗ ಸ್ಟಾರ್ಟ್ ಆಯ್ತು. ಓಕೆನಾ, ಅಂದ್ರೆ ನಮ್ಮ ಬಿಲೀಫ್ ಸಿಸ್ಟಮ್ ಇರುತ್ತಲ್ಲ, ನೋಡಿರ್ತೀವಿ ಗೊತ್ತಾ ನಾವು, ಅದೆಲ್ಲ ತಪ್ಪು ಅಂತ ಗೊತ್ತಾಗಿ ಅದನ್ನ ಕಾನ್ಸೆಪ್ಟ್ ರೂಪದಲ್ಲಿ ಸೆಟ್ ಆಗ್ತಾ ಬಂತು ನನಗೆ. ಸ್ಟ್ರೀಮ್ಲೈನ್ ಆಗ್ತಾ. ಸೊ ಅದಾದ್ಮೇಲೆ 2017 ವಿನಯ್ ಗುರುಜಿ ಸಿಕ್ಕಿದ್ ನನಗೆ. ನೆಕ್ಸ್ಟ್ ಲೆವೆಲ್ ಬಿಡಿ. ನಾನು ನೀವೇನ್ ಶ್ರೀಧರ್ ಸ್ವಾಮಿ ಕರಿತೀರಿ, ಅವಧೂತರು ಅಂತ ನಾವು ಕರಿತೀವಿ. ಓಕೆನಾ, ಅವ್ರು ಕೊಡುವ ಮಾರ್ಗ, ಅವರು ತೋರಿಸುವಂತ ಒಂದು ದಿಕ್ಕೇನಿದೆಯಲ್ಲ, ಅದು ನಿಜವಾದ ಆಧ್ಯಾತ್ಮದ ಮಾರ್ಗ. ಎಸ್, ನಾನ್ ನಿಮ್ಮ ರೀಸೆಂಟ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್, ನಿಮ್ದು ಆ ಜರ್ನಿನ ಆಮೇಲೆ ಬರ್ತೀನಿ. ಸೊ ಯೂಟ್ಯೂಬ್ ಚಾನಲ್ ಅಲ್ಲಿ ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ. ಅದರಲ್ಲೂ ಕೂಡ ಶ್ರೀಧರ ಸ್ವಾಮಿಗಳ ಒಂದು ಕನೆಕ್ಷನ್ ಅನ್ನ ನನ್ಗೆ ನೀವು ತರಿಸ್ಬಿಟ್ರಿ. ನೀವು ಹೇಳಿದ್ರಿ ನೋಡಿ ಆ ವಿಡಿಯೋ ಅಂತ. ಸೊ ನೋಡಿದಕ್ಕೂ ಸಾರ್ಥಕ ಆಯ್ತು. ಅದನ್ನ ನೋಡಿದಷ್ಟು ಮನ್ಸಿಗೆ ತೃಪ್ತಿ ಆಯ್ತು ನನ್ಗೆ. ಸೊ ಇಷ್ಟು ವಿಚಾರ ವಿಶ್ಲೇಷಣೆ ಮಾಡಿದೀರಾ ನೀವು ಅಂತ. ರೈಟ್. ಸೊ ಗುರುವಿನ ಗುಲಾಮನಾಗದಂಕ ದೊರೆಯದನ್ನ ಮುಕ್ತಿ. ರೈಟ್. ಸೊ ಈ ಎಲ್ಲ ಗುರುಗಳ ಆಗಮನದಿಂದ ಆಧ್ಯಾತ್ಮದ ಒಂದು ತಿಳುವಳಿಕೆನ ಪಡ್ಕೊಂಡಿರೋದ್ರಿಂದ ತಮ್ಮನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು ಅಂತ ಕೇಳೋ ಆಸೆ. ಇಲ್ಲ, ತುಂಬಾ ಬದಲಾವಣೆ ಆಗಿದೆ. ಇನ್ನೂ ತುಂಬಾ ಆಗ್ಬೇಕು ಅಂತೀನಿ ನಾನು. ನಾಟ್ ಎನಫ್, ನಾಟ್ ಅಟ್ ಆಲ್. ಹೆಂಗೆ ಅಂತಂದ್ರೆ, ಇದು ನೀವು ಎಷ್ಟು ಅನ್ನ ಅಕ್ಕಿ ಒಂದ್ ಹಂತಕ್ಕೆ ಬೆಂದಾಗ ಏನಾಗುತ್ತೆ, ಉದ್ರನ್ನ ಆಗುತ್ತೆ. ಉದ್ರನ್ನಾಗಿದ್ದು ಆಮೇಲೆ ಇನ್ನೂ ಸ್ವಲ್ಪ ಮೆತ್ತನೆ ಅನ್ನ ಆಗುತ್ತೆ, ಅದಾದ್ಮೇಲೆ ಪೂರ್ಣ ಗಂಜಿ ಆಗುತ್ತೆ. ಆ ಸ್ಥಿತಿ ಬೇರೆ. ಓಕೆನಾ, ತಲುಪಬೇಕು ನಾವಿನ್ನು. ಈಗ ಸ್ವಲ್ಪ ಬೆಂದು ಇವಾಗ ಇನ್ನ ಉದುರಾಗಿರೋ ಅನ್ನ ಅಂತ ಹೇಳ್ಬೋದು ಅಷ್ಟೇ. ಅಂತೂ ಅಲ್ಲ, ಬೇಯಿಸಿದ ನಮ್ಮನ್ ಭಗವಂತ ಇನ್ನು ಗಂಜಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅಷ್ಟೇನೆ. ಈ ಆಧ್ಯಾತ್ಮದ ಪಯಣನ ನಾವು ಆಯ್ಕೆ ಮಾಡ್ಕೊಂಡ ನಂತರ ಮನುಷ್ಯನ ಜೀವನದಲ್ಲಿ, ಅಂದ್ರೆ ನಿಮ್ ಜೀವನದಲ್ಲೇ ಆಗ್ಲಿ ನಮ್ ಜೀವನ, ನಾವ್ ಈ ಪಯಣವನ್ನ ಆಯ್ಕೆ ಮಾಡ್ಕೊಂಡಾಗ ಸೋಲು, ನೋವು, ನಿಂದನೆ ಇದೆಲ್ಲನೂ ಕೂಡ ನಿಭಾಯಿಸುವಂತ ಶಕ್ತಿ ಈ ಸ್ಪಿರಿಚುವಾಲಿಟಿಯಿಂದ ನಮ್ಗೆ ಸಿಗುತ್ತೆ ಅಂತೀರಾ, ಅಥವಾ ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
200% ಸಿಗುತ್ತೆ. ಓಕೆನಾ? ಯಾಕಂದ್ರೆ ಸೋಲ್ ಯಾವ್ದು, ಗೆಲುವು ಯಾವ್ದು? ಏನ್ ಗೆಲುವು? ನಿಮ್ಮ ಅಟ್ಯಾಚ್ಮೆಂಟ್ ಅದು ಅಲ್ವಾ? ಅದ್ರ ಮೇಲೆ ನಿಮ್ಗಿರ್ತಕ್ಕಂಥ ಒಂದು ಆ ರಿಸಲ್ಟ್ ಮೇಲೆ ನಿಮಗಿರೋ ಒಂದು ಅಟ್ಯಾಚ್ಮೆಂಟ್, ರೈಟ್? ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ಫೇಲ್ ಆಗಿರೋ ಎಷ್ಟು ಹುಡುಗರು ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ. ಮಾರ್ಕ್ಸ್ ಸಕ್ಸಸ್ ಆಗಿರೋ ಎಷ್ಟು ಹುಡುಗರು ಜೀವನದಲ್ಲಿ ಫೇಲ್ ಆಗಿದ್ದಾರೆ. ಯಾವ್ದು ಅಂತೀರಾ ಸಕ್ಸಸ್ ಅಂತೀರಾ ನೀವು? ಸೊ ಮನುಷ್ಯ ಕಂಫರ್ಟ್ ಝೋನ್ಗೆ ಅವನೇ ಮಾಡ್ಕೊಂಡಿರುವಂತ ಕೆಲವು ಮಾನದಂಡಗಳಿದೆ. ಅದರಿಂದ ಸಕ್ಸಸ್ಫುಲ್ ಅಂತಾನೆ, ಕೆಲವ್ರನ್ನ ಫೇಲ್ ಅಂತಾನೆ, ಇನ್ನೊಂದಂತಾನೆ, ಮತ್ತೊಂದಂತಾನೆ, ವಾಟ್ ಎವರ್ ಓಕೆನಾ? ನಿಮ್ಗೆ ಹೋದ್ರೆ ತ್ರಿಕಾಲ ಜ್ಞಾನಿಗಳು ಅಂತ ಆದವರೆಲ್ಲ ಎಷ್ಟೋ ಜನ ಹರ್ಕಲ್ ಬಟ್ಟೆ ಹಾಕೊಂಡು, ಜನ ಅವ್ರ ಭಿಕ್ಷುಕ ಅಂದು ಕಲ್ಲು ಹೊಡೆದು ಎಲ್ಲ ಹೊಡ್ಸ್ಕೊಂಡಿದ್ದಾರೆ. ಆದವರು ತ್ರಿಕಾಲ ಶ್ರೀಧರ ಸ್ವಾಮಿಗಳ ಚರಿತ್ರೆನಲ್ಲೂ ಅದೇ ಅಲ್ವಾ, ಅವರ ಒಂದು ಜೀವನದಲ್ಲೂ ಅದನ್ನೇ ಆಗೋದು. ಅವ್ರ ಫಸ್ಟ್ ಸಜ್ಜನ್ಗಢದಲ್ಲಿ ಅವಮಾನವೇ ಅಲ್ವಾ ಅವ್ರಿಗೆ? ಅಯ್ಯೋ, ಅದೇ ಅದೇ ಅದೇ. ಮತ್ತೆ ಅದನ್ನೇನ್ ಸಕ್ಸಸ್ ಫೇಲ್ಯೂರ್ ಅಂತೀರ ಅದನ್ನ? ಖಂಡಿತ ಖಂಡಿತ. ಅಂದ್ರೆ ಶ್ರೀಧರ ಸ್ವಾಮಿಗಳಿಂದ ಅವರಲ್ಲಿ ಇದ್ದಂತಹ ಶಾಂತತೆ, ಪ್ರಶಾಂತತೆ ಮತ್ತು ಜ್ಞಾನ, ಅಯ್ಯೋ ಅಯ್ಯೋ ಎಷ್ಟು ಜ್ಞಾನ, ಒಂದು ಭಂಡಾರನೇ ಹೌದು ಅವರು. ಏನ್ ಹೇಳದಂದ್ರೆ, ಅವರೆಲ್ಲ ಸಾಕ್ಷಾತ್ ಭಗವಂತನೇ ಮನುಷ್ಯ ರೂಪೇಣ ಬಂದು ಹಿಂಗೆಲ್ಲ ಇರ್ಬೇಕು ಅಂತ ತೋರ್ಸ್ಕೊಡಕ್ ಬಂದವ್ರು ಅವರು. ಅವ್ರ ಮನುಷ್ಯ ಆ ಲೆಕ್ಕದಲ್ಲಿ, ಓಕೆನಾ? ಆ ಸಾಧನೆ ಎಲ್ಲ ನಾವು ತಲೆಗೆ ಸಾಧ್ಯವೇ ಇಲ್ಲ ಅದು, ಓಕೆನಾ? ನಿಮ್ ಶಕ್ತಿ ಕೊಡಪ್ಪ ಅಂತ ಅನ್ಕೊಂಡು ಹೋಗ್ಬೇಕಷ್ಟೇ ಬಿಟ್ರೆ ಬಹಳವಾಗಿ ಬಂದು ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ ಆಕ್ಚುಲಿ, ಓಕೆನಾ? ಅವತಾರಗಳು ಆಕ್ಚುಲಿ ಅವತಾರ ದಟ್ ಹಸ್ ಕಮ್. ಓಕೆ, ನೀವು ಟಿವಿ ಶೋನಲ್ಲಿ ಮಾತಾಡ್ತಾ ಇರುವಾಗ ಅಮೃತಗಳಿಗೆ ಅಂತ ಒಂದ್ ಚಿತ್ರ ಬಂದಾಗ ಅಂತೂ ನಾನ್ ನೋಡ್ತಾ ಇರ್ತಿದ್ದೆ. ಆನಂದ್ ತಮ್ಮನ್ ಮುಖದಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಬರ್ತಾ ಇತ್ತು. ಅಮೃತಗಳಿಗೆ ಅಂತ ಬಂದಾಗ ಶ್ರೀಧರ ಸ್ವಾಮಿಗಳ ಒಂದು ಭಾವಚಿತ್ರನೇ ಕಾಣತ್ತೆ ಅದ್ರಲ್ಲಿ, ಆ ಹಾಡ್ನಲ್ಲಿ ಆಗ್ಲಿ, ಆ ಚಿತ್ರೀಕರಣ ಮಾಡಿರುವಂತ ಇದಾಗ್ಲಿ. ಸೊ ನಾನ್ ಏನ್ ಪ್ರಶ್ನೆ ಕೇಳಲಿಕ್ಕೆ ಹೊರಟೆ ಅಂದ್ರೆ, ಶ್ರೀಧರ ಸ್ವಾಮಿಗಳ ಆಗಮನ ಮತ್ತೆ ಅವರನ್ನ ಪಾಲಿಸೋ ಒಂದು ಪ್ರತೀತಿ ಯಾವಾಗಿಂದ ಇಟ್ಕೊಂಡ್ರಿ ನೀವು ಅಂತ? ಇಲ್ಲ, ನಾನು ಅದೇ ಹೇಳ್ತೀನಲ್ಲ, ನಮ್ಗೆ ಅದೊಂದು ಒಳ್ಳೆ ಕತೆ ಚೆನ್ನಾಗಿದೆ. ನಾನು ಅವರ ಫಸ್ಟ್ ಫೋಟೋ, ಫಸ್ಟ್ ಫೋಟೋ ನೋಡಿದ್ದು ನಮ್ಮ ಸುನಿಲ್ ರಾವ್ ಇದಾನ್ ಗೊತ್ತಾ, ಅವನ್ ಪರ್ಸಲ್ಲಿ. ಓಕೆ, ಇದು ಸಿನಿಮಾ ಮಾಡ್ತೀವಿ, ನೀವು ಆ ಸಿನಿಮಾದಲ್ಲಿ ನೋಡ್ಬೇಕು. ಸುನಿಲ್ ರಾವ್ ಇದಾರೆ, ಅನಿರುದ್ಧ್ ಇದಾರೆ, ನಾನು, ವಿನಾಯಕ್. ಅದಾದ ಪಾಂಚಾಲಿ ಅಂತ ಒಂದು ಸಿನಿಮಾ ಮಾಡ್ತೀವಿ. ಓಕೆ, ಮಾಡ್ಬೇಕಂದ್ರೆ ಶ್ರೀರಂಗಪಟ್ಟಣದಲ್ಲಿ ಶೂಟಿಂಗ್ ಆಗುತ್ತೆ. ಅದು ಅಲ್ಲಿ ನಮ್ಗೊಂದು ರೂಮ್, ಓಕೆನಾ? ನನಗೆ ನಾನು ಸುನಿಲ್ ರಾವ್ ರೂಮ್ಮೇಟ್ಸ್. ಅವಾಗ ಅವನೇನ್ ಮಾಡ್ತಾನೆ, ಪರ್ಸಿಂದ ತೆಗೆದು ಆ ಟೇಬಲ್, ನಾವೆಲ್ಲ ರೂಮ್ ಅಲ್ಲಿ ಯೂಶಲಿ ಒಂದು ಟೇಬಲ್ ಇರುತ್ತಲ್ಲ ನಮ್ಮ ಪರ್ಸ್ ಇಡಕ್ಕೆ, ಅಲ್ಲಿ ಅದನ್ನ ಇಡ್ತಾನೆ, ಇವ್ರು ಫೋಟೋ ಇಡ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೋಡಕ್ಕೆ, ಓಕೆನಾ? ಶ್ರೀಧರ ಸ್ವಾಮಿಗಳ ಕ್ಲೋಸ್ ಅಪ್ ಫೋಟೋ ಇದೆಯಲ್ಲ ಕೈ, ಆ ಫೋಟೋನೇ ನಾನು ಫಸ್ಟ್ ನೋಡಿದ್ದು ಅಲ್ಲಿ. ಅವನ ಯಾರಿರು ಅಂತ ಕೇಳ್ತೀನಿ ನಾನು, ಕ್ಯೂರಿಯಾಸಿಟಿ. ನಾನು ಅದನ್ನೇ ಹೇಳೋದು, ನನ್ನಲ್ಲಿ ಆ ಒಂದು ಆಸೆ ಚಿಕ್ಕ ವಯಸ್ಸಿಂದಾನೇ ಇದ್ದಿದ್ರಿಂದ ಈ ತರದ ಫೋಟೋಗಳು ಇವ್ರನ್ನೆಲ್ಲ ನೋಡಿದಾಗ ನನಗೆ ಕೇಳಬೇಕು ಅನ್ಸೋದು. ಎಲ್ಲರಿಗೂ ಅನ್ಸಲ್ಲ. ಇವ್ರು ಓಕೆ, ನಾನು ಸರಿ ಅಂತ ನಾನು ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲ್ಲ. ಅವರು ಒಬ್ರು ಸಾಧಕರು ಅಂತ ಸುಮ್ಮನಾಗ್ಬಿಡ್ತೀನಿ, ಓಕೆನಾ? ನನ್ನ ಫಸ್ಟ್ ಅವ್ರನ್ನ ನೋಡಿದ್ ನೆನಪು ನನಗೆ, ಆ ಫೋಟೋ ನನಗೆ ಫಸ್ಟ್ ಬಹಳ ಚೆನ್ನಾಗಿ ನೆನಪಿರುತ್ತೆ. ಅದಾದ್ಮೇಲೆ ಈ ವಿಚಾರಗಳಿರ್ಬೋದು, ಓಕೆನಾ? ಈ ಅಮೃತ ಸಿನಿಮಾದಲ್ಲಿ ಇರ್ಬೋದು, ಓಕೆ, ಅವ್ರದ್ದು ಬಗ್ಗೆ ಬರ್ತಾ. ಆದ್ರೆ ಇವಾಗ ನನಗೆ ಆ ಕಡೆ ಸಾಗರ, ತೀರ್ಥಹಳ್ಳಿ ಇದರೆಲ್ಲ ಸ್ವಲ್ಪ ಫ್ರೆಂಡ್ ಸರ್ಕಲ್ ಆಗುತ್ತೋ, ಅವರು ತೀರ್ಥಹಳ್ಳಿ ಅಂತ ಒಂದು ವಿಷಯ ತೆಗೆದಾಗ, ಶ್ರೀಧರ ಸ್ವಾಮಿಗಳು ಅಂತ ಹೇಳಿದಾಗ ನನಗೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ, ಓಕೆನಾ? ಸುನಿಲ್ ರಾವ್ ಯಾವಾಗ್ಲೂ ಹೇಳ್ತಾ ಇದ್ನಲ್ಲ, ಇಲ್ಲಿ ಹೋಗ್ಬೇಕು ಒಂದ್ಸಲಿ ಅನ್ಬಿಟ್ಟು ಅಂತ ನಾನು ಫಿಕ್ಸ್ ಆಗ್ತೀನಿ. ಓಕೆ, ಅದರಲ್ಲಿ ನನಗೆ ಈ ನಮ್ಮ ಫ್ರೆಂಡ್ ಅವ್ರ ಡಾನ್ಸ್ ಕ್ಲಾಸ್ ಓಪನ್ ಆದಾಗ ಒಂದು ಅವಕಾಶ ಸಿಗುತ್ತೆ, ಓಕೆನಾ? ಅವಾಗ ಫಸ್ಟ್ ಅವಾಗ ಹೋದ್ನ, ಅದಕ್ಕೆ ಮುಂಚೆ ಒಂದ್ಸತಿ ಭೇಟಿ ಕೊಟ್ಟಿದ್ದೆ ಅಷ್ಟೇ. ಅದ್ಬಿಟ್ರೆ ನಾನು ಜಾಸ್ತಿ ಆ ಕಡೆ ಹೋಗಿರ್ಲಿಲ್ಲ. ಆದ್ಮೇಲೆ ಅವಾಗಿಂದ ನಾನು ಫಿಕ್ಸ್ ಆಗ್ಬಿಟ್ಟೆ. ನಾನು ಹೇಳಲಿಕ್ಕೆ ಎಷ್ಟೋ ಖುಷಿ ಆಗತ್ತೆ, ಗುರು ಸದ್ಭಕ್ತರು ಅನ್ನೋದಕ್ಕೆ. ಸೊ ವಿನಯ್ ಗುರುಜಿನೂ ಅಷ್ಟೇ. ಸೊ ಆತ ಎಷ್ಟು ತಿಳ್ಕೊಂಡಿದ್ದಾರೆ ಮತ್ತು ಅವರ ಒಂದು ಸಿದ್ಧಾಂತನೇ ಎಷ್ಟು
ಅರ್ಥಗರ್ಭಿತವಾಗಿದೆ ಅಂತ ನನಗನ್ನಿಸ್ತು. ಎಲ್ಲರಿಗೂ ಅದು ಸಹಜನೇ, ಅನ್ಸೋದು ಸಹಜನೇ. ಬಟ್ ಅವ್ರನ್ನ ನೀವು ಯಾವ ರೀತಿ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ, ಅಂಡ್ ಅವರ ಒಂದು ಆಶೀರ್ವಾದ ಯಾವ ರೀತಿ ಸಿಕ್ತು ನಿಮ್ಗೆ? ಅಂಡ್ ಈಗ್ಲೂ ಕೂಡ ನೀವು ಅವರ ಒಂದು ಆಶ್ರಮಕ್ಕೆ ನೀವು ಹೋಗ್ತಾ ಇರ್ತೀರಿ, ಮತ್ತೆ ಸೇವೆಯನ್ನ ಸಲ್ಲಿಸ್ತಾ ಇರ್ತೀರಿ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಳ್ಳೋ ಆಸೆ ತಮ್ಮ ನಮ್ಗೆ. ನಾನು ಹೇಳಿದ್ನಲ್ಲ 2017 ನನಗೆ ಕೂಡ ರಾತ್ರಿ ಅಂತ ಒಂದು ಸೀರಿಯಲ್ ಶೂಟಿಂಗ್ಗೆ ನಾನು ಕೊಪ್ಪ ಹತ್ರ ಇರೋ ನಿಜವಾಗ್ಲು ಅನ್ನೋ ಒಂದು ಹಳ್ಳಿಗೆ ಹೋಗ್ತೀನಿ ಶೂಟಿಂಗ್ಗೆ. ಓಕೆನಾ? ಹ್ಮ್ ಶೂಟಿಂಗ್ಗೆ ಅಂತ ಹೋದಾಗ ನನಗೆ ಆ ಲೊಕೇಶನ್ ಆ ಮನೆ ಯಾವ್ದು ಇಷ್ಟ ಆಗಲ್ಲ ಫಸ್ಟ್. ಓಕೆ. ಹಾ ತುಂಬಾ ಸಿಗಲ್ಲ ಅಲ್ಲಿ, ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ, ಹಾ ತುಂಬಾ ಪ್ರಾಬ್ಲಮ್, ಅಲ್ಲಿ ಏನು ಸಿಗಲ್ಲ ಅಲ್ಲಿ. ವಾಪಸ್ ಬಂದ್ ಚಾನೆಲ್ಗೆ ಹೇಳ್ತೀನಿ ನಾನು, ಅದೇನೇ ಇಲ್ಲ ಅಲ್ಲಿ, ಏನು ಅದು ಒಳ್ಳೆ ಕಾಡ್ ತರ ಇದೆ ಅದು ಅಂತ. ಬಟ್ ಎಲ್ಲ ಚಾನೆಲ್ ನಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಅವರೆಲ್ಲ ನೀವು ಅಲ್ಲೇ ಮಾಡ್ಬೇಕು ಅಂತ ನನಗೆ ವೋಟ್ ಹಾಕ್ತಾರೆ. ಓಕೆನಾ? ಸರಿ ಅಂತ ಅಲ್ಲಿ ಹೋಗ್ತೀನಿ. ಸೊ ನಾನು ವಿನಯ್ ಗುರುಜಿ ಅವರ ಆಶ್ರಮಕ್ಕೂ ಒಂದು 2 ಕಿಲೋಮೀಟರ್ ವ್ಯತ್ಯಾಸ ಅಷ್ಟೇ, ಕರೆಕ್ಟ್ ಆಗಿ. ಓಕೆ. ಸೊ ಆವಾಗ ಅಲ್ಲಿ ಒಬ್ಬ ಹುಡುಗ ಬಂದು ನನ್ನ ಕರೀತಾ ಇರ್ತಾನೆ, ಇಲ್ಲೊಬ್ರು ಇದಾರೆ ಬನ್ನಿ ನಿಮ್ಗೆ ಪರಿಚಯ ಮಾಡಿಸ್ತೀನಿ, ಇಲ್ಲೊಬ್ರು ಇದಾರೆ ಬನ್ನಿ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅಂತ. ಅವ್ನು 3 ತಿಂಗಳು ಬರ್ತಾನೆ, ನಾನು ಹೋಗಲ್ಲ. ಓಕೆನಾ? ಗೊತ್ತಿಲ್ಲ ಮರಯ್ಯ, ನನಗೆ ಯಾರು ಇಂಟ್ರೆಸ್ಟ್ ಇಲ್ಲ, ನನ್ನ ಪಾಡಿಗೆ ನಾನು ಬಿಟ್ಟು ನಾನು ಕೆಲ್ಸಕ್ಕೆ ಬಂದಿದ್ದೀನಿ, ನಾನು ಅಲ್ಬಾ ಅವ್ರು ಶಾಸ್ತ್ರ ಕೇಳೋ, ಜಾತಕ ತೋರಿಸು, ಇದೆಲ್ಲ ನನ್ಗೆ ಅಷ್ಟೊಂದಾಗಲೇ ನಾನು ತುಂಬಾ ಸುಸ್ತೊಡೆದ್ಬಿಟ್ಟಿದ್ದೆ ಲೈಫಲ್ಲಿ. ಓಕೆನಾ? ನೋಡಿ ನನಗೆ ಏನು ಬೇಡ ಅಂತ ಹೇಳ್ತಾ ಇದ್ದೆ. ಆಮೇಲೆ ಶೂಟಿಂಗ್ ಇಂದ ಹತ್ರದಲ್ಲಿ ಒಂದು ಸ್ಕೂಲ್ ಇತ್ತು, ಆ ಸ್ಕೂಲ್ಗೆ ಗುರುಗಳೇ ಬಂದ್ಬಿಟ್ಟಿದ್ರು. ಅಲ್ಲಿ ಮಕ್ಕಳಿಗೆಲ್ಲ ಊಟ ಸ್ವೀಟ್ ಹಂಚಕ್ ಬಂದಿದ್ರು ಅವರು, ಗಿಡಗಳು ನೆಡ್ಸೋದೆಲ್ಲ ಬಂದ ಹರೀಶ್ ಕುಟ್ಟಿ ಅಂತ ಅವನೇ ಬಂದ್ಬಿಟ್ಟು ತಿರ್ಗಾ ಇಲ್ಲೇ ಬಂದಿದ್ದಾರೆ, ಬಹಳ ಹತ್ರ, ಈಗ್ಲಾರು ಒಂದ್ ನಿಮಿಷ ಬಂದ್ ನೀವು ಅವ್ರನ್ನ ಅಲ್ಲೇ ಮೀಟ್ ಮಾಡಿ, ನೀವು ಆಶ್ರಮಕ್ಕೆ ಏನ್ ಬರೋದ್ ಬೇಡ, ಇಲ್ಲೇ ಮೀಟ್ ಮಾಡಿ ಅಂತ ಕೂತ್ಕೊಂಡ. ನಾನು ಆಯ್ತು ಹೋಗೋಣ ಅಂತ ಹೋದಾಗ ಮಾತಾಡಿಸಿದಾಗ ನನಗೆ ಆದಂತ ಅನುಭವಗಳು ಮತ್ತೆ ಗೊತ್ತಾಗ್ತಾ ಬರುತ್ತೆ ನಮಗೆ. ಅಂದ್ರೆ ಈಗ ನಾರ್ಮಲ್ ಒಬ್ಬ ರಿಲಿಜಿಯಸ್ ಲೀಡರ್ಗುನು ಒಬ್ಬ ಮಠಾಧೀಶರಿಗುನು ಅವಧೂತರಿಗೂ ಇರೋ ವ್ಯತ್ಯಾಸ ಲೆಕ್ಕಾಚಾರದಲ್ಲಿ ಫೀಲ್ ಆಗ್ತಾ ಬಂತು ನನಗೆ. ಯಾಕಂದ್ರೆ ನನಗೆ ಬ್ರಹ್ಮಯ್ಯ ಅನ್ನೋ ಗುರುಗಳಿಂದ ಮೊದಲೇ ನಾನು ಒಂದು 6-7 ವರ್ಷ ಸ್ಪಿರಿಚುವಲ್ ವಿಷಯಗಳೆಲ್ಲ ನನಗೆ ಗೊತ್ತಿತ್ತು, ತಿಳ್ಕೊಂಡಿದ್ರಿ. ಐ ನೋ ದ ಡಿಫರೆನ್ಸ್ ಬಿಟ್ವೀನ್ ಎ ಜ್ಯೋತಿಷಿ, ಎ ರಿಲಿಜಿಯಸ್ ಲೀಡರ್, ಸ್ಪಿರಿಚುವಲ್ ಮಾಸ್ಟರ್. ಓಕೆನಾ? ನಾವೆಲ್ಲಾರನು ಒಂದೇ ಸಲ ಗುರು ಗುರು ಅಂತೀವಿ. ನಮ್ಗೆ ಯಾರು ಜ್ಯೋತಿಷ್ಯ ಹೇಳ್ತಾರೆ ಅಂದ್ರೆ ಅವ್ರನ್ನು ಗುರುಗಳೇ ಅನ್ಬಿಡ್ತೀವಿ, ಅವ್ರನ್ನು ಗುರುಗಳೇ ಅಂತಾನೆ ಸಂಬೋಧಿಸ್ತಿದ್ವಿ. ಹೋದ್ರೆ ಅವ್ರನ್ನು ಗುರುಗಳೇ ಅಂತೀವಿ, ಸ್ಪಿರಿಚುವಲ್ ಮಾಸ್ಟರ್ಗಳನ್ನು ಗುರುಗಳೇ ಅಂತೀವಿ. ಆದ್ರೆ ಅದು ಬೇರೆ ಬೇರೆ ಲೇಯರ್ ಇದೆ, ಗುರುಗಳೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಅದು ಲೆಕ್ಕ ಡೆಪ್ತ್ ಬೇರೆ ಬೇರೆ ಇದೆ. ಓಕೆನಾ? ಹಾಗಾದಾಗ ನನಗೆ ಅದು ನೋಡಿ ಅದಾದ್ಮೇಲೆ ಆಶ್ರಮದಲ್ಲಿ ನನಗೆ ರೀಸೆಂಟ್ಲಿ ಹೇಳಿದ್ರು, ಮೊನ್ನೆ ಇಷ್ಟು ವರ್ಷ ಆದ್ಮೇಲೆ ಯಾರೋ ಒಬ್ರು ನಮ್ ಹೇಳಿದ್ರು, ಸರ್ ನೀವು ಬರುವ 6 ತಿಂಗಳ ಮುಂಚೆನೆ ಗುರುಗಳು ಹೇಳಿದ್ರು, ಒಂದ್ಸಲಿ ಅವ್ರಿಗೆ ಕ್ಲಾಸ್, ನಾವೆಲ್ಲ ಟಿವಿ ನೋಡ್ತಾ ಇದ್ವಿ, ನಿಮ್ ಬರ್ತಾ ಇತ್ತು, ಅವಾಗ ನಿಮ್ಮನ್ನ ನೋಡ್ಬಿಟ್ಟು ಆನಂದನ ಬರ್ತಾನಲ್ಲ ನಮ್ಮ ಆಶ್ರಮಕ್ಕೆ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರು. ನಾವು ಏನ್ ಹಿಂಗೆ ಹೇಳ್ತಾರೆ, ನೀವು ಬೆಂಗಳೂರಲ್ಲಿ ಇರೋರು, ಸಿನಿಮಾ ಮಾಡೋರು, ಇದು ಇಲ್ಲಿ ಕಾಡು ತರ ಇರುವಂತ ಜಾಗ, ಇಲ್ಲಿ ಆಶ್ರಮಕ್ಕೆ ಬರ್ತಾರೆ ಅಂತ ಹಿಂಗ್ ಹೇಳಿದ್ರು ಇವರು ಅಂತ ನಾವ್ ಅನ್ಕೊಂಡ್ವಿ. ಬಟ್ ಅವ್ರು 6 ತಿಂಗಳಾದ್ಮೇಲೆ ನೀವು ಆಶ್ರಮದಲ್ಲಿ ಇದ್ರಿ ಸರ್ ನೀವು ಅಂತಂದ್ರು. ಓಕೆನಾ? ಹೇಳ್ತಾರೆ ಯಾರೋ ಒಬ್ರು ನನಗೆ ವೆರಿ ರೀಸೆಂಟ್. ನೋಡಿ ಅವರು ಎಷ್ಟು ಅವರಿಗೆ 6th ಸೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ರೀತಿನಲ್ಲಿ ಪ್ರೇರಣೆ ಸಿಕ್ಬಿಡತ್ತೆ, ಅವರಿಗೆ ಸೂಚನೆ ಸಿಕ್ಬಿಡತ್ತೆ ಅನ್ನೋದಕ್ಕೆ ಶಕ್ತಿಯೇ ಅವರಲ್ಲಿದೆ ಅಂತ ಮಾತಾಡ್ತಾ. ಇವಾಗ ನಾನು ಹೇಳೋದು ಇನಿಷಿಯಲಿನೇ ಹೇಳಿದ್ರೆ ನಾನು ನಂಬ್ತಾ ಇದ್ನಲ್ಲೋ ಗೊತ್ತಿಲ್ಲ, ಇಷ್ಟು ವರ್ಷ ಅವರ ಸಾಂಗತ್ಯ ಸಿಕ್ಕಿದ್ಮೇಲೆ ಒಂದಿನ ಹೇಳಿದ್ರು ಅವರು, ನೀನೇನ್ ಅನ್ಕೊಂಡೆ, ನೀನ್ ನಿಗೂಢ ರಾತ್ರಿ ಸೀರೆ ಲೊಕೇಶನ್ ನೋಡಿ ನಿಮ್ ಚಾನಲ್ ಓಕೆ ಮಾಡಿ ನೀನ್ ಬಂದಿದ್ದು ಅಂತ ನೀನ್ ಅನ್ಕೊಂಡ್ಯಾ, ಅದು ನಿನ್ನ ಇಲ್ಲಿ ಕರ್ಸ್ಕೊಳಕ್ಕೆ ನಾವು ಮಾಡಿದ ಸ್ಕ್ರೀನ್ ಪ್ಲೇ ಅದು ಅಂತ ಅಂದ್ರು. ನೋಡಿ ನಮ್ಗೆ ಒಂದ್ ನಿಮಿಷ ಗುಸ್ಬಂಸ್ ಬರ್ತಾ ಇದೆ ಅನಂತಮ್ಮ, ನಿಜವಾಗ್ಲೂ. ಯಾಕಂದ್ರೆ ಅದು ಜ್ಞಾಪಿಸ್ಕೊಂಡ್ರೆ ನಾನು ಬೇಡ ಅಂತ ವೋಟ್ ಹಾಕ್ತೀನಿ, ಆದ್ರೆ ಇಡೀ ಚಾನಲ್ ಅಲ್ಲೇ ಮಾಡ್ಬೇಕು ಅಂತ ವೋಟ್ ಹಾಕ್ತಾರೆ. ಓಕೆನಾ? ಈಗ ನಾನ್ ಬಂದಿದ್ದ ಕರ್ಸ್ಕೊಂಡಿದ್ದ ನನ್ನ ಸ್ವಲ್ಪ ಲೆಕ್ಕ ಮಾಡಿ ನೋಡಿ. ಅವಾಗ ಹೇಳಿದ್ರು, ನೀನ್ ಬರ್ಬೇಕು ಅಂತ ಇರ್ಲಿಲ್ವಲ್ಲ, ಇಲ್ಲ ಅಂದ್ರೆ ನೀನ್ ಈ ಕಡೆ ಬರೋನು ಅಲ್ವಲ್ಲ, ನೀನ್ ಯಾಕೆ ಹಿಂಗ್ ಬಂದ, ಯಾಕಂದ್ರೆ ನೀನ್ ಬಂದಿದ್ದಲ್ಲ, ನಾನ್ ನಿಮ್ಗೆ ಕರ್ಸ್ಕೊಂಡಿದ್ದು ಅಂತ ಅಂದ್ರು. ಓ ಅಂತ ಅವಾಗ ನಾವು
ಗುರುಗಳಿಗೆ ಆದಷ್ಟು ಸಮೀಪತೆ ಸಿಕ್ಕೋದು ಹಂತಗಳು ಅಂತ ಹೇಳ್ಬೋದು ಆ ಒಂದೊಂದೇ ನೆನೆ. ಇಲ್ಲ ಎಲ್ಲ ಅದನ್ನೇ ಹೇಳ್ತೀವಲ್ಲ, ಎಲ್ಲಾರ್ಗೂ ಒಂದು ಕನೆಕ್ಷನ್ ಇರುತ್ತೆ ಮೇಡಮ್. ಅದಕ್ಕೇನೆ ಒಂದು ಸೇಯಿಂಗ್ ಇದೆ ಹಾ ಏನಂತಂದ್ರೆ, ಹಾ ಸರ್ ನಾವ್ ಹೆಂಗ್ ಸ್ಪಿರಿಚುವಲ್ ಸ್ಟಾರ್ಟ್ ಮಾಡೋದು, ನಮ್ಗೆ ಯಾರು ಹಾ ಗುರು, ಹಾ ಮನೆ ಗುರು ಇರ್ತಾರೆ ಹಾ ಪ್ರಶ್ನೆ. ನನ್ನ ಪಾಡ್ಕಾಸ್ಟ್ ಬರ್ತದೆ ವೀಣಾ ಬನ್ನಂಜೆ ಮೇಡಮ್ ಅವ್ರ ಜೊತೆ ಮಾಡಿ, ಅದ್ರಲ್ಲಿ ಹಾ ಬಹಳ ಇದ್ದಾರೆ. ಓಕೆನಾ, ಇದು ಹ್ಮ್ ಸ್ವಾಮಿ ವಿವೇಕಾನಂದ ಅವ್ರಂತೆ. ಹ್ಮ್ See, when the student is ready, the guru is ready. Because the guru is always there. Is there. ಖಂಡಿತ. ಹ್ಮ್ Should be ready. ನಿನಗೆ ಆಸಕ್ತಿ ಇದ್ದಾಗ ಮಾತ್ರ ಅವ್ನು ನಿನಗೆ ಪ್ರಕಟ ಆಗ್ತಾನೆ ಅಂತ. ಅಥವಾ ಖಂಡಿತ. ಹ್ಮ್ ಆ ದಿಕ್ಕಿನಲ್ಲಿ ಇತ್ತು, ಓಕೆ, ಆ ದಿಕ್ಕು ಅನ್ಕೊಂಡು ನೀನ್ ಹೆಂಗೋ ಹೋಗ್ತಾ ಮತ್ತೆ ತುಂಬಾ ಕಷ್ಟ ಪಡ್ತಿದ್ಯಾ ಆ ದಿಕ್ಕಲ್ಲಿ ಅಂದಾಗ, ಅಲ್ಲಲ್ಲ ಇಲ್ಲಿ ಸಿಗುತ್ತೆ ಬಾ ಅಂತ ಇಲ್ಲಿ ಅವಾಗ ಗೈಡ್ ಮಾಡಕ್ ಬರ್ತಾನೆ ಗುರು ಅಂತ. ಓಕೆನಾ. ಸೊ ಎಸ್. ನಾನು 11 ಇಂದ 17 ವರೆಗೂ ಏನ್ ಬ್ರಹ್ಮಯ್ಯ ಸರ್ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡ್ತಿದ್ದೆ, ಹ್ಮ್ ಮತ್ತೆ ಹ್ಮ್ ಆ ಪ್ರಾಕ್ಟೀಸಿನ ಫಲ ನನಗೆ ಇವ್ರು ಸಿಕ್ಕೋದು ಅಂತ ಹೇಳ್ಬೋದು ನೀವು. ಅವ್ರ ರೂಪನೇ, ಅವ್ರ ಸ್ವರೂಪನೇ ಇನ್ನೊಂದು ಗುರು ಮುಖೇನ ಸಿಗ್ತಾ ಇದೆ ಅಂತ ನೀವು. ಸಮಯ ಏನ್ ಎಲ್ಲಿ ಕಳೀತಾ ಇದ್ದೆ, ಏನ್ ಮಾಡ್ತಾ ಇದ್ದೆ ಅಂತ ಹ್ಮ್ ಇಲ್ಲಿ ಕಳೀತಾ. ನಮ್ಮ ಬ್ರಹ್ಮಯ್ಯ ಸರ್ ಕ್ಲಾಸ್ ಹೋಗ್ಬಿಟ್ರೆ ಹ್ಮ್ ನಾವು ಅವ್ರ ಟಿಫನ್ ಬಾಕ್ಸ್ ಅಲ್ಲಿ ಊಟದ ಬಾಕ್ಸ್, ಲಂಚ್ ಬಾಕ್ಸ್ ತಗೊಂಡ್ ಹೋಗ್ಬಿಡ್ಬೇಕು. ಸ್ಕೂಲ್ ತರ ಅದು ನಮ್ಗೆ. ಓಕೆನಾ. ಅಪ್ಪ. ಹಾ ಬೆಳಗ್ಗೆ ಅವ್ರು ಒಂದ್ 10 ಗಂಟೆಗೆ ನಾವು ಕೂತ್ಕೊಂಡ್ಬಿಟ್ರೆ ಬುಕ್ಸ್ ಎಲ್ಲ ತರ ಬರೆಯೋದಿರ್ತಾ ಇತ್ತು, ಹ್ಮ್ ಇಟ್ಕೊಂಡು 6 ಗಂಟೆವರೆಗೂ ಪ್ರಾಕ್ಟೀಸ್ ನಡೆಯೋದು ನಮ್ಗೆ, ಸ್ಪಿರಿಚುವಲ್ ಹ್ಮ್ ಪ್ರಾಕ್ಟೀಸ್. ಹ್ಮ್ ಹ್ಮ್ ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ 7:30, 8 ಗಂಟೆ, 9 ಗಂಟೆ ಆಗ್ಬಿಡೋದು. ಒಂದು ಹ್ಮ್ ಟೈಮ್ ಕೆಲ್ಸಕ್ಕೂ ಹೋಗ್ತಾ ಇರ್ಲಿಲ್ಲ. ಹ್ಮ್ ಓಕೆನಾ. ಹ್ಮ್ ಅಂದ್ರೆ ನಾನು ನಿಂತಿತ್ತು, ಫೈನಾನ್ಸ್ ಬೇರೆ ಬರ್ತಾ ಇರಲಿಲ್ಲ ಅನ್ನಲ್ಲ, ಆ ಹ್ಮ್ ಟೈಮ್ ನಾನು ಮನೇಲಿ ಇರ್ತಾರಲ್ಲ, ನಾನು ಬೆಳಗ್ಗೆ ರಾತ್ರಿ ಬರ್ತಾ ಇದ್ದೆ ನಾನು. ಅಬ್ಬಾ. ಯಾಕೆ ಇದು ಹಿಂಗಾಗ್ತಿದೆ, ಏನಿದು ಔಟ್ ಆಫ್ ಕಂಟ್ರೋಲ್, ನಾವು ಕೆಲಸ ಮಾಡಿ ದುಡ್ಡು ಬರ್ತಾ ಇಲ್ಲ. See, ಹ್ಮ್ ಅದಕ್ಕೆ ಏನ್ ಅಂದ್ರೆ ಬೂಟಿಂಗ್ ಅಂತ ಹೇಳೋರು ನಮ್ಮ ಬ್ರಹ್ಮಯ್ಯ ಸರ್ ಇದನ್ನ. ಓಕೆ. ಬೂಟಿಂಗ್. ಹಾ ಓಕೆನಾ. ಹಾ ಲೈಫಲ್ಲೂ ಈ ಬೂಟಿಂಗ್ ಆಗೋದು ಏನಕ್ಕೆ ಅಂತಂದ್ರೆ, ಯಾಕೆ ಆಗ್ತಾ ಇದೆ ಇದನ್ನ ಅಂತ ಅವ್ರು ಹುಡುಕ್ಲಿ ಅಂತಾನೆ ಕೊಡೋದು ಭಗವಂತ. ಓ ಓಕೆನಾ. ಹಾ ಎಲ್ಲವೂ ಎಲ್ಲವೂ ಸಮಾಧಾನವಾಗಿ ನೀವು ಇದ್ಬಿಟ್ರೆ ನೀವು ಇದನ್ನೇ ಸತ್ಯ ಅಂತ ಅನ್ಕೊಂಡ್ಬಿಡ್ತೀರಾ ನೀವು. ಅದಕ್ಕೆ ಸೀಮಿತವಾಗ್ಬಿಡ್ತೀವಿ. ಹಾ ಅದೇ ಅಂತಾರಲ್ಲ, ಜಗತ್ ಮಿಥ್ಯ ಭಗವಾನ್ ಸತ್ಯ ಅಂತ. ಅದು ಗೊತ್ತಾಗದ್ ಯಾವಾಗ ನಿಮಗೆ? ಜಗತ್ ಮಿಥ್ಯ ಅನ್ನಿಸ್ಬೇಕಲ್ವಾ ನಿಮ್ಗೆ? ಜಗತ್ ಮಿಥ್ಯ ಅನ್ನಿಸ್ಬೇಕು ಅಂತಂದ್ರೆ ಇಲ್ಲಿ ಯಾವ್ದಾರ ಒಂದು ವಿಷಯ ಪಿಕ್ಚರ್ ಬಿಡ್ಬೇಕು. ಓಕೆನಾ. ಕರೆಕ್ಟ್. ಅದು ರೈಟ್. ಯಾವ ಆಗುತ್ತೆ ಬೂಟಿಂಗು? ಅದು ಭಗವಂತ ನಮಗೆ ತಕ್ಕಮಟ್ಟಿಗೆ ಆರೋಗ್ಯದಲ್ಲೋ ಯಾರ್ದೋ ಆಯುಷ್ಯದಲ್ಲೋ ಆಗದೆ ಒಂದು ಹ್ಮ್ ಫೈನಾನ್ಸ್ ಸಕ್ಸಸ್ ಅಲ್ಲಿ ಇದ್ರಲ್ಲಿ ಆಗ್ತಾ ಇದೆ ಅಂತಂದ್ರೆ ಅದು ನಮ್ ಪುಣ್ಯ ಅನ್ಕೋಬೇಕು. ಓಕೆನಾ. ಹ್ಮ್ ದೊಡ್ಡ ಮನೆಯವ್ರಿಗೆ ಆಯುಸ್ಗಳಲ್ಲಿ ಆಗ್ಬಿಟ್ಟಿದೆ, ಯಾರ್ಯಾರನ್ನೋ ಕಳ್ಕೊಂಡ್ಬಿಟ್ಟಿದ್ದಾರೆ ಲೈಫ್ ಅಲ್ಲಿ. ಹೆಂಡತಿನೇ ಸತ್ತೋಗು. ಭಕ್ತ ಹ್ಮ್ ಕುಮಾರನ್ ಪರೀಕ್ಷೆನ ಅವ್ನ್ ಭಗವಂತನ ನೆನ್ಸ್ಕೊಂಡ್ ಮಡಕೆ ತುಳಿಯುವಾಗ ಅವನೇ ಅವ್ನ ಮಗನ್ನ ತುಳಿಯುವಂಥದ್ದು. ಅದಕ್ಕಿಂತ ಒಂದ್ ದೊಡ್ಡ ಪರೀಕ್ಷೆ ಬೇಕಾ ಯಾರಿಗಾರು? ಓಕೆನಾ. ಅನಂತಮ್ಮ, ನೀವು ಈ ತರ ಹೇಳಿದಾಗ ಒಂದು ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಏನೇ ಕಷ್ಟ ಬರ್ಲಿ, ದುಃಖ ಬರ್ಲಿ, ನೋವು ಬರ್ಲಿ, ಮನುಷ್ಯನಿಗೆ ಸವಾಲ್ಗಳು ಬರ್ಲಿ, ಜೀವನದಲ್ಲಿ ನಾವ್ ಇಷ್ಟೊಂದೆಲ್ಲ ಗುರು ಸದ್ಭಕ್ತರು, ಇಷ್ಟೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ, ಇಷ್ಟೆಲ್ಲ ಶ್ಲೋಕಗಳನ್ನ ಪಠಣ ಮಾಡ್ತೀವಿ, ಇಷ್ಟೆಲ್ಲ ಒಂದು ಶಾಸ್ತ್ರ ಸಂಪ್ರದಾಯನ ಇಟ್ಕೊಂಡಿರ್ತೀವಿ, ಆದ್ರೂ ನಮ್ಮಲ್ಲಿ ಪರೀಕ್ಷೆ ಯಾಕೆ ಅಂತ ನಾವ್ ಎಲ್ರು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಸೊ ನೀವೇನ್ ಹೇಳ್ತೀರಾ ಅದಕ್ಕೆ ಅಂತ. ಸುಮ್ಮನೆ ಕೇಳ್ತೀನಿ. ಹ್ಮ್ ಸ್ಪಿರಿಚುಯಾಲಿಟಿ ಆನೆಸ್ಟ್ ಆನ್ಸರ್ಸ್ ಬೇಕು. ಯು ಡೋಂಟ್ ಗೆಟ್ ಆನೆಸ್ಟ್ ರಿಪ್ಲೈಸ್ ಫಾರ್ ಯು. ಓಕೆನಾ. ಹ್ಮ್ ಹ್ಮ್ ಈಗ ನಾವು ಇಷ್ಟು ಶ್ಲೋಕ ಹೇಳ್ತೀನಿ, ಇಷ್ಟು ಪುಸ್ತಕ ಮಾಡ್ತೀನಿ, ವೈ ವೈ ಆತ್ಮತೃಪ್ತಿ, ಹಾ ತೃಪ್ತಿಗೆ, ಮನುಷ್ಯನ ಸಮಾಧಾನಕ್ಕೆ, ಒಂದು ಒಳ್ಳೇದಾಗ್ಲಿ ಅನ್ನೋ ಒಂದು ಸದ್ಭಾವನೆಗೆ. ಒಳ್ಳೇದಾಗ್ಲಿ ಅಂದ್ರೆ ಏನರ್ಥ? ಏನ್ ಒಳ್ಳೇದಾಗ ಅರ್ಥ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ. ಏನ್ ಒಳ್ಳೇದಾಗೋದು ಅಂದ್ರೆ ಏನ್ ಆದಾಗ ಒಳ್ಳೇದಾಗುತ್ತೆ ಅಂತ ನಿಮ್ ಪ್ರಕಾರ? ಎಲ್ಲವೂ ಒಂದು ಯಾವುದೇ ಅಡುಕು ತೊಂದರೆಗಳು ಬರ್ದಲೆ ಎಲ್ಲ ಸುಸೂತ್ರವಾಗಿ ನಡುವೇಕೊಂಡು ಆರೋಗ್ಯ ಮತ್ತೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ಓಕೆ, ಸಿಕ್ಕಿ. ಆರೋಗ್ಯ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡ್ತೀನಿ. ಒಂದು ಗುಡಿಸ್ಲಲ್ಲಿ ಕೊಡ್ತೀನಿ. ಗುಡಿಸ್ಲಲ್ಲಿ ಇರಕ್ಕಾಗುತ್ತಾ ಶಾಂತಿಯಾಗಿ? ನೋಡಿ, ಬುದ್ಧ ಹೇಳ್ದಾಗ ಆಸೆ ದುಃಖಕ್ಕೆ ಮೂಲ. ನಾವ್ ಅರ್ಥ ಏನು ಅಂತಂದ್ರೆ, ನಮ್ಮ ಹಾ ನೆಮ್ಮದಿ ಶಾಂತಿ ನಾವು ಅನ್ಕೊಂಡಿರೋದೇ ನಮಗೆ ಕಂಫರ್ಟ್ ಸಿಕ್ಕಿದಾಗ ಅಂತ. ಓಕೆನಾ. ಖಂಡಿತ. ಹ್ಮ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಏನು ಅಂತಂದ್ರೆ, ಅನ್ನ, ನಾಳೆ ಭಯ, ಪ್ರಾಣ ಭಯ. ಹ್ಮ್ ಓಕೆನಾ. ಹ್ಮ್ ಅನ್ನ ವ್ಯವಸ್ಥೆ ಆಗ್ಬೇಕು. ಓಕೆ. ಕರೆಕ್ಟ್. ಆಗ್ಬಾರ್ದು ಅಂದ್ರೆ ಅದಕ್ಕೆ ತುಂಬಾ ಇರ್ಬೇಕು ಅಂದ್ರೆ ಅದಕ್ಕೆ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಕರೆಕ್ಟ್. ಎಫ್ ಡಿ ಮಾಡ್ಬೇಕು ಅಂದ್ರೆ ಇಲ್ಲಿ ಕೆಲಸ ಇರ್ಬೇಕು. ಸೊ ಹ್ಮ್ ಕೆಲಸ
ಕಿರಿಕಿರಿ ಆಗ್ಬಾರ್ದು, ಆರಾಮಾಗಿ ಕೆಲಸ ಆಗ್ಬೇಕು, ದುಡ್ಡು ಬರ್ಬೇಕು, ಡಬ್ಬಿ ತುಂಬಬೇಕು. ಇದು ನಮ್ಮ ಫಾರ್ಮುಲಾ. ಓಕೆ, ಹ್ಮ್ ಹ್ಮ್ ಭಯ. ವಿ ಡೋಂಟ್ ನೋ ವಾಟ್ ಇಸ್ ಟುಮಾರೋ. ಹೌದು, ಇದೆಲ್ಲ ನಾನು ಸೇರ್ಸಿಡ್ತಾ ಇದೀನಿ, ಎಲ್ಲ ಮಾಡ್ತಾ ಇದೀನಿ, ಹ್ಮ್ ಮನೆಗೊಂಡಿದ್ದೀನಿ, ಅವಾಗ ಹೋಗಿ ಖಾತೆ ಕಂದಾಯ ಕಟ್ತೀನಿ, ನಾಳೆ ಏನಾಗ್ಬಿಡುತ್ತೋ ಗೊತ್ತಿಲ್ಲ ನನಗೆ. ಓಕೆನಾ? ಹ್ಮ್ ಎಲ್ಲ ಗಾಡಿ ಮನೆ ಒಳಗ್ ನಿಲ್ಸ್ ಬಾಗ್ಲ ಹಾಕೊಂತೀನಿ, ಆಚೆ ನಿಲ್ಸಕ್ ಭಯ. ಇರುತ್ತೋ ಇಲ್ವೋ, ಬೆಳಗ್ಗೆ ಯಾವನ ಕದ್ದು ಬಿಟ್ಟಿರ್ತಾನೆ. US ಅಲ್ಲಿ ಗೊತ್ತಿಲ್ಲ, ಇಂಡಿಯಾ ಲೆಕ್ಕದಲ್ಲಿ ಹೇಳ್ತಾ ಇರೋದು ನಾನು. ಅಯ್ಯೋ, ಓಕೆನಾ? ಇಲ್ಲೂ ಅದೇ ರೀತಿ ಆಗತ್ತೆ. US ಅಲ್ಲ, ಕೆನಡಾ ದೇಶಗಳೆಲ್ಲ ಆತರ ಆಗತ್ತೆ. ಹಾ. ಅಯ್ಯೋ. ಹ್ಮ್ ಕೊನೆಗೆ ಪ್ರಾಣ ಭಯ. ಅಂದ್ರೂ ಹ್ಮ್ ಪ್ರಾಣ ಭಯ ಎಲ್ಲರಿಗೂ ಇರುತ್ತೆ ಅಲ್ವಾ? ಹೌದು. ಹ್ಮ್ ಓ, ನಮ್ ಹೇಳು, ನೀವು ಅಂದ್ರೆ ನೀವು ಅಂತ ಅನ್ಕೋಬೇಡಿ, ಡೈರೆಕ್ಟ್ ನಾನು ಸುಮ್ನೆ ಹೇಳ್ತಾ ಇರೋದು. ಅದೇ ಅದೇ ನಾವೆಲ್ಲರೂ ಸಾಮಾನ್ಯವಾಗಿ. ನಾವೆಲ್ಲರೂ ಮಾಡುವ ಪೂಜೆ, ನಾವೆಲ್ಲರೂ ಸೋಕಾಲ್ಡ್ ಅನ್ಕೊಂಡ್ ಮಾಡ್ತಾರ ಎಲ್ಲ ಆಚರಣೆಯ ಹಿಂದೆ ಇರುವ ಉದ್ದೇಶ ಏನು? ನಮ್ ಕಂಫರ್ಟ್ ಹ್ಮ್ ಅಥವಾ ಅವನು ಹ್ಮ್ ಬೇಕು ಅಂತ ಇದು ತಿಳಿ ಆಗ್ಬೇಕಿಲ್ಲಿ. ಓಕೆನಾ? ಹ್ಮ್ ಈಗ ನಿಮ್ ಮಹತ್ತರವಾದ ಒಂದು ಸಿಗ್ತಾ ಇದೆ ಅಂದಾಗ ಹ್ಮ್ ಕನಿಷ್ಠ ಅವ್ನು ಕಿತ್ತಾಕ್ತಾನೆ ನಿಮ್ ಲೈಫ್ ಇಂದ. ಓಕೆ, ಹ್ಮ್ ಹ್ಮ್ ಅವನನ್ನ ನಾವು ತಗಡಿ ಹಾಕಕ್ ಆಗಲ್ಲ, ಆಗಬಾರ್ದು. ದಟ್ ಇಸ್ ಸ್ಪಿರಿಚುಯಾಲಿಟಿ. ಓಕೆನಾ? ಹ್ಮ್ ಹ್ಮ್ ಈಗ ನಾವ್ ಹೇಳೋದಪ್ಪ, ನಂಗೆ ನೀನ್ ಬೇಕಪ್ಪ, ನಿನ್ ದಯೆ ಬೇಕಪ್ಪ, ನಿನ್ ಪಾದ ಒಂದಿದ್ರೆ ಸಾಕಪ್ಪ, ಇದೆಲ್ಲ ನಾವು ಡೈಲಾಗ್ ಹೊಡಿತೀವಿ. ಓಕೆನಾ? ಹ್ಮ್ ಹ್ಮ್ ಹೇಳ್ತಾನೆ, ಬಿಟ್ ಬಾ, ಗಂಡನ್ ಬಿಟ್ ಬಾ, ಮನೆ ಹ್ಮ್ ಅಂತಾನೆ. ಯಾರು ಆಗ್ತಾರ? ಯಾರು ಬಿಡಿ. ಹ್ಮ್ ನಾವು ಅದನ್ನ ಆಗದೆ ಅದನ್ನ ಬಯಸ್ದಾಗ ಏನಾಗುತ್ತೆ, ಹ್ಮ್ ಅದು ತಪ್ಪಾಗುತ್ತೆ. ನಮ್ಮ ಪ್ರಾರ್ಥನೆಯೇ ತಪ್ಪು ಫಸ್ಟ್ ಆಫ್ ಆಲ್. ಅದ್ರ ಬದಲು ಸತ್ಯ ಮಾರ್ಗ ಏನ್ ಹೇಳುತ್ತೆ ಅಂದ್ರೆ, ಒಪ್ಕೊಂಡ್ಬಿಡು. ಅದೇ ಅದೇ. ಹ್ಮ್ ನೀನ್ ನನ್ ಬೇಕು, ನನ್ ಇಲ್ದೆ ಆಗಲ್ಲ. ಸೊ ನಾನ್ ನಿನ್ ಪಾದನೋ ಪೂಜೆನೋ ನಿನ್ನ ಹಾಡಿ ಹೊಗಳ್ತಾ ಇರೋದ್ರ ಹಿಂದೆ ಲೈಟ್ ಆಗಿ ಒಂದು ಉದ್ದೇಶ ಇದೆ. ಐ ಹ್ಯಾವ್ ಎ ಟ್ರಾನ್ಸಾಕ್ಷನ್ ಅಂತ ಒಪ್ಕೊಂಡ್ಬಿಡ್ಬೇಕು ನಾವು. ಆ ಹ್ಮ್ ಒಪ್ಕೊಂಡಾಗ ಅಯ್ಯ. ಹ್ಮ್ ಸತ್ಯನ ಒಪ್ಕೊಂಡ್ಬಿಡ್ಬೇಕು ಅಂತಿದ್ರಿ. ಹ್ಮ್ there is no other go. ಹ್ಮ್ ನಾನ್ ನನಗೆ ಗುರುಗಳಿಂದ ಬಂದಿರೋ ಮಾರ್ಗ ಹೇಳ್ತಾ ಅಷ್ಟೇ, ನಾನು ಅದ್ಭುತ ಅಂತ ದಯವಿಟ್ಟು ಭಾವಿಸ್ಬೇಡಿ. ಏ ಓಕೆನಾ? ಇಲ್ಲ ಇಲ್ಲ, ಹೇಳಿ. ಹಾ ನಾವು ಕಂಫರ್ಟಬಲ್ ಆಗಿ ಇರಕ್ಕೆ ಈ ಪ್ರಪಂಚ ಅಲ್ಲ. ನಾವು ಯಾವತ್ತೂ ಕಂಫರ್ಟಬಲ್ ಆಗಿ ಇರಕ್ ಆಗಲ್ಲ. ಹ್ಮ್ You plan A, there is always a plan B to ಪ್ಲಾನ್. disturb it. ಎಸ್ You ಎಸ್. B, there is always a plan C that will come and disturb you. ಹ್ಮ್ And ಹ್ಮ್ every disturbance is coming to ಹ್ಮ್ enhance the next level. ಅದು ನಂಗೆ ತಗೋಬೇಕದು. ಹ್ಮ್ ಹ್ಮ್ ತಗೊಳ್ಳಿಲ್ಲ ಅಂದ್ರೆ ಅದು ಲೈಫ್ ನ ನೋಡೋ ಮಾರ್ಗವೇ ಅಲ್ಲ. ಫಾರ್ ಎಕ್ಸಾಂಪಲ್, ಹ್ಮ್ ಭೂಲೋಕ, ಈಗ ನಾವೆಲ್ಲ ಶಾಸ್ತ್ರ ಲೆಕ್ಕದಲ್ಲಿ ಎಲ್ಲ ಮಾತಾಡ್ತೀವಪ್ಪ, ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ, ಇದು ಮರ್ತ್ಯಲೋಕ. ಓಕೆನಾ? ಎಸ್. ಓಕೆನಾ? ಹ್ಮ್ ಭೂವರ್ಲೋಕ, ಮಹರ್ಲೋಕ, ತಪಲೋಕ, ಜ್ಞಾನಲೋಕ ಮೇಲಿದೆ, ರೈಟ್? ಎಸ್. ಅದ್ಮೇಲೆ ಕೆಳಗ ಪಾತ ಅತಳ ವಿತಳ ಸುತಳ ಪಾತಾಳ. ಆಗ್ಬೇಕು ಅಂತಂದಾಗ ನೀವು ಇದೇ ಲೋಕದಲ್ಲಿ ಇರೋ ತರ ದೇವ್ರು ನಿಮ್ಗೆ ಹೆಂಗ್ ವ್ಯವಸ್ಥೆ ಮಾಡ್ಕೊಡ್ತಾನೆ? ಹ್ಮ್ 7th ಸ್ಟ್ಯಾಂಡರ್ಡ್ ರೈಟ್. ಹ್ಮ್ ಪಾಸ್, ಯು ಹ್ಯಾವ್ ಟು ಗೋ ಫಾರ್ 8th. ಹ್ಮ್ Then settle in 8th, you have to pass, go for 9th. ಅಪ್ಗ್ರೇಡ್ ಆಗ. You will go for 10th. ಸೊ ಪ್ರತಿ ಸ್ಟ್ಯಾಂಡರ್ಡ್ ಅಲ್ಲೂ ಪರೀಕ್ಷೆ ಅನ್ನೋದಿದೆ, ಪಾಠವೂ ಇದೆ, ಹ್ಮ್ ಪರೀಕ್ಷೆ ಇದೆ. ಹ್ಮ್ ನನಗೆ ಪಾಠ ಬೇಡ, ಪರೀಕ್ಷೆ ಬೇಡ, ನಾನು ಸುಮ್ಮನೆ ಸ್ಕೂಲಿಗೆ ಬರ್ತೀನಿ ಅಂದ್ರೆ ಅಡ್ಮಿಷನ್ನೇ ಇಲ್ಲ. ಓಕೆನಾ? ಖಂಡಿತ. ನೋಡಿ. ಇದ್ದಾಗ ಏನಾಗುತ್ತೆ, ನಿಮ್ಮನ್ನ ಒಂದು ಇವಾಗ ಏನೋ ಒಂದು ತಕ್ಕ ಮಟ್ಟಿಗೆ ಒಂದು ಪರೀಕ್ಷೆ ಆಗಿ ಲೈಫ್ ಅಲ್ಲಿ ನಿಮ್ ಲೈಫ್ ಒಂದ್ ಲೆವೆಲ್ ಸುಸೂತ್ರವಾಗಿ ನಡೀತಾ ಇದೆ ಅಂತಂದ್ರೆ, ಈ ಜನ್ಮಕ್ಕೆ ಸಿಲೆಬಸ್ ಅಂತ ಮುಗ್ದೋಯ್ತಲ್ಲಿ. ಹ್ಮ್ ಹ್ಮ್ ಅದೆಲ್ಲ ಕೇಳ್ಬಾರ್ದು. ನಾನೇ ಬೇರೆ ಎಲಿವೇಟ್ ಆಗ್ಬೇಕು, ನಿನ್ ನೋಡ್ಬೇಕು, ನಿನ್ ಸೇರ್ಬೇಕು, ಹ್ಮ್ ವರ್ಕೌಟ್ ಆಗದೆ ಇರುವಂತ ವಿಚಾರ. ಓಕೆನಾ? ಎಸ್ ಎಸ್. ಪಾಠ ಇಷ್ಟು ಅಂತ. ಸೊ ಗುರುವಿನ ನಾವು ಗುಲಾಮರಾದಾಗ ಗುರುವಿನ ಒಂದು ಅವರ ಸ್ಮರಣೆಯನ್ನ ಮಾಡಿ ಅವರ ಹಾದಿಯಲ್ಲೇ ನಾವು ನಡ್ಕೊಂಡು ಹೋದಾಗ ಈ ಸಂಪೂರ್ಣ ಶರಣಾಗತಿ, ಕಂಪ್ಲೀಟ್ ಸರೆಂಡರ್ನೆಸ್ ಮತ್ತೆ ಈ ಕ್ಷಮತ್ವ ಭಾವನೆ, ಫರ್ಗಿವ್ನೆಸ್, ಇದು ತಂತಾನೇ ನಮ್ಮನ್ನ ಪಾಲಿಸ್ಕೊಳ್ತಾ ನಾವು ಅದು ಇಂಡೈರೆಕ್ಟ್ಲಿ ಪಾಲಿಸ್ತಾ ಹೋಗ್ತೀವಿ ಅಂತ ಕೇಳಿದ್ದುಂಟು. ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ? ನಾನು ಸಿಂಪಲ್ ಕೇಳ್ತೀನಿ ನಿಮ್ಗೆ. ಈಗ ಕ್ಷಮ ಅಂತಂದ್ರಿ, ಓಕೆನಾ? ನೀವೀಗ ಯಾರ ಸಂಪರ್ಕದಲ್ಲೂ ಇಲ್ಲ, ಓಕೆ, ಕಾಡ್ ಒಂದ್ ಗುಹೆಲ್ ಕುತ್ಕೊಂಡು ತಪಸ್ ಮಾಡ್ತೀರಾ ಅಂದ್ರೆ ಯಾರು ಅಂತ ಗುಣ ಬೆಳೆಸ್ಕೊಂತ ಇದೀರ ಅಲ್ಲಿ? ಯಾರು ಸಿಗ್ತಾರೆ ನಿಮ್ಗೆ ಟ್ರಾನ್ಸಾಕ್ಷನ್ ಅಲ್ಲಿ? ಯಾರು ಸಿಗಲ್ಲ. ಈ ಜೀವನದಲ್ಲಿ, ಈ ಸಂಸಾರದಲ್ಲಿ ಇದ್ದಾಗ ತಾನೇ ನೀವು ವ್ಯವಹರಿಸೋದು. ಖಂಡಿತ. ವ್ಯವಹರಿಸಿದಾಗ ತಾನೇ ನೀವು ಆಚೆ ಆಫೀಸ್ಗೆ ಹೋಗ್ತೀರಾ, ನಿಮ್ ನೋಡಿದ್ರೆ ಯಾರಿಗೋ ಹೊಟ್ಟೆ ಕಿಚ್ಚಾಗುತ್ತೆ, ನೀವು ಯೂಟ್ಯೂಬ್ ಮಾಡ್ತಾ ಇದೀರಾ, ನೀವು ಸಖತ್ತಾಗಿ ಇದ್ ಮಾಡ್ತೀರಾ ಅಂತ ಯಾರೋ ಒಬ್ರು ಟೀಕೆ ಟಿಪ್ಪಣಿ ಕಮೆಂಟ್ ಹಾಕ್ತಾರೆ. ಓಕೆನಾ?
ಇದೆಲ್ಲ ಮಾಡಿದಾಗ ನೀವು ಅವ್ರನ್ನ ಕ್ಷಮಿಸ್ತಾ ಹೋದ್ರೆ ನೀವು ಲೆಸನ್ ಸಿಗುತ್ತೆ ನಿಮ್ಗೆ. ಓಕೆನಾ? ಸೊ ಇದೆಲ್ಲವನ್ನೂ ದಾಟದ ಮೇಲೆ ನಿಮ್ಗೆ ವಾನಪ್ರಸ್ಥ. ಅದು ಈ ಜನ್ಮದಲ್ಲೇ ಅಂತ ಅಲ್ಲ ಅದ್ ಲೆಕ್ಕ. ಅದು ವರ್ಣ ಎಲ್ಲ ಒಂದೇ ಜನ್ಮದಲ್ಲಿ ಆಗಕ್ ನೋಡ್ತಾರೆ. ಖಂಡಿತ. ಸಂಸಾರ ಆಗಕ್ಕೇನೆ ಎಷ್ಟೋ ಜನ್ಮಗಳು ಬೇಕು. ಓಕೆನಾ? ಹ್ಮ್ ಆಮೇಲೆ ನೀನು ಓಕೆ ಇದನ್ನೆಲ್ಲ ದಾಟಿದ್ಯಾ, ನಿನ್ಗೆಲ್ಲ ಒಳ್ಳೆ ಗುಣ ಬಂದಿದೆ ಅಂದ್ಮೇಲೆ ಅವ್ನು ಅವಾಗ ಗುಹೆಗೆ ಒಂದು ದಾರಿ ತೋರಿಸ್ತಾನೆ. ಖಂಡಿತ. ಓಕೆನಾ? ಹ್ಮ್ ಸೊ ಇವಾಗ ತಪಸ್ ಮಾಡು ಅಂತ, ಅಲ್ಲಿ ನೆಕ್ಸ್ಟ್ ಲೆವೆಲ್ ಅದು. ನಾವು ಎಲ್ಲ ಒಂದ್ ಕೆಲಸದಲ್ಲಿ ಆಗ್ಬಿಡ್ಬೇಕು ಅಂತ ನೋಡ್ತೀವಿ, ಅದು ಸಮಸ್ಯೆ ನಮ್ದು. ಓಕೆನಾ? ಹ್ಮ್ ಹ್ಮ್ ಎಲ್ಲ ಚೆನ್ನಾಗಿದೆ ಮೇಡಮ್, ಥಿಯರಿ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಒಳ್ಳೆಯವರೇ ನಾವು. ಹ್ಮ್ ಆಗ ನಮ್ಗೆ ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಒಳ್ಳೆಯವರು ಅಂತ. ಸೊ ದೇರ್ ಇಸ್ ಒನ್ ಪರ್ಸನ್ ಆಲ್ವೇಸ್ ಟು ಕರೆಕ್ಟ್ ಅಂದ್ರೆ ಇಟ್ ಈಸ್ ಅವರ್ ಸೆಲ್ಫ್. ಇಟ್ ಇಸ್ ಅವರ್ ಸೆಲ್ಫ್, ಇಟ್ ಇಸ್ ಅವರ್ ಸೆಲ್ಫ್, ಇಟ್ ಇಸ್ ಅವರ್ ಸೆಲ್ಫ್. ಎಸ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ತಲೆ ಬಿಸಿಗಳು ಕಮ್ಮಿ ಆಗುತ್ತೆ ನಮ್ಗೆ. ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಸ್ಪಿರಿಚುವಾಲಿಟಿ ಜರ್ನಿ ಒಂದ್ ಕಡೆ ಆದ್ರೆ, ಆ ತಮ್ಮ ಈಗ ಪಾಡ್ಕಾಸ್ಟ್ ಮಾಡ್ತಾರೆ, ಯೂಟ್ಯೂಬ್ ಅನ್ನೋ ಚಾನೆಲ್ ನ ಶುರು ಮಾಡ್ಕೊಂಡು, ಇದು ಯಾವಾಗ ಶುರುವಾಯ್ತು, ಇದು ಹೇಗ್ ಶುರುವಾಯ್ತು, ಈ ಒಂದು ಯೋಜನೆ ಯಾವ ರೀತಿ ನಡೀತಾ ಇದೆ ಈಗ ಅಂತ ಕೇಳೋ ಆಸೆ. ಈ ನಂದು 2015 ಅಲ್ಲೇ ಒಂದ್ಸತಿ ರೆಕಾರ್ಡಿಂಗ್ ಎಲ್ಲ ಮಾಡ್ತೀನಿ ನಾನು. ಓಕೆನಾ? ಹಾ ಹಾ ಓಕೆ, ಹ್ಮ್ ಒಂದ್ ಕಾಂಟೆಂಟ್ ಶೂಟ್ ಮಾಡ್ತೀನಿ, ಅದ್ ಹಾಕ್ಬೇಕು ಅಂತ ಹೋಗ್ತೀನಿ. ಆಮೇಲೆ ನನಗೆ ಗೊತ್ತಾಗುತ್ತೆ ಯಾವ ಸೀರಿಯಲ್ಗೂ ಕಮ್ಮಿ ಇಲ್ಲ, ಇದು ಶ್ರಮ ಇರ್ತೇನೆ, ಅನ್ಕೊಂಡಷ್ಟು ಈಸಿ ಅಲ್ಲ ಇದು ಅಂತ ಗೊತ್ತಾಗುತ್ತೆ ನನಗೆ. ಹ್ಮ್ ಹ್ಮ್ ಆದ್ಮೇಲೆ ಬಿಟ್ಬಿಡ್ತೀನಿ ತಿರ್ಗಾ ನಾನು ಸೀರಿಯಲ್ ಅದು ಇದೆಲ್ಲ ಮಾಡ್ಕೊಂಡೆಲ್ಲ ಆದ್ಮೇಲೆ. ಬಟ್ ಹ್ಮ್ ಈಗ ನಾನು ಅಂತಂದ್ರೆ ಅಗೇನ್ ಆಂಕರಿಂಗ್ ಎಲ್ಲ ಮಾಡಿದಾಗ ಹ್ಮ್ ನಾವೇನ್ ಹೇಳಿದೆ ಅವಾಗ್ಲೇ, ನಮ್ ಇಮೇಜ್ ತಕ್ಕಂಗೆ ಪ್ರಾಜೆಕ್ಟ್ ಬರೋದು ಅಂತ. ಓಕೆನಾ? ಹ್ಮ್ ಹ್ಮ್ ಪಾತ್ರ ಮಾಡಲ್ವಾ, ನನ್ ವಿಲನ್ ಮಾಡಲ್ವಾ, ಇನ್ನೊಂದೇನೋ ಸೀರಿಯಸ್ ಮಾಡಲ್ವಾ ಅಂತ. ಹ್ಮ್ ಸೊ ಒಬ್ಬ ಇರ್ತಾನೆ ಸೀರಿಯಸ್ ವ್ಯಕ್ತಿತ್ವ, ಹ್ಮ್ ಅವ್ನ್ ಎಲ್ಲಿ ಪ್ರಕಟ ಆಗ್ತಾನೆ? ಹೌದು. ಹೊರಗಡೆ ನನ್ನ ಹೆಂಗ್ ನೋಡ್ಬೇಕು ಹಂಗೆ ನೋಡ್ತಾ ಇರುತ್ತೆ, ಅದೇ ಪಾತ್ರಗಳು ಬರ್ತಾ ಇರುತ್ತೆ, ಅದೇ ಕತೆ ಸಿಗ್ತಾ ಇರುತ್ತೆ, ಅದೇ ತರ ಹಂಗೆ ಓಪನ್ ಮಾಡಿದಾಗ ಏನಾಗ್ತಾ ಇತ್ತು, ನನಗದು ಸ್ಟ್ರೆಸ್ ಆಗ್ತಾ ಇತ್ತು. ಹ್ಮ್ ಓಕೆನಾ? ಹ್ಮ್ ನನಗ್ 1000 ವಿಚಾರ ಇದೆ, ಬಟ್ ನನಗ್ ಪ್ಲಾಟ್ಫಾರ್ಮ್ ಇಲ್ಲ. ಹಾ ಪ್ಲಾಟ್ಫಾರ್ಮ್ ಏನ್? ಎಂಟರ್ಟೈನ್ಮೆಂಟ್ ಕಾಮಿಡಿ ಅಂತಾನೆ ಅಂತ ಇದೆ. ಹಾ ಓಕೆನಾ? ಹ್ಮ್ ಆಗಲ್ಲ ಎಷ್ಟ್ ದಿನ ಅಂತ ಅದೇ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ಲಿ. ಐ ನೀಡ್ ಅನದರ್ ಡ್ರೆಸ್, ರೈಟ್? ಓಕೆ. ಸೊ ದೆನ್ ಐ ಥಾಟ್ ಓಕೆ ಲೆಟ್ ಮಿ ದಿಸ್ ಅ ರೈಟ್ ಟೈಮ್, ಲೆಟ್ ಸ್ಟಾರ್ಟ್. ಇವಾಗ ನನ್ನ ಹತ್ರನೂ ವಿಷಯಗಳಿದೆ ಮಾತಾಡಕ್ಕೆ, ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಈಗ ಒಂದ್ ಸ್ವಲ್ಪ ಅನುಭವ ಇದೆ ತಕ್ಕ ಹ್ಮ್ ಮಟ್ಟಿಗೆ, 4 ಜನಕ್ಕೆ ಹತ್ರ ಚರ್ಚೆ ಮಾಡ್ಬೋದು ವಿಷಯನ. ಈ ಪ್ರೋಸೆಸ್ ಅಲ್ಲಿ ನಾನು ಕಲಿಬಹುದು, ಅವ್ರಿಗೂ ಕಲಿಸ್ಬೋದು ಅಂತೆಲ್ಲ ಬಂದಾಗ, ಈಗ ನನಗೋಸ್ಕರ ಯಾರೋ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅಂತ ನಾನು ಹೇಳಕ್ಕೂ, ನಾನೇ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಕ್ಕೂ ಡಿಫರೆನ್ಸ್ ಇದೆ. ಡಿಫ್ರೆನ್ಸ್ ಇದೆ. ಹ್ಮ್ ಆಗಿದ್ದು ನಾನು ಪಾಡ್ಕಾಸ್ಟ್ ಮಾಡ್ತೇನೆ. ಲಕ್ಕಿಲಿ ಇವಾಗೆಲ್ಲ ಅಷ್ಟು ಫಾಲೋವರ್ಸ್ ನೋಡ್ತಾ ಇದಾರಲ್ಲ, ಅದು ಮತ್ತೆ ಇಲ್ಲ 50,000 ಒಂದು ಅಲ್ವಾ? ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ ನಿಮ್ದು, ವಿಷಯಗಳನ್ನ ಕಲೆ ಹಾಕೊಂಡು ಇಂಥದನ್ನ ಚರ್ಚೆ ಮಾಡ್ಬೇಕು ಇವತ್ತು, ಅಥವಾ ಯಾರನ್ನಾದ್ರೂ ಇನ್ವೈಟ್ ಮಾಡಿದಾಗ, ನಿಮ್ಮ ಸ್ಟುಡಿಯೋನಲ್ಲಿ ಯಾರನ್ನಾದ್ರೂ ಇನ್ವೈಟ್ ಮಾಡಿದಾಗ ಆ ಅದಕ್ಕೆ ಪ್ರೀ ಪ್ಲಾನ್ ಮಾಡ್ಕೊಂಡು, ಯೋಜನೆ ಮಾಡ್ಕೊಂಡು ಇಂತಿಂತದ್ ಕೇಳ್ಕೋಬೇಕು, ಅದಕ್ಕೆ ಎಷ್ಟು ಸಿದ್ಧತೆ, ಎಷ್ಟು ತಯಾರಿ ನಡೆಯುತ್ತೆ ತಮ್ಮ ಅಂತ. ಈಗ ಏನಾಗುತ್ತೆ, ಈಗ ನಮ್ಗೆ ನಾನು ಅದೇ ಹೇಳ್ದಂಗೆ, ದ ಅನ್ನೋನ್ ಸೈಡ್ ಆಫ್ ಮೈಂಡ್ ಸ್ಟಾರ್ಟೆಡ್ ಫ್ರಮ್ ಸ್ಪಿರಿಚುವಲ್ ಜರ್ನಿ. ಓಕೆನಾ? ಹ್ಮ್ 2025 ಅಂದ್ರೆ ಎಷ್ಟಾಯ್ತು ಈಗ, ಆಲ್ರೆಡಿ ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕೊಳ್ಳಿ ಅಲ್ವಾ? ಹ್ಮ್ ಹ್ಮ್ ಕಲೆಕ್ಟ್ ಆಗಿರೋ ಮಾಹಿತಿಗಳನ್ನ ಇವಾಗ ನಾನು ಮಾತಾಡ್ತಾ ಇದೀನಿ. ಸೊ ನನ್ಗೆ ಅದೇನು ತುಂಬಾ ಟಫ್ ಅಂತ ಅನಿಸ್ತಾ ಇಲ್ಲ. ಹ್ಮ್ ಇನ್ಫ್ಯಾಕ್ಟ್ ಹ್ಮ್ ಇಷ್ಟು ವರ್ಷ ಆಂಕರಿಂಗ್ ಮಾಡಿದ್ ಕೂಡ ಹೆಲ್ಪ್ ಆಗ್ತಾ ಇದೆ. ಯಾರೋ ಗೆಸ್ಟ್ ಬರ್ತಾರೆ, ಅವ್ರ ಜೊತೆ ಮಾತಾಡ್ತೀನಿ, ಅವ್ರನ್ನೇನೋ ಒಂದು ಕೇಳ್ತೀನಿ ಅಂತಂದ್ರೆ ಅದಕ್ಕೊಂದು ಯಾವ ಗೆಸ್ಟ್ ಬರ್ತಾರೆ ಅಂತ ಒಂದು ಪ್ರಿಪರೇಷನ್ ಇರುತ್ತಲ್ಲ ನಮ್ಗೆ, ಕರೆಕ್ಟ್. ಹ್ಮ್ ಅವ್ರ ಜೊತೆ ನಾನು ಮಾತಾಡ್ತೀನಿ. ಹ್ಮ್ ಸೊ ಹ್ಮ್ ಐ ಆಮ್ ಎಂಜಾಯಿಂಗ್ ಇಟ್ ಥರೋಲಿ. ಹ್ಮ್ ಸೊ ಇದು ಆಫ್ಟರ್ ಪ್ರಾಸೆಸ್ ತುಂಬಾ ಇರತ್ತೆ. ಯೂಟ್ಯೂಬ್ ಅಂತ ಒಂದು ಚಾನಲ್ ಅನ್ನ ಶುರು ಮಾಡದ್ಮೇಲೆ ಪಾಡ್ಕಾಸ್ಟ್ ಏನೋ ಹೋಸ್ಟ್ ಮಾಡ್ಬಿಡ್ಬೋದು, ಅಂಡ್ ಬಿಫೋರ್ ಎಷ್ಟು ಕೆಲಸ ಇರುತ್ತೋ ಆಫ್ಟರ್ ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ ಅದು ಕಾರ್ಯನಿರ್ವಹಿಸೋದು. ಯೂಟ್ಯೂಬ್ ಏನಂತದ್ದು, ಯೂಟ್ಯೂಬ್ ಚಾನಲ್ ಹ್ಮ್ ರೈಟನಾ? ಹ್ಮ್ ಚಾನಲ್ ಅಂತ ಅಂದ್ಮೇಲೆ ಅಲ್ಲಿ ಚಾನಲೈಸ್ ಆಗ್ಬೇಕು ವಿಷಯಗಳು, ಮತ್ತೆ ಅದಕ್ಕೆ ಅಂತ ಕೋರ್ಸು ಇದೆ, ಎಲ್ಲಾನು ಇದೆ. ಹೌದು ಓಕೆನಾ? ಹೌದು. ಹ್ಮ್ ನಾವು ಈ ತರನು ಮಾತಾಡಿ ಇವಾಗ ಇದನ್ನ ನೀವು ಕಂಟೆಂಟ್ ಅಂತ ಹಾಕ್ತಾ ಇದ್ದೀರಾ. ಓಕೆ, ಇದನ್ನ ನೀವು ಒಂದೇ ಎಪಿಸೋಡ್ ಹಾಕ್ತೀರಾ, ಕಟ್ ಮಾಡಿ ಪಾರ್ಟ್ ಮಾಡಿ ಹಾಕ್ತೀರಾ, ಇದಕ್ಕೊಂದು ಥಂಬ್ನೇಲ್ ಕ್ರಿಯೇಟ್ ಮಾಡಿ, ಅದೆಲ್ಲ ನಿಮ್ಗೆ ಬಿಟ್ಟಂತ ವಿಷಯ. ಓಕೆನಾ? ಕರೆಕ್ಟ್ ಕರೆಕ್ಟ್. ಯೂಟ್ಯೂಬ್ ಕೂಡ ಇದನ್ನ ಒಂದು ರೀತಿ ಅವನೊಂದು ಆಲ್ಗರಿದಮ್ ಮಾಡ್ಬಿಟ್ಟಿರ್ತಾನೆ. ಓಕೆನಾ? ಹ್ಮ್ ಒಂದು ಕ್ಯಾಮ್ರಾ ರೆಸಲ್ಯೂಷನ್ಗೆ, ಒಂದೊಂದು ಕ್ವಾಲಿಟಿಗೆ ಅವ್ನು ಪುಷ್ ಮಾಡೋ ರೀತಿ ಬೇರೆ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಓ ಯಾ. ಎಲ್ಲ ಇರುತ್ತೆ, ಅದೆಲ್ಲವೂ ತಿಳ್ಕೊಂಡು ಮಾಡಿದಾಗ ರೀಚ್ ಚೆನ್ನಾಗಾಗುತ್ತೆ. ಖಂಡಿತ. ಹ್ಮ್
ಸೊ ಕೆಲವರು ಯೂಟ್ಯೂಬರ್ಸು ಈ ತರ ನಮ್ ತರನೇ ಬಿಗಿನರ್ಸು ಪಾಡ್ಕಾಸ್ಟ್ ಮಾಡ್ತಾ ಇರ್ತಾರೆ. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬಹುದು. ಕೆಲವರಿಗೆ ಶೈನ್ ಆಗತ್ತೆ, ಓ ನೀವ್ ಹೇಳ್ದಾಗೆ ಲಕ್ ಮ್ಯಾಟರ್ ಆಗ್ಬೇಕು ಅನ್ನೋ ರೀತಿನಲ್ಲಿ ಕೆಲವರು ಅದನ್ನ ಗಿವ್ ಅಪ್ ಮಾಡ್ಬಿಡ್ತಾರೆ. ಕೆಲವ್ರು ಮಾತ್ರ ಅದನ್ನ ಏನೇ ಆಗ್ಲಿ ನನ್ನ ಪ್ಯಾಷನ್ ಇದು ಮುಂದುವರ್ಸ್ಕೊಂಡು ಹೋಗ್ತೀನಿ, ಒಂದಲ್ಲ ಒಂದಿನ ನಮಗೂ ಒಂದ್ ಕಾಲ ಬರುತ್ತೆ ಗುರು ಅಂತ ನಡ್ಸ್ಕೊಂಡ್ ಹೋಗ್ತಾರೆ. ಅಂದ್ರಿಗೆ ಏನ್ ಹೇಳ್ತೀರಾ ಅನಂತಮ್ಮ? ಯಾಕಂದ್ರೆ ನೀವು ಇದ್ರಲ್ಲಿ ಪಳಗಿರೋದ್ರಿಂದ. ಅಲ್ಲೇ ಅದಕ್ಕೆ ಆನ್ಸರ್ ಏನ್ ಹೇಳಿದ್ರಿ, ಎಷ್ಟೋ ಜನ ಬಿಡ್ತಾರೆ, ಇನ್ ಕೆಲವರು ಪ್ಯಾಷನ್ ಅಂತ ಕಂಟಿನ್ಯೂ ಮಾಡ್ತಾರೆ ಅಂತ ಪದ ಬಳಸಿದ್ರು. ಓಕೆನಾ? ಹ್ಮ್ ಪ್ಯಾಷನ್, ಓಕೆನಾ? ವೆನ್ ದಟ್ ಬಿಕಮ್ಸ್ ಯುವರ್ ಪ್ಯಾಷನ್, ಯು ವಿಲ್ ನಾಟ್ ಫೀಲ್ ಟಯರ್ಡ್. ನಿಮ್ಗೆ ಅದು ಕಷ್ಟ ಅಂತ ಅನ್ಸಲ್ಲ. ಓಕೆನಾ? ನಿಮ್ಮನ್ನ ನೋಡಿ ಯಾರೊಬ್ರು ಅನುಕರಣೆ ಮಾಡಿದ್ರೆ ಅಥವಾ ನಿಮ್ಮನ್ನ ನೋಡಿ ಕಾಂಪಿಟೇಷನ್ ಮಾಡ್ಬೇಕು ಅಂತ ಯಾರು ಚಾನಲ್ ಓಪನ್ ಮಾಡಿದ್ರೆ ಅವನಿಗೆ ಬೋರ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅಷ್ಟೇ. ಯಾರಿಗೆ ಆಗ್ಲಿ ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಇರ್ಬೋದು, ಬಟ್ ಅಲ್ಲ ಅವ್ರು ಕುರಿತಾಗಿ ಸಬ್ಜೆಕ್ಟ್ ತಗೊಂಡು ಚಾನಲ್ ಮಾಡ್ತಾರೆ ಅನ್ನೋದು ಅವ್ರ ಪ್ಯಾಷನ್ಗೆ ಬಿಟ್ಟಂತ ವಿಷಯ. ಖಂಡಿತ. ಹ್ಮ್ ಹಾಗೆ ಅದು ನಡೆಯುತ್ತೆ, ಅವ್ರ ಪ್ಯಾಷನ್ ಇರೋರ್ಗು ನಡೆಯುತ್ತೆ ಚಾನಲ್. ರೈಟ್. ಸೊ ಆನಂತಮ್ಮನ ಮುಂದಿನ ಪ್ರಾಜೆಕ್ಟ್ಸ್ ಏನು, ಏನಿದೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ. ಈಗ ಏನಾಗಿದೆ, ಸಾಕಷ್ಟು ಡಿಜಿಟಲೈಸ್ ಆಗೋಗಿರೋದ್ರಿಂದ ಸುಮಾರು ಡಿಜಿಟಲ್ ರೂಪದಲ್ಲೇ ಬರ್ತಾ ಇದೆ. ಈವನ್ ಟಿವಿ ಕೂಡ ಇನ್ನೊಂದು 2 ರಿಂದ 3 ವರ್ಷ, ಮ್ಯಾಕ್ಸಿಮಮ್ 5 ವರ್ಷದಲ್ಲಿ ಟಿವಿ ಕೂಡ ಇರೋದಿಲ್ಲ. ಓಕೆನಾ? ಟಿವಿ ಕೂಡ ಇದ್ರೂ ಕೂಡ ಅದ್ರಲ್ಲೂ ಇವಾಗ ನೀವು ಮಕ್ಕಳೆಲ್ಲ ಮನೇಲಿ ನೋಡ್ರಿ ಯೂಟ್ಯೂಬ್ ಹಾಕೊಂಡು ನೋಡ್ತಾ ಇರ್ತಾರೆ, ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಓಕೆನಾ? ಹೌದು. ಹಾ. ಕಾಲ್ಡ್ ಆಸ್ ಮೈಕ್ರೋ ಕಂಟೆಂಟ್ ಅಂಡ್ ಮಿನಿ ಕಂಟೆಂಟ್ ಅಂತ ಕರಿತೀವಿ. ಓಕೆನಾ? ಆ ತರ ಒಂದಷ್ಟು ಪ್ರಾಜೆಕ್ಟ್ ಕೆಲವೊಂದು ಡಿಸ್ಕಷನ್ ನಡೀತಾ ಇದೆ. ಓಕೆ. ಅಂಡ್ ನಾನು ಹೇಳಿದಾಗೆ ನನ್ನ ಎಕ್ಸ್ಪೀರಿಯನ್ಸ್ ಅಂಡ್ ವೈಯಕ್ತಿಕ ನನ್ನ ಜರ್ನಿ ನಾನು ತಗೊಂಡಾಗ ನಾನು ಚೂಸ್ ಮಾಡ್ಬೋದು ಅನ್ನೋ ಹಂತದಲ್ಲಿ ನಾನಿದ್ದೀನಿ. ಓಕೆನಾ? ಪ್ರಪಂಚ ಮೆಚ್ಚಕ್ಕೋಸ್ಕರ ನಾನು ಬರೀ ಸಿನಿಮಾಗಳು ಮಾಡ್ಕೊಂಡು ಕೂರಕ್ಕಾಗಲ್ಲ, ಅಥವಾ ಬರೀ ಸೀರಿಯಲ್ ಮಾಡಕ್ಕಾಗಲ್ಲ. ನನಗ್ ಟೈಮ್ ಬೇಕು, ನಾನು ಕಲಿಬೇಕು, ನಾನು ಇನ್ನೊಂದಷ್ಟು ನನ್ನ ಮೈಂಡ್ ಫ್ರೀ ಇರಬೇಕು. ಓಕೆನಾ? ಟೈಮ್ ನಾನು ಕೊಟ್ಕೋಬೇಕು, ಆಧ್ಯಾತ್ಮದಲ್ಲಿ ನಾನು ಬೆಳಿ, ಈ ತರದೆಲ್ಲ ನನ್ನಲ್ಲಿ ಬೇರೆ ಬೇರೆ ತರದ್ ಇದೆ. ಅದಕ್ಕೆ ಅನುಗುಣವಾಗಿ ಮ್ಯಾಚ್ ಆಗುವಂತದ್ ಮಾತ್ರ ಮಾಡ್ಕೊಂಡು ಹೋಗ್ತೀನಿ. ಲೆಟ್ಸ್ ಸೇ ನನಗೆ ಪಾಡ್ಕಾಸ್ಟ್ ಇರ್ಬೋದು, ಓಕೆನಾ, ಅಥವಾ ಯಾವ್ದೋ ಸೀರೀಸ್ ಇರ್ಬೋದು, ಇದನ್ನ ಮಾಡಿ ಒಂದು 10 ಎಪಿಸೋಡ್ ಸಾಕು ಅಂತ. ಸೊ ಐ ಆಮ್ ಲುಕಿಂಗ್ ಅಟ್ ಆಲ್ ಮೈಕ್ರೋ ಅಂಡ್ ಮಿನಿ ಕಂಟೆಂಟ್ ಪ್ರಾಜೆಕ್ಟ್ಸ್ ಅಷ್ಟೇನೆ. ದೊಡ್ಡ ದೊಡ್ಡ ಕಮಿಟ್ಮೆಂಟ್ ಸಿನಿಮಾ ಮಾಡ್ತೀರಾ ಮಾಡಲ್ವಾ ಅಂತಂದ್ರೆ ನನಗೆ ಇಷ್ಟ ಪಾತ್ರ ಅಥವಾ ನನಗೆ ಇಷ್ಟವಾದ ಕತೆ ಅಂದ್ರೆ ಯಾವ್ದು ಬಂದು ಮಾಡಲ್ಲ. ಈಗ 2-3 ತಿಂಗಳಿಂದ ಯಾವ್ದಾದ್ರು ಬಂತು, ನನ್ಗೆ ಯಾವ್ಯಾವ ಇಷ್ಟ ಆಗಿಲ್ಲ ಅಷ್ಟೊಂದು. ಓಕೆನಾ? ಸೊ ನನ್ಗೆ ಇಷ್ಟವೂ ಇಲ್ಲ. ಓಕೆನಾ? ಪಾಡ್ಕಾಸ್ಟು ಅಷ್ಟೇ, ಎಲ್ಲಿವರೆಗೂ ಮಾಡ್ತೀನಿ. ಒನ್ ಟೈಮ್ ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. ಓಕೆ, ಐ ಮೇ ಲೀಡ್ ಮೈ ಲೈಫ್ ಲೈಕ್ ದಟ್ ಓನ್ಲಿ. ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ, ಬಿಯಾಂಡ್ ದ ಲಿಮಿಟ್ ಬರೀ ಮನೋಟನಿ ಆಗುತ್ತೆ ಲೈಫ್ ಅಲ್ಲಿ. ಈಗ ನೋಡಿ, ಆಕ್ಚುಲಿ ನನಗೆ ಇವಾಗ ಗುರುಜಿಯ ಪರಿಚಯ ಆದ್ಮೇಲೆ, ಜಾಸ್ತಿ ಒಡನಾಟ ಆ ಕಡೆ ಆದ್ಮೇಲೆ, ಹಸಿರಿನ ಮಧ್ಯೆ ಇರೋ ನಾನು ಆಲ್ಮೋಸ್ಟ್ 1.5 ವರ್ಷ ಇದ್ದೆ ನಾನು ನಿಬಿಡರಾತ್ರಿ ಮಾಡಕ್ಕೆ. ಅಲ್ಲೆಲ್ಲ ಆ ಜನರ ಲೈಫ್ ಆಗೋಯ್ತು ನನಗೆ. ಏನು ಎಷ್ಟು ಪ್ರಕೃತಿ ಮಧ್ಯ ಇದ್ದಾರೆ, ಶೃಂಗೇರಿ, ಕೊಪ್ಪ, ಹರಿಹರಪುರ, ಹೊಳೆ. ಆಮೇಲೆ ಅಲ್ಲಿ ನೀವು ಬೆಳಗ್ಗೆ ಒಂದು 5:30-6 ಗಂಟೆಗೆ ಹರಿಹರಪುರ ಹೊಳೆ ಹರಿತಾ ಇರುತ್ತೆ, ಮಠದ ಆ ಸೌಂಡು, ಇದೆಲ್ಲ ಎಷ್ಟು ಮಜಾ ಕೊಡುತ್ತೆ ಅಂತಂದ್ರೆ ಇದನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ಬೇಕು ಅಂತ ಅನ್ಸ್ಬಿಡುತ್ತೆ. ನೀವು ನೋಡಿ ವರದಳ್ಳಿಗೆ ಹೋದಾಗ್ಲೂ ಅಷ್ಟೇ, ಆ ಪ್ರಶಾಂತತೆ, ಆ ಒಂದು ಒಂಥರ ಸ್ಮೆಲ್ ಏನೇ ಎಷ್ಟು ಮನ್ಸಿಗೆ ಫಿಸಿಕಲಿ ಅಂಡ್ ಮೆಂಟಲಿ ಎರಡೂ ಕೂಡ ಒಂದು ಬದಲಾವಣೆ ಆಗ್ಬಿಡತ್ತೆ. ಅಂಡ್ ನನ್ನ ಜೀವನದ ಜೀವನ ಅಂತ ನೀವು ತಗೊಂಡಾಗ ಆಧ್ಯಾತ್ಮ ಅದ್ರಲ್ಲಿ ಬಂದೇ ಬರುತ್ತೆ. ಅದು ಯಾರು ಅಪ್ಲೈ ಮಾಡ್ಕೊಂತಾರೋ ಬಿಡ್ತಾರೋ, ಎಲ್ಲರ ಲೈಫಲ್ಲಿ ಇರುತ್ತೆ. ಓಕೆನಾ? ಭಯದಿಂದ ನಿರ್ಭಯದ ಕಡೆಗೆ ಮೂವ್ ಆಗೋದು, ಅದು ನನ್ನ ಲೈಫ್. ಓಕೆನಾ? ಭಯ, ಅನ್ನ ಭಯ, ಪ್ರಾಣ ಭಯ, ನಾಳೆ ಭಯ. ಓಕೆನಾ? ಇದು ಭಯ ಬುದ್ಧಿ. ಈ ಭಯದಿಂದ ನಿರ್ಭಯದ ಕಡೆಗೆ ಮೂವ್ ಆಗಕ್ಕೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ ನನ್ನ ಸಿಸ್ಟಮ್ ಅಲ್ಲಿ. ನಾನು ಅದನ್ನ ಐ ಡೋಂಟ್ ವಾಂಟ್ ಟು ಟೇಕ್ ಅದರ್ ಥಿಂಗ್ಸ್ ಒಂದೇ ಇದ್ರಲ್ಲಿ ಹಾಕೊಳಕ್ ಇಷ್ಟ ಇಲ್ಲ ನನಗೆ. ರೈಟ್. ಸೊ ನೀವು ವಿನಯ್ ಗುರುಜಿ ಅವರ ಸಂಪರ್ಕದಲ್ಲಿ ಇದ್ದೀರಾ ಅಂಡ್ ಅವರ ಮಾರ್ಗವನ್ನ ಇವತ್ತು ಕೂಡ ಅವರ ಮಾರ್ಗದರ್ಶನವನ್ನ ಓದ್ತಾ ಇದ್ದೀರಾ? ಅವ್ರ ಗುರುಗಳು ಒಂದು ವಾಕ್ಯನ ಹೇಳಿದ್ರೂನೆ ಅದ್ರಲ್ಲಿ ನಾನಾ ಅರ್ಥಗಳಿರುತ್ತೆ ಅಂತ ನಿಮ್ಗೆ ಅನ್ಸತ್ತಲ್ವಾ? ಲೈಕ್ ಏನೇ ಒಂದು ಮಾತನಾಡಿದ್ರು ಮುಂದೆ ಪೂರ್ವ ಏನು ಮತ್ತು ಮುಂದಾಲೋಚನೆಯನ್ನು ಇಟ್ಕೊಂಡು ಇಂಥದೇ ಸಂಭವಿಸುತ್ತೆ, ಇದೇ ಅಸಂಭವ ಆಗತ್ತೆ ಅನ್ನೋದೆಲ್ಲನೂ ಕೂಡ ಜ್ಞಾನಭರಿತವಾಗಿ ಹೇಳೋದು ಎಷ್ಟು ನಮ್ಗೆ ಅನುಚಿತವಾಗಿದೆ ಅಂತ ಅರ್ಥ ಅಲ್ವಾ?
ಈಗ ಎಷ್ಟೋ ಸತಿ ಅವರ ಮಾತುಗಳು ನಮಗೆ ಅರ್ಥನೇ ಆಗಲ್ಲ. ಹಾ ಅನುಭವಿಸಿದ ಮೇಲೆ ಆ ಘಟನೆಗಳು ಘಟಿಸಿದ ಮೇಲೆ ಜ್ಞಾನೋದಯ ಆಗಿರುವಂತದ್ದು ಇದೆ, ಅಂಥದ್ದೇ ಜಾಸ್ತಿ ನಂಗೆ. ಈಗ ಹ್ಮ್ ನಾವೇ ವಿಷಯ ಅನ್ಕೊಂಡಿರ್ತೀವಿ, ಓಕೆನಾ? ಹ್ಮ್ ಅದನ್ನ ಸುಮ್ಮನೆ ಕೇಳ್ಬೇಕು ನಾವು ತೆಪ್ಪಿಗೆ, ನಮ್ಮ ಮೈಂಡ್ ಕೇಳಲ್ಲ ಅವಾಗ, ಓಕೆನಾ? ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ಬೇಕು ಅಂತ ನನಗಾಸೆ. ಹಾ ಹಾ, ಹಾ ಅದು ಆ, ಮಹಾಲಿಂಗಪುರ ಅಂತ ಒಂದು ಊರು, ಹಾ ಓಕೆ? ಹಾ ಅಲ್ಲಿ ಯಾಕೆ ಅಂತಂದ್ರೆ ನಮ್ಮ ಕಾಮಿಡಿ ಕಿಲಾಡಿಲಿ ದಾನಪ್ಪ ಕಂಟೆಸ್ಟ್, ಹಾ ಆತ ಊರದು, ಓಕೆ? ಅಲ್ಲಿ ಒಂದು ಪಾದಯಾತ್ರಾ ಮಂಡಳಿ ಅಂತ, ಓಕೆನಾ? ಸೊ ಹ್ಮ್ ಅವ್ರು ಕರೀತಾ ಇದ್ರು ಪ್ರತಿ ವರ್ಷ, ಬನ್ನಿ 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 ಅಂತ, ಓಕೆ? ಹ್ಮ್ 2 ವರ್ಷವೂ ಮಿಸ್ ಆಗ್ತಾನೆ ಇರ್ತದು, ಯಾವ್ದಾವ್ದೋ ಕಾರಣದಿಂದ ಮಿಸ್ ಆಗದ್ ನನಗೆ, ಓಕೆನಾ? ಹ್ಮ್ ಹ್ಮ್ ಸತಿ ನಾನೇ ಹೋಗಕ್ಕಾಗಿ 3 ಸತಿನೂ ಹಿಂಗೆ ಮಿಸ್ ಆಯ್ತು, ಓಕೆನಾ? ಹ್ಮ್ ಸತಿ ನಾನು 2025 ಕತೆ ಮಾತಾಡ್ತಾ ಇರೋದು, ಓಕೆನಾ? ಕರೆಕ್ಟ್ ಡಿಸೆಂಬರ್ 24 ಡಿಸೆಂಬರ್ ಕೊನೆಯಲ್ಲಿ ಹೊರಡ್ತೀವಿ, 25 ಡಿಸೆಂಬರ್ ರೀಚ್ ಆಗ್ತೀವಿ, ಇಲ್ಲ 25 ಡಿಸೆಂಬರ್ 25 ಜನವರಿಲೇ ಮಾಡ್ತೀವಿ ಪಾದಯಾತ್ರೆ. ಇದೇ ವರ್ಷದ ಅನುಭವ ನಾನು ಹೇಳ್ತಾ ಇರೋದು, ಓಕೆನಾ? ಹಾ ಹಾ ಸರಿ, ನಾವಿವತ್ತು 2 ರಿಂದ 3 ವರ್ಷನೂ ಗುರುಗಳು ಆಗ್ಲಿಲ್ಲ, ನಾನು ಪಾದಯಾತ್ರೆ ಮಾಡ್ಲಾ ಅಂತ ಕೇಳೋ ಸಂದರ್ಭವೇ ಆಗ್ಲಿಲ್ಲ, ಕೊರೋನಾ ಅದು ಇದೆಲ್ಲ ಇದ್ದಿದ್ದರಿಂದ. ಹಾ ಸತಿ ಏನ್ ಮಾಡಿದೆ, ಅವ್ರನ್ನ ಕೇಳ್ಕೊಂಡೇ ಬಂದೆ ನಾನು. 2-3 ತಿಂಗಳಿಂದ ತಲೆ ತಿಂತಾ ಇದ್ದೆ, ಯಾವಾಗ ಸಿಕ್ಕಿದ್ರು ಗುರುಗಳೇ ಪಾದಯಾತ್ರೆಗೆ ಹೋಗ್ಲಾ, ಪಾದಯಾತ್ರೆಗೆ ಹೋಗ್ಲಾ. ಹ್ಮ್ ಅವ್ರು ಯಾರು ಸುಮ್ಮನೆ ಇರ್ತಾ ಇದ್ರು, ಅವ್ರಿಗೇನೋ ಮಾತಾಡ್ತಾ ಇರ್ಲಿಲ್ಲ. ನನ್ ಮನ್ಸಲ್ಲಿ ಏನಾದ್ರು, ನಾನು ಏನ್ ಕೆಟ್ಟದ್ ಕೇಳ್ತಾ ಇದೀನಪ್ಪ, ನಾನು ಪಾದಯಾತ್ರೆ ಮಾಡೋದೊಂದು ಅಪರಾಧನ, ಏನಕ್ಕೆ ಗುರು ನನಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಒಂದಿನ ತುಂಬಾ ನನಗೆ ಬೇಜಾರಾಗೋಯ್ತು. ಹಾ ಅವ್ರು ಕೂತಿದ್ದಾಗ ನಾನು ಅವ್ರು ಇನ್ನೆಲ್ಲೂ ಎದ್ದೋಗಕ್ಕಾಗಲ್ಲ ಅಂತ ಜಾಗದಲ್ಲಿ ಅವ್ರನ್ನ ಲಾಕ್ ಮಾಡ್ಕೊಂಡು ಕೇಳಿದೆ, ನಾನು ಪಾದಯಾತ್ರೆಗೆ ಹೋಗ್ಬೇಕು ಗುರುಗಳೇ, ನೀವು ನನಗೆ ಹಾ ಆಶೀರ್ವಾದ ಅಂದ್ರೆ ಹೋಗ್ಲಾ ಅಂತ ಕೇಳಲಿಲ್ಲ ನಾನು, ಓಕೆನಾ? ಆಶೀರ್ವಾದ ಮಾಡಿ ಅಂತ. ಹೋಗ್ತಾ ಇದೀನಿ ಆಶೀರ್ವಾದ ಮಾಡಿ ಅಂದ್ರೆ. ಸೊ ದರ್ ಇಸ್ ಅ ವೆರಿ ಡಿಫರೆನ್ಸ್ ಎಸ್ ಬಿಟ್ವೀನ್ ಹೋಗ್ ಕೇಳಕ್ಕೂ ಹೋಗ್ಲಾ ಅಂತ ಕೇಳಕ್ಕೂ. ಹಾ ಹಾ ಬಾಯ್ ಒಂದೇ ಮಾತು ಬಂದಿದ್ದು, ಯಥಾ ಇಚ್ಛಸಿ ತಥಾ ಕುರು ಅಂದ್ಬಿಟ್ರು, ಓಕೆನಾ? ಹ್ಮ್ ಯಥಾ ತಥಾ ಕುರು ಅಂದ್ರು. ನಾನು ಹ್ಮ್ ಇದೇನ್ ಕನ್ನಡ ಮಾತಾಡೋರು ಸಾಂಸ್ಕ್ರಿಟ್ ಅಲ್ಲಿ ಏನೋ ಡೈಲಾಗ್ ಹೊಡೆದ್ಬಿಟ್ರಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡಿ, ಯಥಾ ಇಚ್ಛಸಿ ತಥಾ ಕುರು ಅಂದ್ರೆ ಇಷ್ಟ ಬಂದಂಗ್ ಮಾಡ್ಕೊ ಅಂತ ಬೈದಿದೆ ಆಕ್ಚುಲಿ ಅದು. ಹೌದೌದೌದು, ನೀನ್ ಇಷ್ಟ ಇದ್ಮೇಲೆ ನೀನ್ ಪೂರ್ಣ ಮಾಡು, ನಿನ್ಗೆ ಆಯ್ತಯಾ ಅಂತ. ಹ್ಮ್ ಮೇಡಮ್ ನನಗೆ ಓಕೆ, ಎವ್ರಿಥಿಂಗ್ ಬಹಳ ದಿವ್ಯವಾದ ಅನುಭವ, ಹ್ಮ್ ಬಹಳ ಯಾವ್ದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪಾದಯಾತ್ರೆಯಲ್ಲಿ 9 ದಿನ ಪಾದಯಾತ್ರೆ ಎಲ್ಲ ಚೆನ್ನಾಗಿ, ಹ್ಮ್ ಆದ್ರೆ ನನಗೊಂದು ಎಂತ ಕಾಲ್ ನೋವು ಬಂತು, ಏನಾಯ್ತು ನನ್ನ ಕಾಲ್ಗೆ ಅಂದ್ರೆ, 2 ಕಾಲಲ್ಲಿ ಫಸ್ಟ್ ಫಾರ್ಮ್ ಆಗಿ, ಓಕೆನಾ? ಹ್ಮ್ ಆಲ್ಮೋಸ್ಟ್ ಮಿಡ್ಲ್ ಆಫ್ ದ ಟ್ರಿಪ್ ಅಲ್ಲಿ ಇದೀನಿ, 3 ದಿನ ಆಗೋಗಿದೆ, ಓಕೆನಾ? ಹ್ಮ್ 3 ದಿನ ಆಗೋಗಿದೆ, ಹ್ಮ್ ಇನ್ನು 5 ಮಾಡ್ಲೇಬೇಕು. ಈಗ ಮಧ್ಯೆ ಎಲ್ಲೋ ನನ್ ನಡೆಯಕ್ ಆಗ್ತಿಲ್ಲ, ನನ್ ಕಾರ್ ಮಾಡಿ ವಾಪಸ್ ಕಳ್ಸ್ಬಿಡಿ ಅನ್ನಕ್ಕೆ ಮನ್ಸು ಹೋಗ್ತಾ ಇಲ್ಲ, ಅದೇ ಓಕೆನಾ? ಸಂಪೂರ್ಣ ಮಾಡ್ಬೇಕು ಅಂತ. ಪೂರ್ಣ ಮಾಡ್ಬೇಕು ಅಂತ. ಬಟ್ ಇಲ್ಲಿ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಹ್ಮ್ ನನ್ನ ಕಾಲು ಅಂದ್ರೆ ಹಿಂಬಡಿ ಅಂತೀವಲ್ಲ ನಾವು ಹಿಂದ್ಗಡೆ, ಅದೇ ಓಕೆನಾ? ಹಿಂಗಡಿ. ಹ್ಮ್ ಹಿಂಬಡಿಯಲ್ಲಿ ನನಗೆ ಪಸ್ ಫಾರ್ಮ್ ಆಗ ಸ್ಟಾರ್ಟ್ ಆಗ್ಬಿಡ್ತು ಒಂದು ಕಾಲಲ್ಲಿ, ರೈಟ್ ಹ್ಮ್ ಹ್ಮ್ ಸೇಮ್ ಸ್ಪಾಟ್, ಆಪೋಸಿಟ್ ಎರಡೂನು ಅನ್ನೋ ತರ, ಓಕೆ? ಈಗ ನಡಿಬೇಕಂದ್ರೆ ಎಲ್ಲ ಕಾಲು ಹಿಂತಾನೆ ಊರೋದು, ಫಸ್ಟ್ ಕೂರ್ಬೇಕು. ಹ್ಮ್ ಊರ್ಬಿಟ್ಟೆ ಹ್ಮ್ ಹಿಂಡಿ ಊರ್ದಾಗ್ಲೂ ನನಗೆ ಪ್ರಾಣ ಹೋಗೋ ಹಿಂಸೆ ನನಗೆ. ಸೊ ಹ್ಮ್ ನಾನೇನ್ ಹಿಂಗೆ ಹೆಣ್ಮಕ್ಳು ಈ ನಡೀತಾರಲ್ಲ ಈ ತರ, ಹ್ಮ್ ಬ್ಯಾಲೆ ತರ, ಹಾ ಓಕೆ? ಹಾ ನಾಟ್ ಲೆಸ್ ದ್ಯಾನ್ 200 ಕಿಲೋಮೀಟರ್ಸ್, ಓಕೆನಾ? ಅಲ್ಲಿನ ಒಟ್ಟು 300 ಕಿಲೋಮೀಟರ್. ಹ್ಮ್ ಕಿಲೋಮೀಟರ್ ಅಲ್ಲಿ ಕೊನೆಯ ಅಂತ ಇಟ್ಕೊಳ್ಳೋಣ, 150 ಅಂದ್ರೆ ಇನ್ನ 150 ಕಿಲೋಮೀಟರ್ ನಾನು ಈ ತರನೇ ಓಕೆನಾ? ನನಗೆ ಫಸ್ಟ್ ಫಾರ್ಮ್ ಆಗ್ಬಿಟ್ಟಿದೆ, ಓಕೆನಾ? ಮಂತ್ರಾಲಯ ರೀಚ್ ಆಗಿ ಅವ್ರ ದರ್ಶನ ಮಾಡಿ ರೂಮ್ ಹೋಗಿ ಕೂತ್ರೆ ದಪ್ಪ ಕಾಲು ಊದ್ಕೊಂಡ್ಬಿಟ್ಟಿದೆ, ಓಕೆ? ಹ್ಮ್ ಹ್ಮ್ ಅದಾದ್ಮೇಲೆ ಮಹಾಲಿಂಗಪುರಕ್ಕೆ ಡಾಕ್ಟರ್ ಬರ್ತಾರೆ, ಅವ್ರು ಬಂದು, ಇಲ್ಲ ಆನಂದ್ ಇದು ಕಸ್ಸಾದಾಗ ಅಲ್ಲಿ ಮುಟ್ಟಿದ್ರೇನೆ ಉಣ್ಣಾದಂಗ್ ನೋವ್ತಾ ಇರುತ್ತೆ, ಓಕೆನಾ? ಹಾ ಅವ್ರ ಅದ್ ಕಟ್ ಮಾಡಿ ಏನಪ್ಪಾ ಇದು ನನ್ನ ಕರ್ಮ ಅಷ್ಟೇ. ಹೋಯ್ತಲ್ಲ, ಹ್ಮ್ ಏನ್ ತಪ್ಪು ಮಾಡಿದೆ. ಹ್ಮ್ ಹ್ಮ್ ಅದಾದ್ಮೇಲೆ ಬ್ಯಾಂಡೇಜ್ ತರ ಮಾಡಿಸ್ಕೊಂತೀನಿ ನಾನು, ಅಲ್ಲಿ ಕಟ್ ಮಾಡಿಸ್ಕೊಳಲ್ಲ, ನನಗೆ ಭಯ ಬಂದ್ಬಿಡುತ್ತೆ ನನಗೆ. ಯಾಕಂದ್ರೆ ಕರೆಕ್ಟ್. ಪಾಪ ಏನೇ ಇರ್ಬೋದು, ಬಟ್ ಹೌದು, ಮತ್ತೆ ನಾನು ಮಹಾಲಿಂಗಪುರಕ್ಕೆ ಬರ್ಬೇಕಲ್ಲ ಅವ್ರನ್ನೇ ನೋಡಕ್ಕೆ ಅಂತ ಫಾಲೋಪಿಗೆ. ಹ್ಮ್ ಜರ್ನಿ ಮಾಡ್ತೀನಿ, ಸಪರೇಟ್ ಕಾರ್ ಮಾಡ್ಕೊಡ್ತಾರೆ ನನಗೆ. ಆ ಕಾರಲ್ಲಿ 2 ಕಾಲು ಒಂದ್ ಕಡೆಗೆ ಇಟ್ಕೊಂಡು ಮಲ್ಕೊಂತೀನಿ, ನಿದ್ದೆ ಬರಲ್ಲ, ಓಕೆ? ಹ್ಮ್ ಬೆಂಗಳೂರು ಇಲ್ಲಿ ಹಾಸ್ಪಿಟಲ್ ತೋರಿಸಿದ್ಮೇಲೆ ಅವ್ರು ಇಂಜೆಕ್ಟ್ ಮಾಡಿ ಫಸ್ಟ್ ಕಟ್ ಮಾಡಿ ಓಪನ್ ಮಾಡಿ ಬ್ಯಾಂಡೇಜ್ ಹಾಕ್ತಾರೆ, ಓಕೆನಾ? ಹ್ಮ್
ಎಲ್ಲ ಆಗೋ ಹೊತ್ತಿಗೆ ಗುರುಗಳು ಬೆಂಗಳೂರಿಗೆ ಬಂದಿದ್ರು. ಹ್ಮ್ ಹ್ಮ್ ರುದ್ರಾಕ್ಷತೆ ಪರಿಮಳ ಪ್ರಸಾದ ಎಲ್ಲ ತಗೊಂಡು ಅವ್ರು ನೋಡಕ್ ಹಿಂಗೆ ಕುಂತ್ಕೊಂಡು ಹೋದೆ. ಹ್ಮ್ ಹೋಗಿ ಅವ್ರು ಪ್ರಸಾದ ಕೊಡ್ತಾ ಇದ್ದಂಗ ನಾನು ನೋಡಿ ಕೇಳಿದ್ರು, ಇನ್ನೊಂದು ಪಾದಯಾತ್ರೆ ಮಾಡೋ ಆಸೆ ಇದೆಯಾ ಅಂತ ಕೇಳಿದ್ರು ನಾನು. ಅಪ್ಪ ನೋಡಿ ಅವರಿಗೆ ಆಗ್ಲೇ ಎಷ್ಟು ಗೊತ್ತಿತ್ತು ಜ್ಞಾನಿಗಳವರು ಅಂದ್ರೆ ಎಲ್ಲ ಅರ್ಥೈಸ್ಕೊಂಡ್ಬಿಟ್ಟಿದ್ರು ಗುರುಗಳಿಗೆ ಏನ್ ಹೇಳೋದು. ಇನ್ನೊಂದು ಪಾದಯಾತ್ರೆ ಮಾಡೋ ಆಸೆ ಇದೆಯಾ ಅಂತ ಕೇಳಿದ್ರು ನಾನು. ಅಷ್ಟೇ, ಇನ್ನೇನ್ ಕೇಳ, ನಾನು ಇಷ್ಟ ಪಂಚೆ ಉಟ್ಕೊಂಡಿದೀನಿ, ಒಂದ್ ಸ್ವಲ್ಪ ಕುಂತ್ಕೊಂಡು ಹೋದೆ ಅವ್ರ ಹತ್ರ. ಬಟ್ ನಾನು ಇಡೀ ಅನುಭವಿಸಿರೋದು ಅವ್ರಿಗೆ ಗೊತ್ತು. ಬಟ್ ಅವ್ರನ್ನ ಮೀಟ್ ಮಾಡ್ತೀನಿ, ಅವ್ರ ಪ್ರಸಾದ ಕೊಟ್ಟೆಲ್ಲ ಆದ್ಮೇಲೆ ನಕ್ಬಿಟ್ಟು ನನ್ನ ತಲೆ ಹಿಂಗ್ ಅಂದ್ಬಿಟ್ಟು ಹೋಗುವಂತ ಸೌರ್ ಕಳ್ಸಿದ್ರು. ಅದಾದ್ಮೇಲಿಂದ ಒಂದ್ ವಾರ ದಿನದಲ್ಲಿ ವಾಸಿ ಆಯ್ತು. ಕೇಳಕ್ ಬಂದೆ ಅಂತಂದ್ರೆ, ನಾವು ಅತಿ ಬುದ್ಧಿವಂತಿಕೆ ಯೂಸ್ ಮಾಡಬಾರ್ದು ಗುರುವಿನ ಮುಂದೆ. ಖಂಡಿತ. ಅಯ್ಯೋ, ಒಳ್ಳೆ ವಿಚಾರನೇ ಇರ್ಬೋದು, ನೀವು ಇದು ಒಳ್ಳೆ ವಿಚಾರ ಅಂತ, ಆದ್ರೆ ಅವನಿಗೂ ಗೊತ್ತಿರುತ್ತೆ ಅದರ ಪ್ರೋಸ್ ಅಂಡ್ ಕಾನ್ಸ್. ಅವನಿಗೆ ಗೊತ್ತಿರುತ್ತೆ. ನೀವು ಅನ್ಕೋತಾ ಇರ್ತೀರಾ, ನಾನು ಈ ಟ್ರಿಪ್ ಹೋಗಿ ಬಂದ್ರೆ ನನಗೇನು, ನಾನು ಶಿರ್ಡಿ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ನಾನು ಶ್ರೀಧರಾಶ್ರಮಕ್ಕೆ ಹೋಗಿ ಬರ್ತೀನಿ ಅಂದ್ರೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಹೇಳ್ಬೋದು ಯಾರೋ ಗುರುಗಳು ನಿಮ್ ಸಿಕ್ಕಿ. ಆದರೆ ಒಳಗಡೆ ಡೀಪ್ ಲೇಯರ್ ಏನೋ ಇರುತ್ತೆ, ನಮಗ್ ಗೊತ್ತಿಲ್ಲ. ಇದನ್ನ ಗುರುವಿನ ಪರೀಕ್ಷೆ ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಳಿದ್ದನ್ನ ಸುಮ್ನೆ ಕೇಳ್ಬಿಡ್ಬೇಕು ಅಷ್ಟೇ. ಪರಿಪಾಲನೆ ಮಾಡ್ಬಿಟ್ರೆ ನಾವು ಒಂದು ಸನ್ಮಾರ್ಗಕ್ಕೆ ಹೋಗ್ಬೋದು. ಎಸ್ ಆನಂದಮ್ಮ, ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ರಿ. ನೀವು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ರಿ. ಗುರುಗಳು ಶ್ರೀಧರ ಸ್ವಾಮಿಗಳು ಒಂದು ಸ್ತೋತ್ರ ಹೇಳ್ತಾ ಇದ್ರು, ಶ್ರದ್ಧಾಮಯೋಹಂ ಪುರುಷಃ ಶ್ರದ್ಧಶ್ಚೈವ ಶ್ರದ್ಧಃ ಕಾಮಸ್ಯ ಮಾತ್ರಂ ಅಂತ ಹೇಳಿದ ಹಾಗೆ, ಶ್ರದ್ಧೆಯನ್ನ ಇಟ್ಕೊಂಡು ಬರ್ತಾ ಇರುವಂತಹ ಪುಣ್ಯಾತ್ಮ ನೀವು, ಗುರುವಿನ ಮೂಲ ದಾರಿಯನ್ನು ಹಿಡ್ಕೊಂಡಿರುವಂತ ಮಹಾನ್ ಸಾಧಕ ಅಂತ ಹೇಳ್ಬೋದು. ಸೊ ನಿಮ್ಮೊಟ್ಟಿಗೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲ ಸಾಧಕರು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ ಆನಂದಮ್ಮ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗನ್ನಿಸ್ತು ಅಂತ? ನನಗೆ ನೋಡಿ, ನಾನು ಇವಾಗ ನಿಮ್ಗೆ ನಾನು ಮಾತಾಡಕ್ ಬಂದಿದ್ದೀನಿ ಅಂದ್ರೆ ನನಗೆ ಇಷ್ಟ ಆಗೇ ಬಂದಿರೋದು. ರೈಟ್. ಎರಡು ವಿಷಯ ಇಲ್ಲ, ಯಾಕಂತಂದ್ರೆ ವಿಚಾರಗಳು ಚರ್ಚೆ ಆಗ್ತಕ್ಕಂಥದ್ದು, ಒಳ್ಳೆ ವಿಷಯ ವಿನಿಮಯ ಆಗ್ತಕ್ಕಂಥದ್ದು. ಏನೋ ಒಂದ್ 4 ಜನಕ್ಕೆ ಇವಾಗ ನಾವು ಸಾಧಾರಣ ಒಂದು 2 ಅವರ್ ಮಾತಾಡಿರ್ಬೋದು. 10 ನಿಮಿಷದಲ್ಲಿ ಅವ್ರಿಗೇನೋ ಒಂದು ಬದಲಾವಣೆ ಅವ್ರ ಮನಸ್ಸಿನ ವಿಚಾರದಲ್ಲಿ ಮೂಲಕ ಬಂತು ಅಂದ್ರೆ ಅಷ್ಟೇನೆ, ಇನ್ನೇನಿಲ್ಲ. ಯಾರಾದ್ರೂ ಏನೋ ಒಂದು ಹೋಗ್ತಾ ಇರುತ್ತೆ ಭಗವಂತ. ನಾವು ಒಂದು ಮೂಲ, ಒಂದ್ ಲೆಕ್ಕ ಅಷ್ಟೇ. ನಾವು ಈಗ ಮನೇಲಿ ಹೇಳೋದು, ಆ ಕಡೆ ನಲ್ಲಿ ಇರುತ್ತೆ, ನಲ್ಲಿ ಒಂದೇ, ಓಕೆ, ಟ್ಯಾಂಕ್ ಇಂದ, ಓಕೆ, ಆ ನಲ್ಲಿ ಕಾರಣ ಆಯ್ತು, ಬಚ್ಚಲ ಮನೇಲಿ ಬರಕ್ಕೆ ಈ ನಲ್ಲಿ ಕಾರಣ ಆಯ್ತು, ದೇವ್ರ ಮನೇಲಿ ಬರಕ್ಕೆ ಈ ನಲ್ಲಿ ಕಾರಣ ಆಯ್ತು ಅಂದ್ರೆ ನಾವೊಂದ್ ನಲ್ಲಿ ಅಷ್ಟೇ. ನಾವು ಆ ನಲ್ಲಿ ಬರುತ್ತೆ. ಸೊ ಒಟ್ಟಿಗೆ ನಿಮ್ಗೆ ಖುಷಿ ಆಯ್ತಾ ನಮ್ ಜೊತೆ ಮಾತಾಡಿ? ಏನಾದ್ರೂ ಕರೆಕ್ಷನ್ಸ್ ಇದ್ರೆ ದಯಮಾಡಿ ಹೇಳಿ, ಸೊ ದಟ್ ನಾವು ಕೂಡ ಮಾಡ್ಕೊಳ್ಳೋಣ. ಅದೆಲ್ಲ ಏನೂ ಇಲ್ಲ, ಕರೆಕ್ಷನ್ ಹೇಳಕ್ ನನಗೇನಿದೆ, ಮಾತಾಡ್ರೆ ನೀವು ಕೇಳಿರೋ ಪ್ರಶ್ನೆ ಉತ್ತರ ಹೇಳಿ. ನಿಮಗ್ ಖುಷಿ ಆಯ್ತಾ ನಾನ್ ಕೇಳ್ಬೇಕ? ಓ, ನಮ್ಗಂತೂ ಮಹದಾನಂದ ಆಯ್ತು ಅಂತ ಹೇಳದ್ನಲ್ಲ ನಿಮ್ಮ ನೋಡಿನೇನೆ. ಅಂಡ್ ನೀವು ಪಾಪ ಇಷ್ಟು ರಾತ್ರಿ ಆದ್ರೂ ಕೂಡ ನಮಗೋಸ್ಕರ ಎದ್ದು ಸಮಯನ ಮಾಡ್ಕೊಂಡು ನಮ್ ಟೈಮಿಗೆ ನೀವು ಹೋಗ್ಬಿಟ್ಟು ನಾನು ಮಾತನಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರಲ್ಲ ನಮ್ಮಂತ ಚಾನೆಲ್ಗೆ. ಖುಷಿ ಆಯ್ತು ನನ್ಗೆ. ನಿಮ್ಗೆ ಆ ಭಗವಂತ ಶ್ರೀಧರ ಸ್ವಾಮಿಗಳ ಅನುಗ್ರಹ ಸದಾ ಆಗ್ಲಿ, ವಿನಯ್ ಗುರುಗಳು ಸದಾ ನಿಮ್ ಜೊತೆ ಇರ್ಲಿ, ಗುರುಗಳ ಆಶೀರ್ವಾದದ ಇರ್ಲಿ ನಿಮ್ಗೆ. ಯಾವಾಗ್ಲೂ ನಿಮ್ಗೆ ಆರೋಗ್ಯ, ಆಯಸ್ಸು, ಶ್ರೇಯೋಭಿವೃದ್ಧಿ ಎಲ್ಲವೂ ಕೂಡ ಗುರುಮುಖೇನ ಸಿಗ್ತಾ ಹೋಗ್ಲಿ. ಹೀಗೆ ಆನಂದ್ ತಮ್ಮ ನಗ್ನಗ್ತಾ ಸ್ಮೈಲಿ ಫೇಸ್ ಇಟ್ಕೊಂಡು ಆಧ್ಯಾತ್ಮ ವೃತ್ತಿಯಲ್ಲಿ ಇದ್ಕೊಂಡು ಹೀಗೆ ಜ್ಞಾನದ ಒಂದು ಸಾಗರದಲ್ಲಿ ಮಿಂದು ಜನರಿಗೆ ಜ್ಞಾನಾರ್ಜನೆಯನ್ನ ಹಂಚ್ತಾ ಸಾರ್ಥಕ ಜೀವನವನ್ನ ನಡೆಸ್ಲಿ ಅಂತ ಹೇಳಿ ಗುರುಗಳಿಗೆ ಕೇಳ್ಕೊತೀನಿ. ನಿಮ್ಮ ಮೂಲಕ ಇದನ್ನ ನೋಡ್ತಾ ಇರ್ತಕ್ಕಂಥ ಎಲ್ಲ ಸಾಗರದಾಚೆ ಇರುವಂತ ಎಲ್ಲ ಕನ್ನಡಿಗರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಎಲ್ರು ಕೂಡ ನಿಮ್ಮ ಅಭಿಮಾನಿಗಳು, ಇಲ್ಲೂ ಕೂಡ ಎಲ್ಲ ನಿಮ್ಮನ್ನ ನೋಡ್ತಾರೆ. ನಿಮ್ಮ ಶೋಸ್ ಆಗಿರ್ಬೋದು, ನಿಮ್ಮ ಅಭಿನಯವಾಗಿರ್ಬೋದು, ಎಲ್ರು ಕೂಡ ನಿಮ್ಗೆ ಅಪ್ಪಟ ಫಾಲೋವರ್ಸ್. ಅಂಡ್ ನಾವು ಕೂಡ ಆನಂದಮ್ಮನ ಚೈಲ್ಡ್ಹುಡ್ ಡೇಸ್ ಇಂದ ನೋಡ್ತಾ ಇದೀವಿ. ಅಂಡ್ ಹೀಗೆ ಆನಂದಮ್ಮ ನಮ್ ಜೊತೆ ಟಚ್ ಅಲ್ಲಿ ಇರ್ತಾರೆ. ಅಂಡ್ ನಾವು ಕೂಡ ಬೆಂಗಳೂರಿಗೆ ಬಂದಾಗ ಖಂಡಿತ ಭೇಟಿ ಮಾಡೋಣ ನಿಮ್ಮನ್ನ. ನೀವು ಬನ್ನಿ, US ಗೆ ಬನ್ನಿ, ನಮ್ಮನೆಗೆ ಬನ್ನಿ, ಇಲ್ಲಿ ಸುತ್ತಮುತ್ತ ನೀವು ನೋಡಬಹುದು. ಫ್ಯಾಮಿಲಿ ಸಮೇತ ಬನ್ನಿ. ನಿಮ್ಮ ವೈಫಿಗೆ ನಮ್ಮ ವಿಶಸ್ ಅಂಡ್ ರಿಗಾರ್ಡ್ಸ್ ಹೇಳಿ.
ಅಂಡ್ ನಿಮ್ ಮಕ್ಳಿಗೂ ಕೂಡ ಲಾಡ್ ಆಫ್ ಲವ್ ಅಂತ ಹೇಳಿ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆ ಭಗವಂತನ ಆಶೀರ್ವಾದ, ರಾಯರ ಅನುಗ್ರಹ, ಗುರುಗಳ ಆಶೀರ್ವಾದ ಸದಾ ನಿಮ್ಗಿರ್ಲಿ ತಮ್ಮ. ಸದಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್